ನೀನು ಮಾತನಾಡಿದರೆ ನನಗೆ ಜೀವ. ಇವತ್ತು ಬೆಳಗ್ಗೆ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮ ನನಗೆ ಒಂದು ಮಾತನ್ನು ಮತ್ತೆ ಒಂದು ವಿಷಯ ಗೊತ್ತಾ ನಿಮಗೆ? ನಾವು ಪ್ರಾರ್ಥನೆ ಮಾಡುವುದಕ್ಕೆ ಏನು ಪ್ರಾರ್ಥನೆ ಮಾಡಬೇಕಂತ ಹೇಳಿ ಬೇರೆ ಯಾರತ್ತನ್ನು ಕಲಿಬಾರದು. ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಕಾಲದಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಬೇಕಂತ ಕಲಿತೀವಿ, ಆದರೆ ಏನು ಪ್ರಾರ್ಥನೆ ಮಾಡಬೇಕು ಅಂತ ಯಾರತ್ತನ್ನು ಕಲಿಬಾರದು. ದೇವರ ಆತ್ಮನು ನಮ್ಮನ್ನು ಪ್ರೇರೇಪಿಸುವ ರೀತಿಯಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ಹೆಚ್ಚು ನಾಮನ್ನು ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ದಟ್ ಪ್ರೇಯರ್ ವಿಲ್ ಬಿ ದ ಪರ್ಫೆಕ್ಟ್ ಪ್ರೇಯರ್, ಬಿಕಾಸ್ ಪ್ರಾರ್ಥಿಸುವವನು ಆತನೇ, ಉತ್ತರ ಕೊಡುವವನು ಆತನೇ. ಹೆಚ್ಚು ನಾಮನ್ನು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಾಗ ನನಗೆ ಗೊತ್ತು 100ಕ್ಕೆ 100ರಷ್ಟು ನಾನು ಪ್ರಾರ್ಥನೆಗೆ ಉತ್ತರ ಬರುತ್ತೆ ಅಂತ ಹೇಳಿ. ಹಲ್ಲೆಲೂಯಾ. ಯಾಕೆ? ನಾನು ಅಷ್ಟು ದೊಡ್ಡ ಪರಿಶುದ್ಧವಂತನ, ದೊಡ್ಡ ನೀತಿವಂತನ, ದೊಡ್ಡ ಸೇವಕ ಅಂತನ? ಇಲ್ಲ. ಪ್ರಾರ್ಥಿಸುವಾಗಲೇ ಆತ್ಮನ ಪ್ರೇರೇಪಣೆಯಿಂದ ಪ್ರಾರ್ಥಿಸುವುದರಿಂದ ನನಗೆ ಗೊತ್ತು ಈ ಪ್ರಾರ್ಥನೆ ದೇವರೇ ಪ್ರೇರೇಪಿಸುವಾಗ ಪ್ರಾರ್ಥಿಸುವವನು ಆತನೇ, ಉತ್ತರ ಕೊಡುವವನು ಆತನೇ. ಜನ ದೇವರ ವಾಕ್ಯಕ್ಕೆ ಸಿದ್ಧರಾಗಿದ್ದೀರಿ? ಆಮೇನ್, ಆಮೇನ್. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿನ ನಮ್ಮ ವಾಕ್ಯಗೋಸ್ಕರವಾಗಿ ದೇವರ ಆತ್ಮನು ನಮಗೆ ಒದಗಿಸಿಕೊಟ್ಟಿರುವಂಥ ಒಂದು ಶಿಕ್ಷಣ ಏನಂತಂದರೆ ದೇವರ ಕೃಪೆ. ಜನ ಆಮೇಲೆ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. The grace of God. ಆಮೆನ್. ದೇವರ ಕೃಪೆ. ಎಲ್ಲರೂ ಕೂಡ ಓದಿಕೊಳ್ಳುವ 2 ಕೊರಿಂಥಿಯ 3ನೇ ಅಧ್ಯಾಯ 2 ಕೊರಿಂಥಿಯ 12ನೇ ಅಧ್ಯಾಯ 7ರಿಂದ 9ನೇ ವಚನದವರೆಗೆ ಓದಿಕೊಳ್ಳುವ. 2 ಕೊರಿಂಥಿಯ 12ನೇ ಅಧ್ಯಾಯ 7ರಿಂದ 9ನೇ ವಚನದವರೆಗೆ ಓದಿಕೊಳ್ಳುವ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. 3 ಸಾರಿ. ನಾವಾದ್ರೆ 100 ಸಾರಿ. ಹಲ್ಲೆಲೂಯಾ. 3 ಸಾರಿ ಬೇಡಿಕೊಂಡೇನು. ಅದಕ್ಕೆ ಆತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಜನ ಆಮೆನ್ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ಗಮನಿಸಿ, ಇವತ್ತಿನ ದಿನ ದೇವರು ನಮಗೆ ಮಾತನಾಡುವಂತ ಒಂದು ಸಂಗತಿ ಏನಂತಂದ್ರೆ ನನ್ನ ಕೃಪೆಯೇ ನಿನಗೆ ಸಾಕು. ಹಲ್ಲೆಲೂಯಾ. ನನ್ನ ಕೃಪೆ ನಿನಗೆ ಸಾಕು ಅಂತ ಬರೆದಿಲ್ಲ. ನನ್ನ ಕೃಪೆಯೇ ಸಾಕು, ನಿನಗೆ ಸಾಕು. ಹಲ್ಲೆಲೂಯಾ. ಇವತ್ತು ಸ್ವಲ್ಪ ನನ್ನ ಕಡೆ ಗಮನ ಕೊಡುವವರು ಮಾತ್ರ ಒಂದು ಶಬ್ದವಾಗಿ ಆಮೇನ್ ಹೇಳಿ ನೋಡುವ. ಹಲ್ಲೆಲೂಯಾ, ಆಮೇನ್. ಯೇಸು ಕ್ರಿಸ್ತನು ಜನರನ್ನ ರಕ್ಷಿಸುವುದಕ್ಕಾಗಿ, ತನ್ನ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ ಆತನು ಪರಲೋಕದಿಂದ ಇಳಿದು ಬಂದನಂತೆ. ಹಲ್ಲೆಲೂಯಾ. ನಾನೇ ನಿಮಗೆ ವಾಕ್ಯವನ್ನು ಅರ್ಥ ಮಾಡಿಸುವುದಕ್ಕಾಗಿ ಸ್ಟೇಜಿಂದ ಇಳಿದು ಬಂದಿದ್ದೀನಿ. ಹಲ್ಲೆಲೂಯಾ, ಆಮೇನ್. ಪರಲೋಕದಿಂದ ನಾನು ಇಳಿದು ಬಂದಿಲ್ಲ, ಯಾಕಂದ್ರೆ ಒಂದ್ಸರಿ ಹೋಗಿದ ಮೇಲೆ ಇಳಿದು ಬರಲ್ಲ ನಾನು.
ಆಮೇಲೆ ಗಮನಿಸಿಕೊಳ್ಳಿ, ದೇವರ ವಾಕ್ಯ ಹೇಳ್ತಾ ಐತೆ, ನನ್ನ ಕೃಪೆಯೇ ನಿನಗೆ ಸಾಕು. ಎಷ್ಟು ಜನ ಹೇಳ್ತಾ ಇದ್ದೀರಾ? ಕೈಗಳನ್ನ ಎತ್ತಿ ಹೇಳಿ, ದೇವರೇ ನಿನ್ನ ಕೃಪೆಯೇ ನನಗೆ ಸಾಕು. ಇನ್ನು ಶಬ್ದವಾಗಿ ಹೇಳಿ, ನಿನ್ನ ಕೃಪೆಯೇ ನನಗೆ ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ, ಇಲ್ಲಿ ಪೌಲನು ಮಾಡುವಂತ ಪ್ರಾರ್ಥನೆಯ ಒಂದು ರಹಸ್ಯವನ್ನ ಸ್ವಲ್ಪ ನಿಮಗೆ ಅರ್ಥ ಮಾಡಿಸಬೇಕು. ಆಮೇಲೆ ಆಮೇಲೆ ಅಲ್ಲಿ ಅವನು ಹೇಳ್ತಿದ್ದಾನೆ, ನನಗೆ ತಿಳಿಸಲ್ಪಟ್ಟಂತ ರಹಸ್ಯಗಳು ಬಹಳ ದೊಡ್ಡದಾಗಿದೆ. ನನಗೆ ತಿಳಿಸಲ್ಪಟ್ಟಂತ ರಹಸ್ಯಗಳು ಬಹಳ ದೊಡ್ಡದಾಗಿದೆ, ವಿಶೇಷವಾದವುಗಳಾಗಿದೆ. ಆದ ಕಾರಣ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನಗೆ ಕೊಡಲ್ಪಟ್ಟಿದೆ. ಒಂದು ಶೂಲ ಅಂದ್ರೆ ಏನದು ಗೊತ್ತಲ್ಲ? ತ್ರಿಶೂಲ ಅಲ್ಲ, ಒಂದು ಬಾಣ, ಒಂದು ಶೂಲ ನನ್ನ ದೇಹದಲ್ಲಿ ನಾಟಿದೆ, ಕೊಡಲ್ಪಟ್ಟಿದೆ. ಅದು ನನ್ನನ್ನು ನಾನು ಹೆಚ್ಚಿಸಿಕೊಳ್ಳಬಾರದಂದನೇ ಕೊಡಲ್ಪಟ್ಟಿದೆ. ನಾವು ಏನು ಅನ್ಕೊಳ್ತೀವಿ? ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳಬಾರದು ಎಂದು ಹೇಳಿ ದೇವರು ಶೂಲ ನಾಟಿದ್ದಾನೆ. ಇಲ್ಲ 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 ಇಲ್ಲ, ನೀನು ಮೇಲಕ್ಕೆ ಬರುವುದರಲ್ಲಿ ದೇವರು ಸಂತೋಷ ಪಡುವಾತನಾಗಿರ್ತಾನೆ ಹೊರತು ಆತನು ಹೊಟ್ಟೆ ಕಿಚ್ಚು ಪಡುವಾತನೋ ಅಥವಾ ನೀನು ಹೆಚ್ಚಿಸಿ ಮೇಲೆ ಬರುವುದರಿಂದ ದುಃಖ ಪಡುವಾತನಲ್ಲ. ಇಸ್ರಾಯೇಲಿಯರಿಗೆ ಶುಭವಾಗಬೇಕೆಂಬುದೇ ದೇವರ ಇಷ್ಟಾಂತರ. ಜನ ಆಮೇಲೆ ಹೇಳ್ತಾ ಇದ್ದೀರಿ, ನೀನು ಚೆನ್ನಾಗಿರ್ಬೇಕನ್ನುವುದೇ ನಿನಗೆ ದೇವರ ಇಷ್ಟ. ಆದರೆ ನೀನು ಯಾವಾಗೆಲ್ಲ ಚೆನ್ನಾಗಿರ್ತೀಯೋ, ಯಾವಾಗೆಲ್ಲ ಸಂತೋಷವಾಗಿರ್ತೀಯೋ, ಸ್ವಲ್ಪ ಸಂತೋಷವಾಗಿದ್ರೆ ಸಾಕು, ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಸೈತಾನನಿಗೆ ಅದು ಇಷ್ಟ ಆಗುವುದಿಲ್ಲ. ನೀನು ಚೆನ್ನಾಗಿದ್ದರೆ, ನೀನು ಆಶೀರ್ವಾದವಾಗಿದ್ದರೆ ಸೈತಾನಿಗೆ ಆಗುವುದಿಲ್ಲ. ನೀನು ಚೆನ್ನಾಗಿದ್ರೆ ಹೋಗಿ ಬೇರೆಯವರಿಗೆ, ದೇವರು ನನಗೆ ಆಶೀರ್ವಾದ ಮಾಡಿದನು, ದೇವರು ನನ್ನ ಕಾಪಾಡಿದನು, ದೇವರು ನನಗೆ ಅದ್ಭುತ ಮಾಡಿದನು, ಯೇಸು ನನಗೆ ಅದ್ಭುತ ಮಾಡಿದನು ಅಂತ ಹೇಳಿ ನೀನು ಹೋಗಿ 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 ಜನರಿಗೆಲ್ಲ ಹೇಳ್ತಿ ಅಂತ ಹೇಳಿ ಶೂಲ ತಗೊಂಬಂದು ನಾಟಿದ್ದಾನೆ. ನಾವೇನು ಅನ್ಕೊಳ್ತೀವಿ? ಅಯ್ಯಯ್ಯೋ, ನಾನು ಸ್ವಲ್ಪ ಅವತ್ತು ಸಂತೋಷವಾಗಿ ಸಾಕ್ಷಿ ಹೇಳಿದೆ ನೋಡಿ, ಅದಕ್ಕೆ ಯೇಸು ನನಗೆ ಶೂಲ ನಾಟಿಬಿಟ್ಟಿದ್ದಾನೆ. ಯೇಸು ನಿನಗೆ ಶೂಲ ನಾಟಲ್ಲ ಸ್ವಾಮಿ, ಸೈತಾನ ಅದನ್ನು ಮಾಡಿರುವುದು. ಯಾಕೆ? ನೀನು ಸಂತೋಷವಾಗಿರಬಾರದಂತೆ, ನೀನು ಸಾಕ್ಷಿ ಹೇಳಬಾರದಂತೆ. ಪೌಲನಿಗೆ ತಿಳಿಸಲ್ಪಟ್ಟಂತ ಈ ಸತ್ಯಗಳಿದೆಯಲ್ಲ, ವಿಶೇಷವಾದವುಗಳು. ಈ ಸತ್ಯವನ್ನು ಇವನು ಹೆಂಗೆ ಜನರಿಗೆ ಹೇಳ್ಬಿಡುತ್ತಾನೋ, ಈ ಪ್ರಕಟಣೆಗಳನ್ನು ಹೆಂಗೆ ಜನರಿಗೆ ಹೇಳ್ಬಿಡುತ್ತಾನೋ, ಇಂಥ ರಹಸ್ಯಗಳನ್ನೆಲ್ಲ ಜನರಿಗೆ ಹೆಂಗೆ ತಿಳಿಸಿ ಇನ್ನು ಅನೇಕರನ್ನ ದೇವರ ಕಡೆಗೆ ಎಳೆದು ಬಿಡ್ತಾನೋ ಅಂತ ಹೇಳಿ, ನಮಗೆ ಒಂದು ಪ್ರಕಟಣೆ ಆದ ಕೂಡಲೇ ಒಂದು ಶೂಲ ಬಂದು ಸೈತಾನು ನಾಟಿಬಿಟ್ಟಿರ್ತಾನೆ. ಅದಕ್ಕೆ ಹೆಸರೇನು ಗೊತ್ತಾ? ಪೀಡೆ. ಅದಕ್ಕೆ ಹೆಸರು ಏನ್ ಹೇಳಿ? ಕಾಡೆ ಅಲ್ಲ, ಏನದು? ಪಕ್ಕದಲ್ಲಿ ಕೈ ಕೊಟ್ಟು ಕೇಳಿ, ನಿಮ್ಮ ಹತ್ರ ಎಷ್ಟು ಪೀಡೆ ಇದೆ? ಹಲ್ಲೆಲೂಯಾ. ನೀವು ಒಂದು ಬೈಕ್ ತಗೊಳ್ಳಿ, ಆ ಬೈಕ್ ತಗೊಂಡು ಇಲ್ಲಿ ಚರ್ಚಲ್ಲಿ ಬಂದು ನಿಲ್ಲಿಸಿ ಪ್ರೇಯರ್ ಮಾಡಿ, ನೀವು ಅದನ್ನು ಒಂದೇ ಒಂದು ಸಾರಿ ಸ್ಟೇಟಸ್ಗೆ ಹಾಕಿ ನೋಡಿ, ಪೀಡೆ ಬಂದ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ವಿಷಯ ಗೊತ್ತಾ? ಪೀಡೆ ಇದ್ದರೂ ಕೂಡ ತಿಳಿಸಲ್ಪಟ್ಟಂತ ಸತ್ಯವನ್ನ ಪೌಲನು ಮರೆ ಮಾಡಲಿಲ್ಲ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಪೀಡೆ ಬಂದರು ಹೇಳಿ, ಪೀಡೆ ಬಂದರು ನಾನು ಸುಮ್ಮಗಿರುವುದಿಲ್ಲ. ದೇವರ ಮಕ್ಕಳು ಶಬ್ದವಾಗಿ ಹೇಳಿ, ಪೀಡೆ ಬಂದರು. ಇವ್ರು ಹೇಳ್ತಾರೆ, ಬೀಜ ಬಂಜರು
ಹಂಗಲ್ಲ, ಪೀಡೆ ಬಂದರು ನಾನು ಸುಮ್ಮಗಿರುವುದಿಲ್ಲ. ದೇವರ ಕೃಪೆ ನನಗೆ ಸಾಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಆಮೆನ್, ಆಮೆನ್. ಆದರೆ ಏನಂತಂದ್ರೆ, ನಾವು ಮಾಡುವುದನ್ನ, ದೇವರು ನಮಗೆ ಕೊಟ್ಟಿರುವುದನ್ನ ಸಾಕ್ಷಿಯಾಗಿ ಹೇಳ್ತೀವಿ. ಅದರ ಸಂತೋಷವಾಗಿ ಹೇಳದ ರೀತಿಯಲ್ಲಿ ಶೂಲ ಬಂದು ನಾಟಿ ಇರ್ತದೆ. ಬಟ್ ದಟ್ ಆರೋ, ಬ್ರದರ್, ಸಿಸ್ಟರ್, ದಟ್ ಆರೋ ಡಿಡ್ ನಾಟ್ ಕಮ್ ಫ್ರಮ್ ದ ಲಾರ್ಡ್ ಬಟ್ ಫ್ರಮ್ ದ ಡೆವಿಲ್. ನಿನ್ನನ್ನು ಕುಗ್ಗಿಸುವ ಯಾವುದೇ ಒಂದು ರೋಗ, ನಿನ್ನನ್ನು ಕುಗ್ಗಿಸುವ ಯಾವುದೇ ಒಂದು ಪರಿಸ್ಥಿತಿ, ನೀನು ಸಂತೋಷವಾಗಿಲ್ಲದ ಹಾಗೆ, ನೀನು ಸಂತೋಷವಾಗಿ ಸಾಕ್ಷಿ ಹೇಳದ ಹಾಗೆ, ನಿನ್ನನ್ನು ಯಾವುದಾದ್ರೂ ಕುಗ್ಗಿಸುವುದಾದರೆ ತಿಳಿದುಕೋ, ಅದು ದೇವರಿಂದ ಬಂದಿದಲ್ಲ. ನಿನ್ನನ್ನು ಕುಗ್ಗಿಸುವುದು ಸೈತಾನನ. ದ ಡೆವಿಲ್ ಡು ನಾಟ್ ವಾಂಟ್ ಯು ಟು ಬಿ ಹ್ಯಾಪಿ, ರಿಜಾಯ್ಸ್. ನೀನು ಸಂತೋಷವಾಗಿರುವುದು ಸೈತಾನಿಗೆ ಇಷ್ಟ ಇಲ್ಲ. ಆದ್ದರಿಂದ ನಿನ್ನ ಕುಗ್ಗಿಸುತ್ತಾನೆ. ನಿನಗೆ ಪ್ರಕಟಣೆಗಳು ಬಂದಿದ್ದರೂ ಕೂಡ ಶೂಲವು ನಿನ್ನ ದೇಹದಲ್ಲಿ ನಾಟಿದೆಯೋ ಎಂಬಂತೆ ನಿನ್ನ ಕುಗ್ಗಿಸುತ್ತಾನೆ. ಪೌಲನು ಈ ಪೀಡೆ ಬಂದಾಗ, ಈ ಒಂದು ಶೂಲ ಬಂದಾಗ, ಪೌಲ ಏನ್ ಮಾಡ್ತಾ ಇದ್ದಾನೆ? ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ನಾವಾದ್ರೆ ಏನ್ ಮಾಡಿರ್ತೀವಿ ಗೊತ್ತಿಲ್ಲ, ತೆಗಿಸಕ್ಕೆ ಹೋಗಿರ್ತೀವಿ ಅನ್ನೋ ಗೊತ್ತಿಲ್ಲ. ಮೊನ್ನೆ ಯಾರೋ ಒಂದು ವಿಶ್ವಾಸಿ ನಾನು ಹೇಳ್ತಿದ್ದಾರೆ, ಅಯ್ಯವರೇ ನಿಮಗೆ ಊಟದಲ್ಲಿ ಏನಾದರೂ ಹಾಕಿ ಕೊಟ್ಬಿಟ್ರೆ ಏನೋ ಗೊತ್ತಿಲ್ಲ, ಅದಕ್ಕೆ ಲೂಸ್ ಮೋಷನ್ ಹೋಯ್ತಾ ಐತೆ. ಇಂಥ ಲೂಸ್ಗಳನ್ನ ಇಟ್ಕೊಂಡು ನಾವೇನು ಮಾಡೋದು? ಹಲ್ಲೆಲೂಯಾ. ನಿಮಗೆ ಏನೋ ಹಾಕಿ ಏನು ಮಾಡಿಬಿಟ್ಟವ್ರೆ, ಕೊಟ್ಬಿಟ್ಟವ್ರೆ ಊಟದಲ್ಲಿ. ಅದಕ್ಕೆ ನಿಮಗೆ ಏನು ತಿಂದ್ರೆ ಲೂಸ್ ಮೋಷನ್ ಆಯ್ತಾ ಐತೆ. ನೀವು ರಾಮನಗರಕ್ಕೆ ಬನ್ನಿ, ಎಲ್ಲಕ್ಕೂ ರಾಮನಗರ ಅಂತೆ. ತಿನ್ನಕ್ಕೂ ರಾಮನಗರ, ತಿನ್ನದೇ ಇರುವ ತೆಗೆಸೋದಕ್ಕೂ ರಾಮನಗರ. ನೀವು ರಾಮನಗರಕ್ಕೆ ಬನ್ನಿ, ಅಲ್ಲಿ ತೆಗೆಸ್ಬಿಡ್ತಾರೆ. ಅಯ್ಯ ಸ್ವಾಮಿ, ಚೆನ್ನಾಗಿ ತಿಳಿದುಕೋ, ಇಸ್ರಾಯೇಲಿಗೆ ವಿರುದ್ಧವಾದಂಥ ಮಾಟವೂ ಇಲ್ಲ, ಯಾಕೋಬನಿಗೆ ವಿರುದ್ಧವಾದಂಥ ಶಕುನವೂ ಇಲ್ಲ. ಕರಗಳ ತಟ್ಟಿ ಹೇಳಿ, ಇಸ್ರಾಯೇಲಿಯರಿಗೆ ವಿರುದ್ಧವಾದಂಥ ಮಾಟವಿಲ್ಲ, ಯಾಕೋಬನಿಗೆ ವಿರುದ್ಧವಾದಂಥ ಶಕುನ ಇಲ್ಲೂ ಇಲ್ಲ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ತೆಗಿಸಂಗಿದ್ರೆ ಹಲ್ಲಲ್ಲಿರುವಂಥ ಹುಳ ತೆಗಿಸು, ಹೊಟ್ಟೆಯಲ್ಲಿರುವ ತೆಗಿಸಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಅದು ಏನೋ ಕೊಡ್ತಾರಂತೆ, ಬಂದ್ಬಿಡ್ತದಂತೆ. ಮೌ ಎಲ್ಲ ಬರ್ತೈತೆ, ಒಳಗಡೆ ಏನು ನಿಲ್ತಾ ಇಲ್ಲ. ಹಲ್ಲೆಲೂಯಾ. ಅದರ ಕರ್ತನೆ ಏನು ಹೇಳ್ತಾ ಇದ್ದಾನೋ ಗೊತ್ತಾ? ಅಂಥ ಪರಿಸ್ಥಿತಿ ನಿನಗೆ ಬರುವಾಗ ನೀನು ಭಯಪಡಬೇಡ. ಯಾವುದನ್ನ ನೀನು ಮಾಡಬಾರದು ಎಂದು ಸೈತಾನು ಶೂಲ ಇಟ್ಟಿದ್ದಾನೋ ಅದನ್ನು ಮಾಡುವುದಕ್ಕೆ ನಾನು ನಿನ್ನ ಮೇಲೆ ಕೃಪೆಯನ್ನು ಇಟ್ಟಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇನ್, ಹಲ್ಲೆಲೂಯಾ. ಚೆನ್ನಾಗಿ ತಿಳಿದುಕೊಂಡು ನೀನು ಸಂತೋಷವಾಗಿದ್ರೆ ಅವನಿಗಾಗಲ್ಲ. ಆಮೇನ್, ಆಮೇನ್. ಸ್ವಲ್ಪ ಹೊತ್ತು ನಗದು ನೋಡು, ಈ ಅಂತ ನಗಿರಿ, ಪರವಾಗಿಲ್ಲ. ಈಗ ನಗ್ರಿ, ಇಷ್ಟು ಬರಲ್ವಾ? ಹಲ್ಲೆಲೂಯಾ. ಯಾರೊಬ್ಬರು ಅಂದರು, ಪಾಸ್ಟರ್ ನಿಮ್ಮ ನಗು ನಮಗೆ ತುಂಬ ಇಷ್ಟ ಅಂತಂದ್ರೆ, ಯಾವ ಮುಖ ಇರೋದೇ ಹೆಂಗೆ? ಹಲ್ಲೆಲೂಯಾ. ನೀನು ಸಂತೋಷವಾಗಿದ್ರೆ ಅವನಿಗೆ ಆಗಲ್ಲ, ಶೂಲ ನಾಟ್ತಾನೆ. ನೀನೇನು ಮಾಡಬೇಕು? ತೆಗಿಸಕ್ಕೆ ಹೋಗಬಾರದು, ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಹೋಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ತಿಗೆ ದೇವರ ಹತ್ರ ಪ್ರಾರ್ಥಿಸಕ್ಕೆ ಹೋಗ್ಬೇಕು? ತೆಗಿಸಕ್ಕಲ್ಲ. 3 ಸಾರಿ ಪ್ರಾರ್ಥನೆ ಮಾಡಿದ್ದಾನೆ. ಹಲ್ಲೆಲೂಯಾ. ಸದ್ಯ ನಾವಾಗಿದ್ದರೆ ಅದನ್ನು ಬಿಟ್ಟು ನೀ ಏನಕ್ಕೂ ಪ್ರೇಯರ್ ಮಾಡಲ್ಲ.
ಅಲ್ವೇ? ಪ್ರೇಯರ್ ಮೊಣಕಾಲು ಹಾಕಿದ ತಕ್ಷಣನೇ ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ, ಕರ್ತನೇ ಮಹಿಮೆ ಮಹಿಮೆ ಮಹಿಮೆ, ಆರಾಧನೆ, ಒಂದು 2 ಹಾಡು ಹಂಗಲ್ಲ ಇಲ್ಲ. ಹಾಕಿದ ತಕ್ಷಣ ಇವತ್ತು 300 ರೂಪಾಯಿ ಬೇಕು ದೇವರೇ. ಬೆಡ್ಡಿಂದ ಎದ್ದಿದ ತಕ್ಷಣ ದೇವರು ಅಂತಾರೆ ಹೋಗಿ ಅಲ್ಲಿ ಉಜ್ಜಿಕೊಂಬ ಕೊಡ್ತೀನಿ. 3 ಸಾರಿ ಪ್ರಾರ್ಥನೆ ಮಾಡಿದ್ದೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವುದು ಹೋಗ್ಬೇಕಂತ? ಪೀಡೆ ಅಂದರೆ ಯಾರು ಅಂತ ಕೇಳ್ಬಿಡ್ಬೇಡಿ. ಅದು ಯಾವುದೋ ಒಂದು ನಾಟಿರ್ತದೆ. ಅದೇನು ಗೊತ್ತಾ, ನೀವು ಯಾವತ್ತೂ ಸಂತೋಷವಾಗಿರೋಕ್ಕಾಗಲ್ಲ. ಒಂದು ವಿಷಯ, ಸಮ್ ಟೈಮು ನಿಮ್ಮ ಪಕ್ಕದಲ್ಲಿ ಕೂತಿರುವಂಥ ವಿಶ್ವಾಸಿಯು ಪೀಡೆ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ನಾನು ಎಷ್ಟು ಪೀಡೆ ನೋಡಿದ್ದೀನಿ ಗೊತ್ತಾ? 24 ವರ್ಷದಲ್ಲಿ 240 ನೋಡ್ಬಿಟ್ಟಿದ್ದೀನಿ ಪೀಡೆ. ಏನು ಗೊತ್ತಾ, ನೀನು ಸಂತೋಷವಾಗಿ ಚರ್ಚಿಗೆ ಬರ್ತೀಯ, ನೀನು ಒಳಗಡೆ ನೋಡಿದ ತಕ್ಷಣ, ಅವ್ರು ನೋಡಿದ ತಕ್ಷಣ, ಅದು ನೀವು ನೋಡಿದ ತಕ್ಷಣ ಇದುವರೆಗೂ ಪೀಡೆ. ಅದು ನೋಡಿದ ತಕ್ಷಣ ನಿನಗೆ ಅಯ್ಯೋ ಖುಷಿಯಾಗಿ ಬಂದಲ್ಲಪ್ಪ ಅಂತಾರೆ. ಆಮೇಲೆ ನೀನು ಬಂದು ದೇವರೇ ಈ ಪೀಡೆನ ತೆಗಿ. ದೇವರಂತಾರೆ ಇಲ್ಲ ಇಲ್ಲ, ಈ ಪೀಡೆ ಇಲ್ಲ ಇರಲಿ, ಈ ಪೀಡೆ ಇದ್ದಾಗಲೂ ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವು ಸಮಯ ನಾನು ಇದನ್ನ ಒಂದು ಜೋಕಾಗಿ ಹೇಳಿದ್ದೀನಿ, ಸತ್ಯವಾಗಿ ಹೇಳಿದ್ದೀನಿ, ಬಟ್ ಇದು ಮೈನ್ ಪಾಯಿಂಟ್ ಅಲ್ಲ. ಅನೇಕರಿಗೆ ಪೀಡೆ ಯಾವುದು ಗೊತ್ತಾ? ಸಾಲ. ಅನೇಕರಿಗೆ ಯಾವುದು ಪೀಡೆ? ಸಾಲ. 5ನೇ ತಾರೀಕು ಬರುತ್ತೆ ಅಂತಂದ್ರೆ ಸಂತೋಷನೂ ಬರುತ್ತೆ, ದುಃಖನೂ ಬರುತ್ತೆ. ಯಾಕೆ ಹೇಳಿ? ಸಂತೋಷ ಬರುತ್ತೆ ಯಾಕೆ ಹೇಳಿ? ಸಂಬಳ ಬರ್ತದೆ. ದುಃಖ ಬರುತ್ತೆ ಯಾಕೆ ಹೇಳಿ? EMI. ಯಾವ EMI ಬಂದ್ಬಿಡ್ತದೆ ಅಲ್ವೇ? ಸಾಲ ಅದು ನೀನು ಎಲ್ಲಿಗೆ ಹೋದ್ರು ಕುಗ್ಗಿಸುತ್ತದೆ. ಮೊನ್ನೆ ನನಗೆ ಗೊತ್ತಾಯಿತು, ಇಲ್ಲಿ ಯಾರೊಬ್ಬರು ಈ ರಮ್ಮಿ ಆಡಿದ್ರಂತೆ. ರಮ್ಮಿ ಆಡಿದ್ರೆ ನೀನು ಡಮ್ಮಿ ಆಯ್ತೀಯ. ರಮ್ಮಿ ಆಡಿದ್ರೆ ನೀನು ಡಮ್ಮಿ ಆಯ್ತೀಯ. ರಮ್ಮಿ ಆಡಬೇಡ. ರಮ್ಮಿ ಆಡಿದ್ರೆ ನೀನು ಡಮ್ಮಿ ಆಗುತ್ತೀಯ, ನಿನ್ನ ಆಶೀರ್ವಾದ ಕಮ್ಮಿ ಆಗುತ್ತೆ, ನೀನು ಬರಲ್ಲ. ಡೋಂಟ್. ಹಲ್ಲೆಲೂಯಾ. ಆ ರಮ್ಮಿ ಆಡಿ ಎಷ್ಟೋ ಕೋಟಿ ಸಾಲ ಆಗ್ಬಿಟ್ರಂತೆ. ಅದನ್ನು ಕರೆಕ್ಟಾಗಿ ಹೇಳಿದ್ರೆ ಯಾರಂತ ಕಂಡು ಹಿಡಿತಾರೆ, ಅದಕ್ಕೆ ಹೇಳ್ತಾ ಇಲ್ಲ. ಸಾಲ ಆಗಿ ಸತ್ತೋಗ್ಬಿಟ್ರಂತೆ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರಂತೆ. ಇಲ್ಲಿ ಯಾರು ಸಾಲದಲ್ಲಿ ಇದ್ದೀರೋ, ರಮ್ಮಿ ಆಡಿ ಸಾಲ ಬಂದಿಲ್ಲ ತಾನೆ? ರಮ್ಮಿ ಆಡಿ ಯಾರೋ ಸಾಲ ಬಂದಿದ್ಯಾ? ಇಲ್ಲಲ್ಲ, ನಿಜವಾಗಲು ಇಲ್ಲ ತಾನೆ? ವೆರಿ ಗುಡ್, ಹಲ್ಲೆಲೂಯಾ. ಅದು ಒಂದು ಅಶುದ್ಧ ಆತ್ಮ. ಈ ರಮ್ಮಿ ಇದೆಯಲ್ಲ, ಅದು ಒಂದು ಅಶುದ್ಧ ಆತ್ಮ. ಇದು ಹೆಂಗೆ ಹೇಳ್ತೀರಂತೀರಾ? ಪೌಲನು ತಿಮೊಥೆಯನಿಗೆ ಪತ್ರಿಕೆ ಬರೆಯುವಾಗ ಹಣದ ಆಸೆ ಎಲ್ಲ ಕೆಟ್ಟತನಕ್ಕೂ ಮೂಲವಾಗಿದೆ. ಹಣ ರಮ್ಮಿಯಲ್ಲಿ ಬರಲ್ಲ. ವಾಕ್ಯ ಹೇಳ್ತದೆ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸ, ನೀನು ಧನ್ಯನು, ನಿನಗೆ ಶುಭವಿರುವುದು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ ಹಲ್ಲೆಲೂಯಾ. ಸಾಲ ನಮ್ಮನ್ನು ಕುಗ್ಗಿಸುತ್ತದೆ, ಹೌದಲ್ವೇ? ಕುಗ್ಗಿಸುತ್ತದೆ, ಎದ್ದು ನಡೆಯಕ್ಕಾಗಲ್ಲ. ಈ ಪೀಡೆ ಹೋಗಲಿ ಅಂತ ನೀನು ಪ್ರೇಯರ್ ಮಾಡ್ತೀಯ, ಖಂಡಿತ ಹೋಗುತ್ತೆ. ಆದರೆ ಅದು ಹೋದ ಮೇಲೇನೆ ನಾನು ಎದ್ದು ನಡೆಯಕ್ಕಾಗುತ್ತೆ ಅಂತ ಅನ್ಕೋಬೇಡ. ಅದು ಇರುವಾಗಲೂ ಕೂಡ ದೇವರ ಕೃಪೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ದೇವರ ಕೃಪೆ ನಿನ್ನಲ್ಲಿ ಇದ್ದರೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಗಮನಿಸಿಗಲಿ, ಸಾಲ ಇದ್ದರೂ ನಿನ್ನನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತಾನೆ. ಆಮೆನ್. ಶರೀರದಲ್ಲಿ ಬಲಹೀನತೆ ಇದ್ದರೂ ನೀನು ಮಾಡಬೇಕಾದದೆಲ್ಲವನ್ನ ಮಾಡಿ ಮುಗಿಸುವ ರೀತಿಯಲ್ಲಿ ನಿನ್ನನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಬಗಲ ಸಾರಿ ಇಲ್ಲ, ಪ್ರತಿ ಸಾರಿ ಯಾವತ್ತು ಸರಿ ಬೈಬಲ್ ಓದ್ಬಿಟ್ಟು ನಾನು ಹಿಂಗಿಟ್ಟಿದ್ದಿಲ್ಲ. ಬೈಬಲ್ ಓದಿ ಮುಗಿಸಿದ ಮೇಲೆ ಬೈಬಲ್ಗೆ ಮುತ್ತು ಕೊಟ್ಬಿಟ್ಟು ಇಡುವುದು. ಹಲ್ಲೆಲೂಯಾ. ಯಾರ್ಯಾರಿಗೆ ಮುತ್ತು ಕೊಟ್ಟು ಕೆಲವ್ರಿಗೆ ಇಲ್ಲೆಲ್ಲ ಅಲರ್ಜಿ ಆಗ್ಬಿಟ್ಟಿದೆ.
ಹೇಳ್ಬಾರ್ದು ಅಂತ ಅನ್ಕೊಂಡು ಹೇಳ್ಬಿಟ್ಟೆ. ಆದರೆ ಬೈಬಲ್ಗೆ ಮುತ್ತು ಕೊಡ್ಬೋದು. ಆಮೇಲೆ ಯಾಕೆ ಗೊತ್ತಾ, ಬೈಬಲ್ನಲ್ಲಿ ಬಹಳ ಚಂದವಾದಂಥ ವಚನಗಳೆಲ್ಲ ಇದೆ. ಅದರಲ್ಲಿ ನನಗೆ ತುಂಬ ಇಷ್ಟವಾದದ್ದು ಏನು ಗೊತ್ತಾ, ಅಬ್ರಾಮನ ಜೀವಿತದಲ್ಲಿ ಒಂದು ಘಟನೆ ಬಂತು. ಅಬ್ರಾಮನ ಜೀವಿತದಲ್ಲಿ ಒಂದು ಘಟನೆ ಬಂತು. 75 ವಯಸ್ಸಿನಲ್ಲಿ ಅವನು ಮನೆ ಬಿಟ್ಟು ಹೊರಡುವಾಗ ಅವನಿಗೆ ಮಕ್ಕಳಿಲ್ಲ. ಅವನ ಸಾಕು ಮಗನಾದಂಥ ಲೋಟ ಚಿಕ್ಕಪ್ಪನ ಜೊತೆನೇ ಬಂದ್ಬಿಟ್ಟ. 75 ವಯಸ್ಸು ಅವನು ಹೊರಟು ಬಂದಾಗ ಲೋಟ ಜೊತೆನೇ ಬರ್ತಾವನೆ. ಲೋಟ ಯವನಸ್ಸ, ಇವನು ಮುದುಕ. ಈ ಕಳೆದ 25 ವರ್ಷಗಳು ಜೊತೆನೇ ಇದ್ದ. ಆದರೆ 25 ವರ್ಷದ ನಂತರ ಲೋಟ ತೋರಿಸ್ಬಿಟ್ಟ ಟಾಟಾ. ಲೋಟ ತೋರಿಸ್ಬಿಟ್ಟ ಟಾಟಾ. ಲೋಟ ಹೋಗ್ಬಿಟ್ಟ. ಈಗ ಒಂದು ಮುದುಕನ ಜೊತೆಗೆ ಒಬ್ಬ ಯವನಸ್ಸ ಬಲವಾಗಿ ನಿಂತು ದಿಢೀರಂತ ಕೈ ಬಿಟ್ಟು ಹೋಗ್ಬಿಟ್ರೆ ಅವನ ಗತಿ ಏನಾಗುತ್ತೆ ಹೇಳಿ? ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ತಾನಲ್ವೇ? ಆದರೆ ಏನಾಯ್ತು ಗೊತ್ತಾ, ಲೋಟ ತೋರಿಸ ಟಾಟಾ ಅಬ್ರಾಮ್ ಬಿಟ್ಬಿಟ್ಟು ಹೋಗ್ಬಿಟ್ಟ. ಯಾವಾಗ ಲೋಟ ಅಬ್ರಾಮನ ಬಿಟ್ಟು ಹೋದನಲ್ಲ, ಆವಾಗ ಯೆಹೋವನು ಅಬ್ರಾಮನೇ, ಈಗ ನಾನು ನಿನ್ನನ್ನು ಆಶೀರ್ವದಿಸ್ತಾ ಇದ್ದೇನೆ. ಕರಗಳ ತಟ್ಟಿ ಈಗ ನಾನು ನಿನ್ನನ್ನು ಆಶೀರ್ವದಿಸ್ತಾ ಇದ್ದೇನೆ. ನೀನು ಕಾಣುವ ಜಾಗವೆಲ್ಲ, ನೀನು ಕಾಲಿಡಿದು ನಡೆಯುವ ಎಲ್ಲ ಭೂಮಿಯನ್ನ ನಿನಗೆ ಸ್ವಂತವಾಗಿಯೇ ಕೊಡುತ್ತೇನೆ. ಹೆಚ್ಚು ಜನ ಆಮೇಲೆ ಹೇಳ್ತಾ ಇದ್ದೀರಿ. ಚೆನ್ನಾಗಿ ತಿಳಿದುಕೊಳ್ಳಿ. ಮನುಷ್ಯರು ಬಿಟ್ಟು ಹೋಗ್ಬಿಟ್ರೆ ಅಂತ ಕೊರಗ್ತಾ ಇದೆಯಾ? ನನಗೆ ಆಧಾರವಾಗಿದ್ದವರು ಹೋಗ್ಬಿಟ್ರು ಅಂತ ಕೊರಗ್ತಾ ಇದೆಯಾ? ಮನುಷ್ಯ ಕೈ ಬಿಟ್ಟವರು ದೇವರು ನಿನ್ನ ಕೈ ಹಿಡಿದ ಮೇಲೆ ಕೆತ್ತವಾಗ್ತಾರೆ. ಹಲ್ಲೆಲೂಯಾ. ಆಮೇಲೆ ಒಂಟಿ ಇರುವುದು ಯಾರಿಗೂ ಇಷ್ಟ ಆಗಲ್ಲ ಅಲ್ವೇ? ಯಾರಾದ್ರು ಕೈ ಬಿಟ್ಟು ಹೋಗೋದು ನಮಗೆ ಇಷ್ಟ ಆಗಲ್ಲ. ಆದರೆ ನಾವು ಇಷ್ಟ ಅಂದ್ರೂ ಅವರು ನಮಗೆ ಕಷ್ಟ ಅಂತ ಹೋಗ್ಬಿಡ್ತಾರೆ. ಏನ್ ಹೇಳಿ? ನಾವು ಇಷ್ಟ ಅಂದ್ರೂ ಅವರು ನಮಗೆ ಕಷ್ಟ ಅಂತ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ಆದರೆ ಒಂದು ಗೊತ್ತಾ, ಯೇಸುವಿನ ಪ್ರೀತಿಯನ್ನು ನಾನು 28 ವರ್ಷ ಅನುಭವಿಸ್ತಾ ಇದ್ದೀನಿ. ಆದರೆ ಸತ್ಯ ಹೇಳ್ತೀನಿ ಕೇಳಿ, ನಾನು ಜಾಸ್ತಿ ಯೇಸುವಿನ ಪ್ರೀತಿಯನ್ನು ಅನುಭವಿಸಿದೆ ಯಾವಾಗ ಗೊತ್ತಾ? ಮನುಷ್ಯರು ಕೈ ಬಿಟ್ಟು ಹೋದಾಗ, ಒಂಟಿಯಾಗಿರುವಾಗಲೇ. ನೀನಿರಲು ನನಗೆ, ನೀನಿಲ್ಲದೆ ನನಗೆ ಬಿಡುಗಡೆ ಇಲ್ಲ. ನೀನಿಲ್ಲದೆ. ಹಲ್ಲೆಲೂಯಾ. ನೀವು ಇಷ್ಟ ಅಂತ ಜನನ ಹಿಡ್ಕೊಳ್ತೀರಲ್ಲ ಅಲ್ವೇ? ಅವರು ಕಷ್ಟ ಅಂತ ಏನು ಮಾಡ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಅದು ಒಂದು ವಿಷಯ ಗೊತ್ತಾ, ಯಥಾರ್ಥರ ಜೊತೆ ಜಾಸ್ತಿ ದಿನ ಜನ ತಂಗಲ್ಲ. ಯಥಾರ್ಥರ ಜೊತೆ ಏನು ಮಾಡಲ್ಲ, ತಂಗಲ್ಲ. ಈ ರೀಲ್ ಬಿಡ್ತಾರೆ ನೋಡಿ. ಮೊನ್ನೆ ನಾನು ನಡ್ಕೊಂಡು ಬರುವಾಗ ಭೂಮಿಯಿಂದ ಮಳೆ ಕಿತ್ಕೊಂಡು ಬಂತು ಬ್ರದರ್. ಅದು ನೋಡಿದ್ರ ಅಂತ ನೋಡಿ ಅವ್ರ ಜೊತೆ ಹೌದಾ? ಆದರೆ ಯಥಾರ್ಥರ ಜೊತೆ ಜನ ಇರಲ್ಲ. ಆದರೂ ಚೆನ್ನಾಗಿ ತಿಳಿದುಕೋ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ಕಾಣುವರು. ಹಲ್ಲೆಲೂಯಾ. ಯಾರು ಧನ್ಯರು? ನಿರ್ಮಲ, ನಮ್ಮ ನಿರ್ಮಲ ಅಲ್ಲ, ನಿರ್ಮಲ ಚಿತ್ತರು ಧನ್ಯರು.
ದೇವರನ್ನ ಕಾಣುತ್ತಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸಾಲ ಇರಲಿ, ಅದರಿಂದ ಕುಗ್ಗಿ ಹೋಗ್ಬಿಡ್ತೀನಿ ಅಂತ ಅನ್ಕೋಬೇಡ. ನೀನು ಕುಗ್ಗಿ ಹೋಗ್ಲಿಕ್ಕೆ ದೇವರು ಬಿಡಲ್ಲ. ರಕ್ಷಣೆ ಹೊಂದದಿರುವಂಥ ಮಕ್ಕಳು ಇದ್ದಾರೆ, ಅದರಿಂದ ಕುಗ್ಗಿ ಹೋಗ್ಬಿಡ್ತೀನಿ ಅಂತ ಅನ್ಕೋಬೇಡ. ನೀನು ಕುಗ್ಗಿ ಹೋಗುವುದಕ್ಕೆ ದೇವರು ಬಿಡಲ್ಲ. ನನ್ನಲ್ಲಿ ಬಲಹೀನತೆ ಇದೆ, ನನ್ನ ದೇಹದಲ್ಲಿ ರೋಗ ಇದೆ, ಆದ್ದರಿಂದ ನಾನು ಕುಗ್ಗಿ ಹೋಗ್ಬಿಡ್ತೀನಿ ಅನ್ಕೋಬೇಡ. ನೀನು ಕುಗ್ಗಿ ಹೋಗುವುದಕ್ಕೆ ದೇವರು ಬಿಡುವುದಿಲ್ಲ. ಯಾರು ನಿನ್ನನ್ನು ಕೈ ಬಿಟ್ಟು ಹೋದರು ನೀನು ಅನ್ಕೋಬೇಡ ನಾನು ಕುಗ್ಗಿ ಹೋಗ್ಬಿಡ್ತೀನಿ ಅಂತ ಹೇಳಿ. ನೀನು ಕುಗ್ಗಿ ಹೋಗುವುದಕ್ಕೆ ದೇವರು ಬಿಡುವುದಿಲ್ಲ. ದೇವರು ತನ್ನ ಕೃಪೆಯನ್ನ ನಿನಗೆ ಕೊಟ್ಟು, ಮನುಷ್ಯರು ನಿನ್ನ ಜೊತೆ ಇದ್ದಾಗ ನಿನಗೆ ಮಾಡಿದಕ್ಕಿಂತಲೂ 1000ರಷ್ಟು ಹೆಚ್ಚಾಗಿ ಇದನ್ನು ನಂಬೋರು ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಜೊತೆ ಇರುವವ್ರನ್ನ ಏನು ಮಾಡಿಬಿಡ್ಬೇಡಿ, ತಳ್ಳಿಬಿಡ್ಬೇಡಿ. ಮತ್ತೆ ಕೃಪೆ ಅವ್ರ ಮೇಲೆ ಹೋಗ್ಬಿಡುತ್ತೆ, ನಿಮ್ಮ ಮೇಲೆ ಇರಲ್ಲ. ಹಲ್ಲೆಲೂಯಾ. ನೀನು ಕುಗ್ಗಿ ಹೋಗುವ ಪರಿಸ್ಥಿತಿ ಬಂದರೂ ಗಾಡ್ ವಿಲ್ ನೆವರ್ ಪುಟ್ ಯು ಡೌನ್. ದೇವರು ನಿನ್ನನ್ನು ಕೆಳಗಡೆ ಬಿಡುವುದಿಲ್ಲ. ನಾವೆಲ್ಲ ದೊಡ್ಡ ಪರಿಸ್ಥಿತಿವಂತರಲ್ಲ, ಇಲ್ಲ, ಎಲ್ಲರೂ ಬಲಹೀನರೇ. ಆದರೆ ಅಪ್ಪನ ಕೃಪೆ ನೆನೆಸಿ ನೋಡಿದರೆ ಎಷ್ಟೋ ಸಾರಿ ಮುಳುಗಿ ಹೋಗ್ಬಿಟ್ಟಿದ್ದೇವೆ. ಇನ್ನೇನು ಸತ್ತೋಯ್ತೀವಿ, ಮುಗಿದೋಯ್ತಿ ನಮ್ಮ ಜೀವನ ಅಂತ ಹೇಳಿ ನಾವು ಭಯಪಟ್ಟ ಕಾಲದಲ್ಲಿ ಕಾರು ಕತ್ತಲೆಯ ಕಣಿವೆಯಲ್ಲಿ ನಡೆದಾಗಲೂ ನಾನು ಕೇಡಿಗೆ ಹೆದರುವುದಿಲ್ಲ. ನಿನ್ನ ಹತ್ತಿರ ಇರುವುದರಿಂದ ಕೇಡಿಗೆ ಹೆದರುವುದಿಲ್ಲ. ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಜನಾಮನ್ ಹೇಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ ನಿನ್ನ ಜೊತೆ ಇರುತ್ತದೆ. ಆಮೆನ್, ಆಮೆನ್. ಸಾಲ ಇದ್ದರೂ ನಿನ್ನ ಜೊತೆ ದೇವರು ಇರ್ತಾನೆ, ಭಯಪಡಬೇಡ. ದೇವರ ಕೃಪೆ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲವಾರು ಶೋಧನೆಗಳು, ಹಲವಾರು ತೊಂದರೆಗಳು. ಆಮೇಲೆ ಇದು ನಾನು ಹೇಳ್ಬೋದಾ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಮನಸ್ಸಲ್ಲಿ ಮಾಡಿಕೊಂಡು ಏನು ಹೇಳುವಂಥ ವ್ಯಕ್ತಿ ಅಲ್ಲ, ಯಥಾರ್ಥವಾಗಿ ಹೇಳುವಂಥ ವ್ಯಕ್ತಿ. ಸಮೀಪದಲ್ಲಿ ನಮ್ಮ ಸರ್ದಾರನಂದು ಕಾರ್ ಆಕ್ಸಿಡೆಂಟ್ ಆಗೋಯಿತು. ಆಕ್ಸಿಡೆಂಟ್ ಆದಾಗ ಅವರು ಊರಲ್ಲಿ ಹೇಳಿ ಅಂದಿರ್ತಾರಲ್ವೇ, ಹೋಯ್ತಾ ಸರ್ದಾರ್ ಮುಗಿದೋದ್ನಾ, ಕಾರು ಹೋಯ್ತಾ. ಕಾರು ಹೋದ್ಮೇಲೆ, ಆಕ್ಸಿಡೆಂಟ್ ಆದಮೇಲೆ ಅದು ಚರ್ಚಿಗೆ ಹೋಗಿ ಲಿಟನ್ ಹೋಗುವಾಗಲೇ ಆಕ್ಸಿಡೆಂಟ್ ಆಗೋಯ್ತು. ಇನ್ಶೂರೆನ್ಸ್ ಕಂಪನಿನವನು ಏನು ಕೊಡಕ್ಕಾಗಲ್ಲ ಅಂದ್ಬಿಟ್ಟ. ಕಾರು ಹೋಯ್ತು. ಅವರು ಬೈಕಲ್ಲಿ ಎಲ್ಲೂ ಹೋದ್ರೂ ಬೈಕೆ. ಆದರೆ ಏನಾಯ್ತು ಗೊತ್ತಾ, ಹಳೇ ಕಾರು ಹೋಗಿ ಲೇಟೆಸ್ಟ್ ಅಲ್ಲಿ ಟಾಪ್ ಅಂಡ್ ಮಾಡಲಲ್ಲಿ ಹೊಸ ಕಾರನ್ನು ಕೊಟ್ಟು ದೇವರ ಆಶೀರ್ವಾದ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆಯದು ಹೋದ್ರೆ ಹೇಳಿ, ಬಾಯಿ ಥರದ ಹೇಳಿ, ಹಳೆಯದು ಹೋದ್ರೆ, ಹಳೆಯದು ಹೋದ್ರೆ, ಹಳೆಯದು ಹೋದರೆ ಆಮೆನ್, ಆಮೆನ್. ದೇವರು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿಯೇ ಎಲ್ಲವನ್ನ ಮಾಡ್ತಾರೆ. ಅದಕ್ಕಾಗಿ ನೀವು ಅನ್ಕೋಬಾರ್ದು ಹೊಸ ಕಾರ್ ಕೊಡುವುದಕ್ಕಾಗಿಯೇ ದೇವರು ತಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿಸಿದ್ರು ಹಂಗನ್ಬೇಡಿ. ಅಯ್ಯೋ, ಹಂಗಲ್ಲ. ಸೈತಾನ ಆಕ್ಸಿಡೆಂಟ್ ಮಾಡಿಸಿ ಇದ್ರೆ ತಾನೆ ಮಗನ ನೀನು ಇಲ್ಲಿಂದ ನೀನು ಅಲ್ಲಿಗೆ ಹೋಯ್ತೀಯ, ಎಲ್ಲಿಂದ ಎಲ್ಲಿಗೆ, ಬೆಟ್ಟದಿಂದ ತಟ್ಟೆ ಇಡ್ಲಿ ತನಕ ಹೋಯ್ತೀಯ ಅಂತ ಹೇಳಿ ಒಡೆದು ಸೈಡ್ಗೆ ಬಿಸಾಕಿದ್ರೆ ದೇವರು ಏನಂತ ಗೊತ್ತಾ, ಸರ್ದಾರ್ ಭಯಪಡ ಕಣಪ್ಪ, ನಾನು ಇದ್ದೀನಿ. ಅವನು ಒಡೆದಿದ್ದು ಹಳೆ ಕಾರು, ನಾನು ನಿನಗೆ ಕೊಡುವುದು ಹೊಸ ಕಾರು ಕೊಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಕೃಪೆ, ಇದೇ ಕೃಪೆ. ಈ ಕೃಪೆ ನಮ್ಮೆಲ್ಲರ ಮೇಲೂ ಇದೆ. ಈ ಕೃಪೆ ನಮ್ಮೆಲ್ಲರ ಮೇಲೂ ಇದೆ. ಆಮೇಲೆ ನೀನೆಲ್ಲ ನಾಶ ಆಗಲ್ಲ. ಸಮಸ್ತ ದೇಶಗಳ ಪ್ರಾರ್ಥನಾ ಮಂದಿರ ವಿಶ್ವಾಸಿಯೇ, ನಾನು ಸತ್ತೋಗ್ಬಿಡ್ತೀನೋ ನೀನು ಸಾಯಲ್ಲ.
ನಿನ್ನನ್ನು ನಾನು ಹೊಡೆದ್ರು ಸಾಯಿಸಿದ್ರು ನೀನು ಸಾಯಲ್ಲ ನೀನು ಸಾಯಲ್ಲ ಅಕ್ಕ, ನೀವು ಸಾಯಲ್ಲ. ಯವಣ್ಣ ಸೇರೆ, ಅಯ್ಯೋ ನೀವೆಲ್ಲ ಸಾಯಲ್ಲ. ನಿಮ್ಮನ್ನು ಹೊಡೆದ್ರು ನಿಮಗೆ ಬಾಮ್ ಹಾಕಿದ್ರು ನೀವು ಸಾಯಲ್ಲ. ಯಾಕೆ ಗೊತ್ತಾ? ಸಿಂಹಾಸನ ರೂಢನಾಗಿರುವ ದೇವರು ದಿನ ದಿನ ನಿಮ್ಮ ಮೇಲೆ ತನ್ನ ಕೃಪೆಯನ್ನು ಅನುಗ್ರಹಿಸಿ ಸಾಯ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೂತ್ ಮೀಟಿಂಗ್ ಆಗ್ಬಿಡ್ತಾನೆ ಅಂತ ನೋಡಿದ್ರೆ ಆಯ್ತಾ ಇಲ್ಲ. ದಿನ ದಿನ ಮುಂಜಾನೆಯಲ್ಲಿ ಒಂದು ನದಿ ಅದೇ, ಬೈಬಲಲ್ಲಿ ಇದೆ, ಒಂದು ನದಿ ಅದೇ, ಅದು ದೇವರಿರುವ ಸಿಂಹಾಸನದಿಂದ ಹೊರಟು ದೇವರ ನಗರದಲ್ಲಿ ಆ ನದಿ ಹರಿದು ಅದನ್ನ ಮುಂಜಾನೆಯಲ್ಲಿ ಸಂತೋಷಗೊಳಿಸದಂತೆ. ನಿನ್ನನ್ನು ಮುಂಜಾನೆಯಲ್ಲಿ ಸಂತೋಷಗೊಳಿಸುವಂತ ದೇವರು, ನಿನ್ನನ್ನು ಮುಂಜಾನೆಯಲ್ಲಿ ಸಂತೋಷಗೊಳಿಸುವಂತ ದೇವರು. ನೀನು ಮಲಗಿಕೊಂಡಿರುತ್ತಿ, ಆತನು ನಿನಗಾಗಿ ಚಿಂತಿಸುತ್ತಾನೆ. ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. ನೀನು ಏನು ಇಲ್ಲ ಅನ್ನುತ್ತೀಯ, ನಿನಗಾಗಿ ಚಿಂತಿಸ್ತಾನೆ. ರಾತ್ರಿಯಲ್ಲಿ ಅಪ್ಪನ ಹತ್ರ ಕೇಳಿರ್ತೀಯ, ಅಪ್ಪ ಇದು ಆಗುತ್ತದಾ ಪ್ಲೀಸ್, ಅಪ್ಪ ನನ್ನ ಕೈಲಿ ಆಗಲ್ಲ ಮಗಳೇ ಅಂತಿರ್ತಾರೆ. ರಾತ್ರಿಯೆಲ್ಲ ಹತ್ಕೊಂಡು ಮಲಗಿರ್ತಿ, ನೀನು ಮಲಗಿರ್ತಿ, ನಿನ್ನ ದೇವರು ಮಲಗಲ್ಲ. ನೀನು ಬೆಳಗ್ಗೆ ಎದ್ದೇಳುವಾಗ ರಾತ್ರಿಯಲ್ಲಿ ಗೋಲಾಟ ಎಂದರೆ ಮುಂಜಾನೆಯಲ್ಲಿ ಹರ್ಷಧ್ವನಿ. ದಟ್ ಈಸ್ ಗ್ರೇಸ್. ನೀನು ಅನಾಥಲಾಗಿ ನಿಲ್ಲಕ್ಕೆ ಬಿಡಲ್ಲ. ನೀನು ಅನಾಥನಾಗಿ ನಿಲ್ಲಕ್ಕೆ ಬಿಡಲ್ಲ. ನೀನು ಅನಾಥನಾಗುವುದಕ್ಕೆ ಬಿಡಲ್ಲ. ತಬ್ಬಳ್ಳಿ ಆಗಲ್ಲ. ನಿನ್ನ ಸಂಗಡ ದೇವರು, ನಿನ್ನ ಸಂಗಡ ದೇವರ ಕೃಪೆ. ಬೈಬಲ್ ಹೇಳ್ತಾ ಐತೆ, ನಾವು ನಿಂತಿರುವುದು ನಿರ್ಮೂಲ ಆಗದೆ ಇರುವುದು ದೇವರ ಕೃಪೆ. ಹಲ್ಲೆಲೂಯಾ. ಈ ಕೃಪೆ ದೇವರು ನಮ್ಮ ಮೇಲೆ ಇಟ್ಟಿರುವುದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಐತೆ ಅಂತ ಸ್ವಲ್ಪ ಮಾತಾಡ್ಬಹುದಲ್ವೇ? ಬೆಲೆಗೆ ಬಲ್ಲೂಜಿತನ ಬಂದಿದ್ರಿ, ಪರವಾಗಿಲ್ಲ, ಹೇಳಿ, ಮಾತಾಡಬಹುದಾ? ಶಬ್ದವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಒಂದು ಸಾರಿ ಶಬ್ದವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಕೃಪೆ ಇಟ್ಟಿರುವುದರಿಂದ ನಮ್ಮ ಜೀವನದಲ್ಲಿ ನಡೀತಾ ಇರುವುದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಅದು ನಾನು ಹೇಳಿದ ಮೇಲೆ ನಿಮಗೆ ಆವಾಗ ಅರ್ಥ ಆಗುತ್ತದೆ. ಓಹೋ, ಇದೆಲ್ಲ ತಾನಾಗಿ ನಡೀತಾ ಇತ್ತು ಅಂತ ಅನ್ಕೊಂಡೆ. ಬೈಬಲ್ ಇವತ್ತು ನನಗೆ ಹೇಳಿದೆ, ತಾನಾಗಿ ನಡೀತಾ ಇಲ್ಲ, ನನ್ನ ಮೇಲೆ ದೇವರ ಕೃಪೆ ಇಟ್ಟಿರುವುದರಿಂದ. ತೋರಿಸಿ ನೋಡ್ರಿ, ಕಣ್ಣೀರು ಬಿಟ್ಟು ಬಿಡ್ತೀರಾ. ಸತ್ಯವಾಗಲು ನಾನು ಅದನ್ನು ನಂಬುತ್ತಾ ಇದ್ದೀನಿ. ಬೇಗವಾಗಿ ತಿರುಗಿಸಿಕೊಳ್ಳುವ. ಕೀರ್ತನೆ 5:7 ಕೀರ್ತನೆ 5ನೇ ಕೀರ್ತನೆ 7 ಓದಿಕೊಳ್ಳುವ. ಸ್ವಲ್ಪ ಬೇಗ ತೆಗೆದು ಓದಬೇಕು. ಕೀರ್ತನೆ 5:7. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ. ಹಲೋ, ನಾನಂತೂ, ಎಲ್ಲರೂ ಹೇಳಿ, ನಾನಂತೂ. ಸುಮ್ಮನೆ ಜನ ನಿಮ್ಮನ್ನು ನೋಡಿ ಏನಾದಂದ್ರೆ ನೀವು ಥೂ ಅಂತ ಉಗಿದ್ರೆ ಅವ್ರಿಗೆ ಹೇಳಿ, ಥೂ ಅಂತ ಉಗಿಬೇಡ, ನಾನಂತೂ. ಹಲ್ಲೆಲೂಯಾ, ಆಮೆನ್. ಓದಿಕೊಳ್ಳುವ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ. ಹೇಳಿ, ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನ ಮಂದಿರದ ಒಳಗಡೆ ಪ್ರವೇಶಿಸುವೆನು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಾನಂತೂ ನಿನ್ನ ಮಹಾಕೃಪೆಯನ್ನ ಹೊಂದಿದವನಾಗಿ ನಿನ್ನ ಮಂದಿರದ ಒಳಗಡೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು.
ಹಾಲೆಲೂಯ, ಹಾಲೆಲೂಯ. ಏನ್ ಹೇಳಿ? ನಾನಂತೂ ನಿನ್ನ ಮಹಾ ಕೃಪೆಯನ್ನ ಹೊಂದಿದವನಾಗಿ ನಿನ್ನ ಮಂದಿರದಲ್ಲಿ ಪ್ರವೇಶಿಸುವೇನು. ಜನ ಆಮೇಲೆ ಹೇಳ್ತಾ ಇದ್ದೀರಿ. ಹಾಲೆಲೂಯ. ನೀನು ಯಾರಾவது ನಿನ್ನನ್ನು ಕೇಳ್ತಾರೆ, ನೀವು ಯಾಕೆ ವಾರ ವಾರ ಚರ್ಚಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಾನು ಒಳ್ಳೆ ಬಿಲೀವರ್, ನಾನು ಒಳ್ಳೆ ಬಿಲೀವರ್, ಒಳ್ಳೆ ವಿಶ್ವಾಸಿ. ತುಂಡು ತುಂಡಾಗಿ ಮಾಡಿದ್ರು ನನ್ನ ಹೆಸರು ದುಂಡಮ್ಮ. ಅದಕ್ಕೆ ನಾನು ತಪ್ಪದೇನು ಮಾಡ್ತೀನಿ, ಚರ್ಚಿಗೆ ಹೋಗ್ತೀನಿ. ನಾನು ಒಳ್ಳೆ ವಿಶ್ವಾಸಿ, ಅದಕ್ಕೆ ಹೋಗ್ತಾ ಇದ್ದೀನಿ. ನೋ 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 ನೋ. MLA ಮನೆ ಒಳಗಡೆ ನುಗ್ಗಕ್ಕಾಗಲ್ಲ, MP ಮನೆ ಒಳಗಡೆ ನುಗ್ಗಕ್ಕಾಗಲ್ಲ, ಮುಖ್ಯಮಂತ್ರಿ ಮನೆ ಒಳಗಡೆ ನುಗ್ಗಕ್ಕಾಗಲ್ಲ, ಶ್ರೀಮಂತನ ಮನೆ ಒಳಗಡೆ ನುಗ್ಗಕ್ಕಾಗಲ್ಲ. ಇವರೆಲ್ಲ ಸ್ವಲ್ಪ ಕಾಲ ಇದ್ದು ಆಮೇಲೆ ಭೂ ಹೋಗುವವರು. ಅವರ ಮನೆ ಒಳಗಡೆ ನುಗ್ಗಕ್ಕಾಗಲ್ಲ. ದೇವರದ ಮಂದಿರದ ಒಳಗಡೆ ನುಗ್ಗಕ್ಕಾಗುತ್ತಾ? ಒಂದು ವಿಷಯ, ನೀನು ಆಳೈಕೆ ಬರ್ತಾ ಇರುವುದು ಒಳ್ಳೆ ವಿಶ್ವಾಸಿಯಾಗಿರುವುದರಿಂದ ಅಲ್ಲ, ನಿನ್ನ ಮೇಲೆ ದೇವರ ಮಹಾಕೃಪೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ನಿನ್ನ ಮೇಲೆ ದೇವರ ಮಹಾ ಕೃಪೆ. ಸಾಕಾಗಲ್ಲ. ನಿನ್ನ ಮೇಲೆ, ನನ್ನ ಮೇಲೆ ಹೇಳಿ ಹೇಳಿ ಹೇಳಿ, ತಲೆ ಮೇಲೆ ತಟ್ಟಿ ಹೇಳಿ, ನನ್ನ ಮೇಲೆ ಮಹಾ ಕೃಪೆ ಇರುವುದರಿಂದಲೇ ನಾನು ದೇವರ ಮಂದಿರದ ಒಳಗೆ ಪ್ರವೇಶಿಸಿದ್ದೇನೆ. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಾಲೆಲೂಯ, ಹಾಲೆಲೂಯ. ನಿನ್ನ ಮೇಲೆ ದೇವರ ಕೃಪೆ ಇಲ್ಲದೆ ಹೋಗಿದ್ರೆ ನೀವು ಚರ್ಚ್ ಒಳಗಡೆ ಕಾಲಿಡಕ್ಕಾಗಲ್ಲ. ಸತ್ಯ. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಬ್ರದರ್ ನಾವು ಬರಬೇಕು ಅಂತ ಅನ್ಕೊಳ್ತೀವಿ, ಅದೇನೋ ಆವಾಗಲೇ ಏನಾದರೂ ಒಂದು ಬಂದುಬಿಡುತ್ತೆ, ಏನಾದರೂ ಒಂದು ಬಂದ್ಬಿಡುತ್ತೆ. ಆದರೆ ಇವತ್ತು ನೀನು ನಾನು ಇಲ್ಲಿ ದೇವರ ಆಲಯದಲ್ಲಿ ಕೂತಿದ್ದೀವಿ ಅಂತಂದ್ರೆ ಸುಮ್ಮನೆ ಕೂತಿಲ್ಲ, ಒಳ್ಳೆ ವಿಶ್ವಾಸಿ ಆಗಿರುವುದರಿಂದ ಕೂತಿಲ್ಲ, ಚೇರ್ ಇದೆ ಅಂತ ಹೇಳಿ ಬಂದು ಕೂತ್ಕೊಂಡಿಲ್ಲ. ನಮ್ಮ ಮೇಲೆ ದೇವರಿಟ್ಟಂತ ಮಹಾಕೃಪೆಯಿಂದಲೇ ದೇವರ ಆಲಯದ ಒಳಗಡೆ ಪ್ರವೇಶ ಮಾಡಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಅನೇಕರು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಚರ್ಚಿಗೆ ಬರೋಕ್ಕೆ ಯಾಕೋ ಮನಸ್ಸಾಗ್ತಾ ಇಲ್ಲ, ಅದಕ್ಕೆ ನಾನು ಬರ್ತಾ ಇಲ್ಲ. ಚೆನ್ನಾಗಿ ತಿಳಿದುಕೋ. ಕೃಪೆಯನ್ನು ನಿನ್ನ ಮೇಲಿಂದ ಆತನ ಯಾವತ್ತು ತೆಗೀತಾನಲ್ಲ, ಆಮೇಲೆ ನೀನು ಇಲ್ಲಿ ಬರೋಕ್ಕಾಗಲ್ಲ. ದೇವರು ನಿನ್ನ ಮೇಲೆ ಕೃಪೆಯನ್ನು ತೆಗೆದ್ರೆ ನೀನೇನು ಮಾಡೋಕ್ಕಾಗಲ್ಲ. ಆಲಯದಲ್ಲಿ ಪ್ರವೇಶ ಮಾಡೋಕ್ಕೆ ಇಲ್ಲಿ ಒಂದು ಚೇರ್ ಖಾಲಿ ಇದೆ. ಒಂದು ವಿಷಯ ಗೊತ್ತಾ, ಇಲ್ಲಿ ಒಂದು ಚೇರ್ ಇದೆ. ಈ ಚೇರಲ್ಲಿ ನೀನು ಕೂತ್ಕೋಬೇಕಂದ್ರೆ ಸಾಮಾನ್ಯ ಕೂತ್ಕೊಳ್ಳೋಕ್ಕಾಗಲ್ಲ, ಅದು ದೇವರು ನೇಮಿಸಿರ್ಬೇಕು. ಇವತ್ತು ಈ ಚೇರಲ್ಲಿ ಇವನ್ ಕೂತ್ಕೋಬೇಕು ಅಂತ ನೇಮಿಸಿರ್ಬೇಕು. The place where you are sitting today, it's not the choice of yours, but it is a purely and a rich grace of God. ಬಹಳ ದೊಡ್ಡ ಕೃಪೆ. ದೇವರು ಒಂದು ವ್ಯಕ್ತಿ ಮೇಲೆ ಕೃಪೆ ಇಟ್ಟರೆ ಫಸ್ಟ್ ಏನು ಮಾಡ್ತಾನೆ ಗೊತ್ತಾ, ಅವನ್ನ ಆಲಯದ ಒಳಗಡೆ ಕರ್ಕೊಂಡು ಬರ್ತಾನೆ. ಜನ ಆಮೇಲೆ ಹೇಳ್ತಾ ಇದ್ದಾರೆ, ದೇವರು ಒಂದು ವ್ಯಕ್ತಿ ಮೇಲೆ ಕೃಪೆ ಇಟ್ಟರೆ ಫಸ್ಟ್ ಏನು ಮಾಡ್ತಾನೆ, ಅವನನ್ನ ಆಲಯದ ಒಳಗಡೆ ಕರ್ಕೊಂಡು ಬರ್ತಾನೆ. ನಿನ್ನ ಆಲಯದ ಒಳಗೆ ಬಂದಿರುವುದರಿಂದ ಸತ್ಯ ಹೇಳ್ತಾ ಇದ್ದೇನೆ, ನಿನ್ನ ಮೇಲೆ ದೇವರ ದಯೆ ಇದೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಇದನ್ನು ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ನೀವು ಆಲಯದ ಒಳಗಡೆ ಇರುವುದರಿಂದ ನೀವು ಹೇಳ್ಬೋದು, ಬ್ರದರ್ ನಮ್ಮ ಮೇಲೆ ದೇವರ ಕೃಪೆ ಇದೆಯಾ? ನಾವು ಅಂತ ಏನು ಒಳ್ಳೆಯವರಲ್ಲ ಬ್ರದರ್, ನಾವು ಅಂತ ಏನು ಭಕ್ತಿ ಉಳ್ಳವರಲ್ಲ ಬ್ರದರ್. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಬೈದು ಒಳದು ಚರ್ಚಿ ಒಳಗಡೆ ಕರ್ಕೊಂಬಂದು ಕುಂಡ್ರಿಸ್ತವ್ರ ಬ್ರದರ್. ನಮ್ಮ ಮಮ್ಮಿ ಡ್ಯಾಡಿಗೋಸ್ಕರ ಇಲ್ಲಿ ಬಂದಿದ್ದೀನಿ. ಇಲ್ಲ ಸಾರ್, ಇಲ್ಲ ಸಾರ್, ಇಲ್ಲ. ನೀನು ಪಾಪಿ ಆಗಿದ್ರು
ದ್ರೋಗಿ ಆಗಿದ್ರು, ಭಯಭಕ್ತಿ ಉಳ್ಳವನಾಗಿದ್ರು ನಿನ್ನನ್ನು ಕೈ ಬಿಡಬಾರದೆಂದು ದೇವರು ತೀರ್ಮಾನ ಮಾಡಿ ನಿನ್ನನ್ನು ತನ್ನ ಆಲಯದ ಒಳಗಡೆ ಕೊಂಡ್ರಿಸಿದ. 1998ನೇ ಇಸ್ವಿ ನನ್ನ ಪಾಕೆಟ್ನಲ್ಲಿ ವಿಷದ ಬಾಟಲ್ನ ಎತ್ಕೊಂಡು ನಾನು ಸಾಯಲ್ಗೆ ಹೋಗ್ತಾ ಇದ್ದಾಗ ನಮ್ಮ ಅಮ್ಮ ನನ್ನನ್ನು, ಅವ್ರಿಗೆ ಗೊತ್ತಿಲ್ಲ ನಾನು ಪಾಯಸನ ಇಟ್ಕೊಂಡಿದ್ದೀನಿ ಅಂತ ಹೇಳಿ, ನಮ್ಮಮ್ಮ ನನ್ನ ನೋಡಿ ನೀನು ಇವತ್ತು ನನ್ನ ಜೊತೆ ಚರ್ಚಿಗೆ ಬರಲೇಬೇಕು, ಪ್ರೇಯರ್ ಮೀಟಿಂಗ್ ಬರಲೇಬೇಕಂತ ಹೇಳಿ ಒತ್ತಾಯ ಮಾಡಿ ಕರ್ಕೊಂಡು ಹೋದರು. ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ, ಹಾಡು ಆಡ್ತಾ ಇದ್ದಾರೆ, ಯಾವುದೂ ನನ್ನ ತಲೆ ಒಳಗಡೆ ಹೋಗ್ತಾ ಇಲ್ಲ. ಯಾಕಂತಂದ್ರೆ ನನ್ನ ತಲೆ ಒಳಗಡೆ ಇರುವುದಿಲ್ಲ ಯಾರು? ನನ್ನ ಡಾರ್ಲಿಂಗ್, ಹಳೆ ಡಾರ್ಲಿಂಗ್. ಯಾಕಂತಂದ್ರೆ ಅವಳಿಗೆ ಹೇಳಿದ್ದೀನಿ ರಾತ್ರಿ ಕರೆಕ್ಟಾಗಿ 9 ಗಂಟೆಗೆ ನೀನು ಸಾಯಿ ನಾನು ಸಾಯ್ತೀನಿ ಅಂತ ಆಲ್ರೆಡಿ ಏನು ಮಾಡಿದ್ದೀವಿ, ಒಪ್ಪಂದ ಮಾಡಿದ್ದೀವಿ. ಅಂಥವ್ರ ಜೊತೆ ಸೇರಿದ್ರೆ ಸಾಯಲೇಬೇಕು, ಬೇತನ್ನೇನು ಮಾಡೋದು? ಸಾಯುವರ ಜೊತೆ ಸೇರಿದ್ರೆ ಸಾಯಲೇಬೇಕು, ಬದುಕುವರ ಜೊತೆ ಸೇರಿದ್ರೆ ಬದುಕುವರಾಗಿರುತ್ತೆ. ಹಲ್ಲೆಲೂಯಾ. ನೀನು ಯಾರು? ನಾನು ಸಾಯಕ್ಕೆ ರೆಡಿ ಹೋದೆ ಅಂತ ಹೇಳಿ ಆ ಹುಡುಗಿಗೂ ಒಂದು ಈಸ್ಕೊಟ್ಬಿಟ್ಟೆ, ನೀನು ಸತ್ತೋಗ್ಬಿಡು ಅಂತ ಹೇಳಿ. ಇಲ್ಲಿ ಎಷ್ಟು ಜನಕ್ಕೆ ಪಾಯಸನ ಕೊಟ್ಬಿಟ್ಟು ಬಂದು ಕೂತಿದ್ದೀರ ಗೊತ್ತಿಲ್ಲ. ಯಾಕೋ ನನಗೆ ಸ್ವಲ್ಪ ಡೌಟ್ ಆಯ್ತೈತೆ. ನಮ್ಮ ಅಮ್ಮ ಕರ್ಕೊಂಡು ಹೋಗಿ ಕುಂಡ್ರಿಸವರೆ, ಆದರೆ ಅಲ್ಲಿ ಕೂತಿದ್ದೀನಿ, ನನ್ನ ಯೋಚನೆ ಎಲ್ಲ ಹುಡುಗಿ ಮೇಲೆ ಐತೆ. ಆದರೆ ಆ ಕೂಟದಲ್ಲಿಯೇ ನಾನು ಒಳ್ಳೆಯವಲ್ಲ, ಪಾಪಿ, ಕುಡುಕ, ಸ್ಮೋಕ್ ಮಾಡುವವನು, ಒಳ್ಳೆ ವ್ಯಕ್ತಿ ಅಲ್ಲ. ಕೆಟ್ಟ ದಾರಿಯಲ್ಲಿ ದುಡ್ಡು ಸಂಪಾದನೆ ಮಾಡುವುದಕ್ಕಾಗಿ ಬೇರೆಯವ್ರನ್ನ ಹೊಡೆದವನು, ಒಳ್ಳೆಯವನಲ್ಲ. ನೀನಿಲ್ಲಿ ಕೂತಿದ್ಯಲ್ಲ, ಓಹ್ ನೀವು ಒಳ್ಳೆಯವರು, ಅಯ್ಯೋಪ್ಪ ನೀವು ಒಳ್ಳೆಯವರು. ನೀವು ಒಳ್ಳೆಯವರಾಗಿರುವುದಕ್ಕೆ ಇಲ್ಲಿ ಕೂತಿಲ್ಲ, ನೀನು ಸಾಯಬಾರದಂತ ದೇವರು ತೀರ್ಮಾನ ಮಾಡಿದ್ದಕ್ಕಾಗಿ, ನೀನು ಸಾಯಬಾರದೆಂದು ದೇವರು ತೀರ್ಮಾನ ಮಾಡಿದ್ದಕ್ಕಾಗಿ ನಿನ್ನ ಮೇಲೆ ಕೃಪೆ, ಆತನ ಇಟ್ಟಿರುವಂಥ ಕೃಪೆಯನ್ನ ನಿನ್ನಿಂದ ತೆಗಿಬಾರದಂತ ಹೇಳಿ ಆತ ನಿನ್ನ ಕರ್ಕೊಂಬಂದಲ್ಲಿ ಕುಂಡ್ರಿಸಿದಾನೆ. ಅವತ್ತು ಕುಂಡ್ರಿಸಿದ. 1998ನೇ ಇಸ್ವಿ ಜನವರಿ 14ನೇ ತಾರೀಕು ಸಂಕ್ರಾಂತಿ, ಇಡೀ ಊರು ಸಂಕ್ರಾಂತಿ. ನನಗೆ ಆಯ್ತಾಯ್ತ ವಾಂತಿ. ಸಾಯ ಪರಿಸ್ಥಿತಿಯಲ್ಲಿ ಕಡೆಯದಾಗಿ ಆ ಸೇವಕರ ಬಾಯಿಂದ ಒಂದು ಶಬ್ದ, ಯವನಸ್ಥನೇ, ನಿನ್ನ ಪಾಕೆಟ್ನಲ್ಲಿರುವಂಥ ವಿಷದ ಬಾಟ್ಲು ತೆಗೆದು ಬಿಸಾಡು, ನಿನ್ನ ಯೌವನ ಕಾಲವನ್ನು ಯೇಸುವಿಗೆ ಕೊಡು. ಆ ಶಬ್ದ ಮುಟ್ಟಿದಾಗ, ಇದುವರೆಗೂ ಪಾಪಿಯಾಗಿ ಜೀವಿಸಿ ನೀನು ಏನು ಸುಖ ಕಂಡೆ, ನೀನು ಸಾಧಿಸಿದಿ ಏನು, ನೀನು ಲೈಫ್ ಎಲ್ಲ ನಾಶ ಮಾಡಿ ಇವತ್ತು ಸಾಯ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದಿ. ಆದರೆ ಈ ಹೊತ್ತು ಯೇಸುವಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ಕೆಟ್ಟು ಹೋದ ನಿನ್ನ ಜೀವಿತವನ್ನ ಮಹಿಮೆಯಾದ ಜೀವಿತವಾಗಿ ಮಾಡುತ್ತಾನೆ. ಒಪ್ಪಿಸಿಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವತ್ತು ದಿನ ಪಾಯಸದ ಬಾಟಲನ್ನ ಬಿಸಾಡಿ ನಾನು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡೆ. ಅವತ್ತು ದೇವರು ನನ್ನ ಮೇಲೆ ಕೃಪೆ ಇಡದೆ ಹೋಗಿದ್ರೆ ಅವತ್ತು ಸತ್ತೋಗಿರುವೇನು. ಇವತ್ತು ನೀನು ಇಲ್ಲಿ ಇದ್ದೀ ಅಂತಂದ್ರೆ ಸಾಯಬಾರದಂತ ಇಟ್ಟಿದ್ದಾನೆ, ನಿನ್ನ ಮೇಲೆ ಕೃಪೆ ಇಟ್ಟಿರುವುದಂತ ಇಟ್ಟಿದ್ದಾನೆ. ನಿಮ್ಗೆ ಗೊತ್ತು, ನಿಮಗೆ ಗೊತ್ತು, ನನಗೆ ಗೊತ್ತು. ನಿಮ್ಮ ಮೈಂಡು ಆ ಹುಡುಗಿ ಏನಾಯಿತು ಸಾರ್, ಅದು ಹೇಳಿಲ್ಲವಲ್ಲ ಸಾರ್ ಅಂತ ತಾನೆ ಕೇಳಿದ್ರೆ ಆಶ್ಚರ್ಯ ಪಟ್ಟು ಬಿಡ್ತೀರಾ. ನಾನು ಆ ಕೂಟದಲ್ಲಿ ರಕ್ಷಣೆ ಹೊಂದಿದೆ, ಆ ಕೂಟದಲ್ಲಿ ಹೋಗಿ ನಿಂತ್ಕೊಂಡು ಯೇಸು ನನ್ನನ್ನು ಕಾಪಾಡಿದನು ಅಂತ ಹೇಳಿ 1,00,000 ಜನ ಮುಂದೆ ಸಾಕ್ಷಿ ಹೇಳಿದೆ. ರಾತ್ರಿ ಮನೆಗೆ ಬಂದೆ, ಒಳ್ಳೆ ಪ್ರೇಯರ್ ಮಾಡಿದೆ, ಸಂತೋಷವಾಗಿತ್ತು. ರಕ್ಷಣೆ ಅಭಿಷೇಕ ಹೊಂದಿದ್ದೀನಿ, ರಕ್ಷಣೆ ಅನುಭವ ಹೊಂದಿದ್ದೀನಿ. ಆದರೆ ಒಂದು ಭಯ, ಹುಡುಗಿ ಏನಾದಳು. ಬೆಳಗ್ಗೆ ಬಸ್ ಸ್ಟಾಪಲ್ಲಿ ಹೋಗಿ ನಿಂತಿದ್ದೀನಿ, ರಕ್ಷಣೆ ಹೊಂದಿದೆ. ಮಾರನೇ ದಿವಸ ಬಸ್ ಸ್ಟಾಪಲ್ಲಿ ಹೋಗಿ ನಿಂತಿದ್ದೀನಿ. ಈಗ ಗೊತ್ತಾಗಬೇಕಲ್ಲ ಹುಡುಗಿಗೆ ಏನಾಯ್ತು ಅಂತಂತ ಹೇಳಿ. ಅಯ್ಯೋ ದೇವರೇ, ಅಯ್ಯೋ ದೇವರೇ, ಇರ್ತಾಲೋ ಸತ್ತೋದ್ಲು, ಏನಾಯ್ತು ಗೊತ್ತಿಲ್ಲ.
ಅಂತಂದ್ರೆ ಅವಳು ಕಾಲೇಜ್ ಬ್ಯಾಗ್ ಹಾಕ್ಕೊಂಡು ಬಸ್ಸಲ್ಲಿ ಇಳಿತಾವಳೆ. ಇವಳು ನಂಬಿ ನಾನು ಸತ್ತೋಗಿದ್ರೆ ಏನು ಮಾಡಿದ್ರು? ಇವಳನ್ನ ನಂಬಿ ನಾನು ಸತ್ತೋಗಿದ್ರೆ ನನ್ನ ಗತಿ ಏನಾಗಬೇಕಿದ್ದು? ನಾನು ಅವಳನ್ನ ಕಂಡು ಆಮೇಲೆ ಅವಳನ್ನ ಕಾಣುವ ತನಕ ಭಯ ಇತ್ತು. ನೋಡಿದ ಮೇಲೆ ಸಂತೋಷನ ಬಂದು ಕೋಪನ ಬಂತು. ಏ ಕಳ್ಳಿ, ನನ್ನ ಕೊಂದ್ಬಿಟ್ಟು ಬ್ಯಾಗ್ ಹಾಕೊಂಡು ಕಾಲೇಜಿಗೆ ಬರ್ತೀಯ ಅಂತ ಹೇಳಿ ಅಲ್ಲಿ ಹೋಗಿ ಅವಳು ನನ್ನ ನೋಡಿತ ಮಾಮ ಅಂದ್ರು. ಮಾಮ ಡಾಮಾಳ ಇರಲಿ, ನೀನು ಹೆಂಗೆ ಸಾಯದ ಹೋದೆ? ಅವಳು ಅಂದಳು, ನಿಮ್ಗೆ ಗೊತ್ತಿಲ್ವಾ, ನಿನ್ನೆ ನೀವು ಸಾಕ್ಷಿ ಹೇಳಿದ್ರಲ್ಲ ಕುಟ್ಟದಲ್ಲಿ, ನಮ್ಮನ್ನ ಒಡೆದು ನಮ್ಮಮ್ಮನು ನನ್ನನ್ನು ಕುಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರ ಅಂತ. ಹಲ್ಲೆಲೂಯ. ನಾನು ಕುಟ್ಟದಲ್ಲಿ ಬಂದಿದ್ದೆ ಮಮ್ಮ, ನೀವು ಸಾಕ್ಷಿ ಹೇಳಿದೆ ನೋಡಿದೆ, ಆಮೇಲೆ ತೀರ್ಮಾನ ಮಾಡಿಬಿಟ್ಟೆ. ನಾನು ಏನ್ ಮಾಡಲ್ಲ, ಅವಳು ಬದುಕೊಂಡ್ಲು, ನಾನು ಬದುಕೊಂಡೆ. ಆಮೇಲೆ ಒಂದು ವೇಳೆ ಅವಳು ಬದುಕೊಳ್ಳದೆ ಹೋಗಿದ್ರೆ ಇವತ್ತು ತನಕ ನನ್ನ ಮನಸ್ಸಾಕ್ಷಿಯನ್ನು ಕೊಂದಿರುವುದು. ಕರೆಕ್ಟ್ ಅಲ್ಲ? ನಾನು ಈ ಬೈಬಲ್ ಇಟ್ಕೊಂಡು ಪ್ರಸಂಗ ಮಾಡೋಕ್ಕೆ ಆಗ್ತಿರಾಕಿಲ್ಲ. ಅವಳು ಬದುಕೊಂಡ್ಲು, ಅವಳು ಸೇವಕಿ ಆದಳು, ನಾನು ಸೇವಕನಾದೆ. ಆಕೆಯನ್ನು ಮಿನಿಸ್ಟ್ರಿ ಮಾಡ್ತಾರೆ. ನಮ್ಮ ಜೊತೆ ಬಂದು ನಮ್ಮ ಬ್ರದರ್ಸ್ಗೆಲ್ಲ ಅವ್ರ ಮನೆಗೆ ನಾವು ಊಟಕ್ಕೆ ಹೋಗಿದ್ದೀವಿ. ಇದು ನಾನು ಹೇಳಲೇಬೇಕು. ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೀನಿ, ನಮಗೆಲ್ಲ ಬಡಿಸ್ತಾ ಇದ್ದಾರೆ. ಅವ್ರ ಯಜಮಾನರು ನಮಗೆ ಅಕ್ಕನ ಮಗಳು ಅಲ್ಲ ಪಾಸ್, ಯಾಕೆ ಮತ್ತೆ ಅವ್ರ ಮನೆಗೆ ಹೋಗ್ಬಾರ್ದಾಯ್ತಲ್ಲ ಹಂಗೆ? ನಮ್ಮ ಅಕ್ಕನ ಮಗಳು, ಅದರಿಂದಲೇ ಹೋದೆ. ಅಲ್ಲಿ ಅವ್ರ ಮನೆಗೆ ಹೋದ್ರೆ ಎಲ್ಲ ಬಡಿಸವ್ರೆ. ಅವಳು ಸಾಂಬಾರು ತಗೊಂಬಂದ್ರು, ಚಿಕನ್ ಸಾಂಬಾರು ತಗೊಂಬಂದಾಗ ಅವಳು ಕೈ ಗಡಗಡ ಗಡಗಡ ನಡುಗ್ತಾ ಇದ್ದೆ. ಏನು ಗೊತ್ತಾ ಅವಳು ಏನು ಹೇಳಿದ್ರು ಗೊತ್ತಾ? ಯಾರಿಗೆಲ್ಲ ಜ್ಞಾಪಕ ಇದೆ? ಜ್ಞಾಪಕ ಇದೆಯಲ್ಲ, ನನ್ನ ಪ್ಯಾಂಟಲ್ಲಿ ಸಾಂಬಾರು ಸ್ವಲ್ಪ ಬಿದ್ದೋಯ್ತು. ಅವ್ರ ಹಸ್ಬೆಂಡ್ ಕೇಳ್ತಿದ್ದಾರೆ, ಏನಾಯ್ತು ನಿನ್ಗೆ ಅಂತ ಹೇಳಿ. ಅವಳಂತ ಇದ್ದಾಳೆ, ಸೇವಕರಿಗೆ ಬಡಿಸುವಷ್ಟು ಧೈರ್ಯ ನನಗಿಲ್ಲ, ನಾನು ಎಲ್ಲ ಮಾಡಿ ತಂದು ಇಡ್ತೀನಿ, ದಯವಿಟ್ಟು ನೀವೇ ಬಡಿಸ್ಬಿಡಿ. ಅವ್ರ ಯಜಮಾನ್ರಂದ್ರು, ನಿಮ್ಮ ಮಾವ ತಾನೆ ಕಣೆ. ಒಂದು ಕಾಲದಲ್ಲಿ ನನ್ನ ಮಾವನೇ, ಆದರೆ ಈಗ ನನಗೆ ಮಾವನಾಗಿ ಕಾಣ್ತಾ ಇಲ್ಲ, ದೇವರ ಸೇವಕನಾಗಿ ಕಾಣ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳಿ, ಇವತ್ತು ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ತೀರ್ಮಾನ ಮಾಡಿದ್ದೀರಲ್ಲ? ಒಂದು ಕಾಲದಲ್ಲಿ ಪ್ರಯತ್ನ ಮಾಡಿದ್ರಲ್ಲ? ಮನೆ ಯಾರೋ ಒಬ್ಬ ಬಂದು ಹೇಳ್ದ, ಅಣ್ಣ ನಾನು ಸೂಸೈಡ್ ಅಟೆಂಡ್ ಮಾಡಿದ್ದೆ ಅಣ್ಣ ಒಂದ್ಸಾರಿ ಅಂದ. ಹೌದಾ ಕಣೋ? ಏನಂದ? ಮನೇಲಿ ಹೋಗಿ ಶಾಂಪು ಕುಡಿದು ಬಿಟ್ಟೆ ಅಣ್ಣ. ಅದೇ ಶಾಂಪು ಕುಡಿದ್ರೆ ಸಾಯ್ತಾರೆ, ನಿನ್ ಯಾರು ಹೇಳಿತ್ತು? ಆನಂದ, ದಯವಿಟ್ಟು ಸಾಕ್ಷಿನ ಚರ್ಚೆಯಲ್ಲಿ ಹೇಳಕ್ ಹೋಗಬೇಡ. ಇವತ್ತು ನಾವಿಲ್ಲಿ ಇದ್ದೀವಿ, ಎಷ್ಟು ಜನ ತೀರ್ಮಾನ ಮಾಡಿದ್ದೀವಿ, ಎಷ್ಟು ಸಾರಿ ತೀರ್ಮಾನ ಮಾಡಿದ್ದೀವಿ. ನಡೆದಂತ ಒಂದು ಸಾಕ್ಷಿ ಹೇಳ್ತೀನಿ. ಒಂದು ಯೌವನಸ್ಥ, ಅವನ ಸೇವಕ, ಇವಾಗ ಒಳ್ಳೆ ಸೇವಕರವರು, ಅವನು ಯೌವನ ಕಾಲದಲ್ಲಿ ಹೋಗಿ ರಸ್ತೆಯಲ್ಲಿ ಲಾರಿ ಬರುವಾಗ ಹೋಗಿ ನಿಂತ್ಕೊಂಡ್ಬಿಟ್ನಂತೆ. ಲಾರಿಯಲ್ಲಿ ಬಿದ್ದು ಸತ್ತೋಯ್ತೀನಿ ಅಂತ ಹೇಳಿ. ಲಾರಿ ಇನ್ನೇನು ಹತ್ತಿರ ಬರ್ತಾ ಐತೆ, ಇವನು ನಿಂತ್ಕೊಂಡ್ಬಿಟ್ಟ. ಫುಲ್ ಕತ್ತಲೆ, ಫುಲ್ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ಟವನೆ. ಢಮ್ ಅಂತ ಒಂದು ಶಬ್ದ. ಇವನು ಅನ್ಕೊಂಡವನೇ ಇವನಿಗೆ ಹೊಡೆದಿದ್ದಾನೆ ಅಂತ ಹೇಳಿ. ಆದರೆ ಏನು ನೋವಾಗಲಿಲ್ಲ. ಇವನು ಅನ್ಕೊಂಬಿಟ್ಟವನೇ, ಓಹೋ ಹೊಡೆದ ತಕ್ಷಣ ಆತ್ಮ ಆಚೆ ಬಂದ್ಬಿಟ್ಟಿದ್ದಂಗೆ ಕಾಣಿಸ್ತದೆ ಅಂತ ಹೇಳಿದ್ರೆ ನೀವು ನಂಬಲ್ಲ. ಲಾರಿ ಹಳ್ಳದಲ್ಲಿ ಬಿದ್ದೋಯ್ತು, ಸಾಯಲಿಲ್ಲ, ಬದುಕೊಂಡ. ಇವತ್ತು ನೀನು ನಾನು ಇಲ್ಲಿ ಇದ್ದೀವಿ. ನಾವು ಸಾಯಕ್ಕೆ 1000 ಪರಿಸ್ಥಿತಿಗಳು ಬಂದರು, ಇವತ್ತು ದೇವರು ನಮ್ಮನ್ನು ಬದುಕಿಸಿಟ್ಟಿರುವಂತನಾಗಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾನು ಸೂಸೈಡ್ ಮಾಡಕ್ಕೆ ಹೋಗಿ ರಕ್ಷಣೆ ಹೊಂದಿದವನು. ನನಗೆ ಗೊತ್ತು, ಈ ನನ್ನ ಸೇವೆಯಲ್ಲಿ ಬರುವುದಿಲ್ಲ ಇಂಥ ಕೇಸ್ಗಳೇ ಬರುವುದು. ಈ ಸೂಸೈಡ್ ಟ್ರೈ ಮಾಡುವುದು ಇದೆಲ್ಲ ದೇವರು ತೊಳೆದು
ಇವತ್ತು ನೀನು ಬದುಕಿದಿ. ಆಮೇಲೆ ಅದೇ ನಿನ್ನ ಬಲ ಅಲ್ಲ, ದೇವರ ಮಹಾಕೃಪೆ. ಹಲ್ಲೆಲೂಯಾ. ಆಮೇಲೆ ಸರಿ, ಇವಾಗ ಒಂದು ಪ್ರಶ್ನೆ. ದೇವರು ನಮ್ಮ ಮೇಲೆ ದಯೆ ಇಟ್ಟರೆ, ದೇವರು ನಮ್ಮ ಮೇಲೆ ದಯೆ ಇಡುವುದಕ್ಕೂ ನಮ್ಮನ್ನ ಚರ್ಚಿಗೆ ಕರ್ಕೊಂಡ್ಬರುವುದಕ್ಕೂ ಏನು ಸಂಬಂಧ? ದಯೆ ಇಟ್ಟರೆ ಒಂದು ಆ್ಯಪಲ್ ಫೋನ್ ಕೊಡ್ಬೋದಾಯ್ತು. ದಯೆ ಇಟ್ಟರೆ ಒಂದು ಕೋಟಿ ದುಡ್ಡು ಕೊಡ್ಬೋದಾಯ್ತು. ದಯೆ ಇಟ್ಟರೆ ಒಂದು ಕಾರ್ ಕೊಡ್ಬೋದಾಯ್ತು. ಯಾಕೆ ದೇವರು ದಯೆ ಇಟ್ಟರೆ ನಮ್ಮ ಮೇಲೆ ದೇವರು ಕೃಪೆ ಇಡುವುದಕ್ಕೂ ಚರ್ಚಿಗೆ ಕರ್ಕೊಂಬಂದು ನಮ್ಮನ್ನು ಬಿಡುವುದಕ್ಕೂ ಏನು ಸಂಬಂಧ? ಅದನ್ನು ಇವತ್ತು ಓದಿಕೊಳ್ಳುವ, ತಿರುಗಿಸಿಕೊಳ್ಳುವ ಸತ್ಯವಾಕ್ಯವನ್ನು. ಅದೇ ರೀತಿಯಾಗಿ 2 ಪೂರ್ವಕಾಲ ವೃತ್ತಾಂತರ 7ನೇ ಅಧ್ಯಾಯ 15-16, 2 Chronicles chapter 7 verse 15 and 16 ಓದಿಕೊಳ್ಳುವ. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ. ಹಲೋ ಇನ್ನು ಮುಂದೆ ಈ ಸ್ಥಳದಲ್ಲಿ, ಈ ಸ್ಥಳ ಅಂತಂದ್ರೆ ಒಂದು ಕಾಲದಲ್ಲಿ ಈ ಚರ್ಚ್ ಕಟ್ಟಕ್ಕೆ ಮುಂಚೆ ಇದರಲ್ಲಿ ದನ ಮೇಯ್ತಿತ್ತು ಅಲ್ವೇ, ಜನನು ಮೇಯ್ತಿದ್ರು, ಎಲ್ಲ ಇತ್ತು ಇಲ್ಲಿ ಒಂದು ಕಾಲದಲ್ಲಿ. ಆ ಥರ ದೇವರು ಒಂದು ಸ್ಥಳವನ್ನು ಆರಿಸಿಕೊಂಡು ಅದರಲ್ಲಿ ತನಗೋಸ್ಕರವಾಗಿ ಒಂದು ಮಂದಿರ, ಅದು ಸಣ್ಣದೋ ದೊಡ್ಡದೋ, ಅದು ಎಂಥ ಆಲಯವಾಗಿರಲಿ, ಎಂಥ ಆಲಯ ಅದು. ಕೆಲವರು ಅಂತಾರೆ ಇದು ಯೆರೂಸಲೇಮ್ ದೇವಾಲಯ ಮಾತ್ರ. ಯೆರೂಸಲೇಮ್ ದೇವಾಲಯ ಇಲ್ಲ ಸ್ವಾಮಿ, ಹೋಗಿ ನೋಡು, ಬರೀ ಗೋಡೆ ಮಾತ್ರ ಇರುವುದಲ್ಲಿ. ಆತನ ಹೆಸರು ಇಡಲ್ಪಟ್ಟಿರುವಂಥ ಎಲ್ಲ ಆಲಯದಲ್ಲಿಯೂ. ಆಮೇಲೆ ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುವೆನು. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಕೃಪೆ ಇಡುವುದಕ್ಕೂ ನಮ್ಮನ್ನ ಚರ್ಚ್ ಕರ್ಕೊಂಬರುವುದಕ್ಕೂ ಏನಯ್ಯ ಸಂಬಂಧ ಅಂತಂದ್ರೆ, ಈ ಸ್ಥಳದಲ್ಲಿ ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಗೂ ಕರ್ತನು ಕಿವಿ ಕೊಡುವಾತನಾಗಿರುತ್ತಾನೆ. ನಿನಗೆ ಕಾರ್ ಬೇಕಾ? ಇಲ್ಲಿ ಬಂದು ಪ್ರೇಯರ್ ಮಾಡು. ನಿನಗೆ ಮೊಬೈಲ್ ಬೇಕಾ? ಪ್ರೇಯರ್ ಮಾಡು. ಸುಖ ಬೇಕಾ? ಪ್ರೇಯರ್ ಮಾಡು. ಸಮಾಧಾನ ಬೇಕಾ? ಪ್ರೇಯರ್ ಮಾಡು. ಗರ್ಭದ ಮಗು ಬೇಕಾ? ಪ್ರೇಯರ್ ಮಾಡು. ಮದುವೆ ಆಗಬೇಕಾ? ಪ್ರೇಯರ್ ಮಾಡು. ಮನೆ ಕಟ್ಟಬೇಕಾ? ಪ್ರೇಯರ್ ಮಾಡು. ಮನೆಯಲ್ಲೇ ಪ್ರೇಯರ್ ಮಾಡ್ತೀನಿ, ಮಾಡು. ಯಾರು ಬೇಡ ಅಂದ? ನಾನು ಬೇಡ ನಾನು. ಆದರೆ ಅಲ್ಲಿ ಕೇಳ್ತಾನಿಲ್ಲೋ ಗೊತ್ತಿಲ್ಲ, ಇಲ್ಲಿ 100% ಆತನ ಕೇಳ್ತಾ. ಯಾಕೆ? ಶೇಷರತ್ನ ಕಟ್ಟಿದ್ರಲ್ಲ ಅದಕ್ಕ? ಇಲ್ಲ 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 ಇಲ್ಲ, ಇದನ್ನು ಆತನ ಆರಿಸಿಕೊಂಡಿರುವುದರಿಂದ ನೀನು ಇಲ್ಲಿ ಬರುವುದು ಬೇರೆ ಯಾರನ್ನು ನೋಡುವುದಕ್ಕಾಗಿಲ್ಲ, ಯೇಸುವನ್ನೇ ನೋಡುವುದಕ್ಕಾಗಿ. ಆಮೆನ್, ಹಲ್ಲೆಲೂಯಾ. ಬೇರೆ ಯಾರನ್ನ ನೋಡೋಕ್ಕಾಗಿ ಬರ್ತೀರಾ? ನೋಡುವಷ್ಟು ಇಲ್ಲಿ ಯಾರು ಇಲ್ಲ ಬಿಡಿ. ಆಮೇಲೆ ನೀನು ಬರ್ತಾ ಇರುವುದೇ ಅದಕ್ಕೆ, ಆತನ್ನ ನೋಡುವುದಕ್ಕಾಗಿ. ಸೊ ದಿಸ್ ಪ್ಲೇಸ್ ಹ್ಯಾಸ್ ಚೋಸನ್ ಫಾರ್ ದ ನೇಮ್ ಆಫ್ ದ ಲಾರ್ಡ್. ದೇವರ ಹೆಸರಿಗೋಸ್ಕರ ಆರಿಸಲ್ಪಟ್ಟಂತ ಸ್ಥಳ. ಇಲ್ಲಿ ಏನ್ ಮಾಡ್ತಾನೆ ಗೊತ್ತಾ? ಬರುವವರ ಎಲ್ಲ ಪ್ರಾರ್ಥನೆಗೂ ಆತನ ಕಿವಿ ಕೊಡುವ ಆತನ ಆಗಿರುತ್ತ. ನಂಬರು ಮಾತ್ರ ಕರಗಳ ತಟ್ಟಿ ಇನ್ನು ಜೋರಾಗಿ ಹಲ್ಲೆಲೂಯಾ. ಆಮೇಲೆ ಏನ್ ಮಾಡ್ತಾನಂತೆ? ಓದಿ ಫಲ್ಬದು. ಏನ್ ಮಾಡ್ತಾನಂತೆ? ನನ್ನ ನಾಮ ಮಹತ್ತು, ನನ್ನ ನಾಮ ಮಗತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ, ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು. ಹಲೋ 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 ಹಲೋ,
ನನ್ನ ದೃಷ್ಟಿಯು ಮನಸ್ಸು ನನ್ನ ಮನಸ್ಸು ಸದಾ ಅಲ್ಲೇ ಇರುವವು. ಸದಾ ಇಲ್ಲೇ ಇರೋದು. ಕರಗಳ ತಟ್ಟಿ ದೇವರ ನಾಮಕ್ಕೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ವಿಶ್ವಾಸಿಗಳಿಗೆ ಆಶೀರ್ವಾದ ಒಂದಕ್ಕೆ ಗೊತ್ತಿಲ್ಲ ಅಂತಾನೆ ನಾನು ಹೇಳುವೆ, ಗೊತ್ತಾಗ್ತಾ ಇಲ್ಲ ಅಂತ ನಾನು ಹೇಳುವೆ ಸತ್ಯವಾಗಲು. ಯಾಕೆ ಗೊತ್ತಾ, ಈ ಆಲಯದಲ್ಲಿ 365 ಡೇಸ್ 365 ದಿವಸ 24 ಗಂಟೆ, ಭಾನುವಾರ ಮಾತ್ರ ಅಲ್ಲ, ಆಲ್ ದ ಟೈಮ್ ಇಲ್ಲಿ ಆತನ ಕಣ್ಣು ಇರುತ್ತೆ, ಆತನ ಮನಸ್ಸು ಇಲ್ಲಿ ಇರುತ್ತೆ. ನೀನು ಭಾನುವಾರ ಮಾತ್ರ ಇಲ್ಲಿ ಬರಬೇಕಂತಲ್ಲ, ಫ್ರೀ ಇರುವಾಗ ಬೈಕ್ ಹತ್ಕೊಂಡು ಬಂದ್ಬಿಡು. ಹಗಲು ಸಾಯಂಕಾಲ ರಾತ್ರಿನೋ ಕಮ್ ಅಂಡ್ ಪ್ರೇ ಇನ್ ದಿಸ್ ಪ್ಲೇಸ್. ಬಂದಿಲ್ಲಿ ಪ್ರಾರ್ಥನೆ ಮಾಡು. ಯಾಕಂತಂದ್ರೆ ಇಲ್ಲಿ ಆತನ ಮನಸ್ಸು ಇದೆ, ಆತನ ದೃಷ್ಟಿ ಇಲ್ಲಿ ಇದೆ. ಇಲ್ಲಿ ಮಾಡಲ್ಪಡುವಂಥ ಪ್ರಾರ್ಥನೆ ಆತನ ಕೇಳುವ ಆತನ ಆಗಿರ್ತಾನೆ. ಆಮೇಲೆ ಆಮೇಲೆ ಹಲ್ಲೆಲೂಯಾ. ರಸ್ತೆಯಲ್ಲಿ ಹೋಗುವಾಗ ಬಾ, ಬಂದು ಒಂದು ಅರ್ಧ ಗಂಟೆ ಇಲ್ಲಿ ಬಂದು ಪ್ರೇಯರ್ ಮಾಡಿಬಿಟ್ಟು ಹೋಗು. ಯೌವನ ಕಾಲದಲ್ಲಿ ನಮ್ಮ ಸಭೆಯನ್ನು ನಾವು ಹಾಗೆ ಉಪಯೋಗಿಸಿದ್ವು. ಆಮೇಲೆ ಚೆನ್ನೈಗೆ ಹೋಗ್ಬಿಟ್ಟೆ. ಚೆನ್ನೈಗೆ ಹೋದ್ಮೇಲೆ ಅಲ್ಲಿ ರಾಯಪೇಟ ಅಂತ ಹೇಳಿ ಒಂದು ಊರಿದೆ, ಅಲ್ಲಿ ಒಂದು ಚರ್ಚ್ ಇತ್ತು, ವೆಸ್ಲಿ ಚರ್ಚ್ ಅಂತ ಹೇಳಿ, CSI ಚರ್ಚ್ ಅಂತಂದು ಹೇಳಿ. ಅಲ್ಲಿ ಚರ್ಚಿ ಡೋರ್ ಹಾಕಿರ್ತಾರೆ, ಈ ಥರ ವರಾಂಡ ಇರ್ತದೆ, ಸ್ವಲ್ಪ ಚಿಕ್ಕದು ವರಾಂಡ, ಇದು ದೊಡ್ಡದಲ್ಲ, ಚಿಕ್ಕದು. ಪ್ರತಿ ಶುಕ್ರವಾರ ನಾನು ಉಪವಾಸ ತಗೊಂಡು ಆ ವರಾಂಡದಲ್ಲಿ ಹೋಗಿ ಕೂತ್ಕೊಂಡು ಸಾಯಂಕಾಲ ತನಕ ಪ್ರೇಯರ್ ಮಾಡುವೇನು. ಆ ಗೋಡೆ ನಂಗೆ ಹಿಡ್ಕೊಳ್ವೇನು, ಆ ಗೋಡೆಯಲ್ಲೇ ನನ್ನ ತಲೆ ಇಟ್ಕೊಂಡು ಪ್ರೇಯರ್ ಮಾಡುವೇನು. ನನಗೆ ಗೊತ್ತಿರಲಿಲ್ಲ ಅದೇ ಚರ್ಚಿಂದಲೇ ನನಗೆ ಹೆಣ್ಣು ಸಿಗುತ್ತಂತ. ಅದು ಆಮೇಲೆ ಗೊತ್ತಾಗಿತ್ತು. ಅದೇ ಚರ್ಚಿಂದಲೇ ಮತ್ತೆ ನಮ್ಮ ಮಿಸ್ಸಸ್ ಚರ್ಚೆ ಅದೇನೆ, ಗೊತ್ತಿರಲಿಲ್ಲ. ಓಹೋ, ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡುವಂಥ ಚರ್ಚಲ್ಲೇ ಇದೆಲ್ಲ ಬೇಡ. ಹಲ್ಲೆಲೂಯಾ. ಗಾಡ್ ಲೆಡ್ ಮೀ ಲೈಕ್ ದಟ್. ಪ್ರಾರ್ಥಿಸುವೆನು. ಸತ್ಯ ಹೇಳ್ತೀನಿ, ನಾನು ಯೌವನ ಕಾಲದಲ್ಲಿ ನಾನು ಮಾಡಿದ ಪ್ರಾರ್ಥನೆ ಒಂದು ಬಿದ್ದು ಹೋಗಲಿಲ್ಲ. ಎಲ್ಲ ಪ್ರಾರ್ಥನೆಯನ್ನ ಈಗ ನನ್ನ ಕಣ್ಣು ಮುಂದೆ ನೆರವೇರುತ್ತಾ ಬರುವುದನ್ನು ಕಾಣುತ್ತಾ ಇದೆ. ಹಲ್ಲೆಲೂಯಾ. ದೇವರ ಕೃಪೆ ಕೊಟ್ಟರೆ ಡೈರೆಕ್ಟ್ ಆಗಿ ಸುಖ ಕೊಡಲ್ಲ, ಡೈರೆಕ್ಟ್ ಆಗಿ ಆಶೀರ್ವಾದ ಇಲ್ಲ, ಡೈರೆಕ್ಟ್ ಆಗಿಲ್ಲ. ನಿನ್ನನ್ನು ತನ್ನ ಮಹಾ ಕೃಪೆಯಿಂದ ತುಂಬಿಸಿ ನಿನ್ನನ್ನು ಆತನ ತನ್ನ ಆಲಯಕ್ಕೆ ಕರ್ಕೊಂಡ್ಬರ್ತಾನೆ. ಹಲ್ಲೆಲೂಯಾ. ನಿಮಗೆ ವಿಷಯ ಗೊತ್ತಾ, ಆಲಯದ ಮಹಿಮೆ, ಆಲಯದ ಮಗತ್ವ ಯಾರು ಗೊತ್ತಿರ್ತದಲ್ಲ ಅವರೇ ಆಶೀರ್ವಾದವಂತಾರೆ. ಇಲ್ಲಿ ಒಬ್ಬ ಯವನಸ್ಥ ಮಗಳಿದ್ದಾಳೆ. ಮಗಳು ಎದ್ದು ನಿಂತ್ಕೊಂಬಳೆ, ಎದ್ದು ನೀನೆ ಬೀದರ್. ನಿಮ್ಗೆ ಗೊತ್ತಾ, ವಾರ ವಾರ ಬೀದರಿಂದ ಬರ್ತಾ ಇದ್ದಾಳೆ. ನಮ್ಮ ಜನ ಬಿಡದಿಯಿಂದ ಬರ್ತಾರೆ ಚರ್ಚಿಗೆ. ಬೀದರಿಂದ ಬರ್ತಾ ಇದ್ದಾಳೆ, ಎವ್ರಿ ವೀಕ್, ವಾರ ವಾರ ಬರ್ತಾ ಇದ್ದಾಳೆ. ನೋಡಿ, ಕೂತ್ಕೊ ಮಗಳೇ. ನಾನು ಹೇಳಿದೆ, ಹೋದ ವಾರ ಹೇಳಿದೆ, ಮಗಳೇ ನೀನು ಅಲ್ಲೇ ಯಾವ್ದಾದ್ರು ಚರ್ಚಿಗೆ ಹೋಗಂದ್ರೆ, ಅಪ್ಪ ಬೇಡಪ್ಪ ಇಲ್ಲೇ ಬರ್ತೀನಿ. ಬೀದರಿಂದ ಹೆಂಗ ಬರ್ತೀನಿ, ನಿಮ್ಗೇನಾಯ್ತು, ನಾನು ಬರ್ತೀನಿ. ಆಮೇಲೆ ಹಲ್ಲೆಲೂಯಾ. ನೀವು ಹೇಳಿ, ಈಕೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನ ಕೊಡಲ್ವಾ ಹೇಳಿ, ಕೊಡ್ತಾನ ಕೊಡಲ್ವಾ ಹೇಳಿ. ಹಲ್ಲೆಲೂಯಾ. ಆಮೇಲೆ ಯಾಕೆ ದೇವರು ನಿನ್ನ ಮೇಲೆ ಕೃಪೆ ಇಟ್ಟು ಸಭೆಗೆ ಕರ್ಕೊಂಡ್ಬರ್ತಾನೆ? ನಿನ್ನ ಮೇಲೆ ಕೃಪೆ ಇಲ್ಲ ಅಂತಂದ್ರೆ ನೀನು ಇಲ್ಲಿ ಬರೋಕ್ಕಾಗಲ್ಲ. ನೀನು ಇಲ್ಲಿ ಬರುವುದು ತಡವಾಗುತ್ತಾ ಇತ್ತು ಅಂತಂದ್ರೆ ಪ್ರೇಯರ್ ಮಾಡಬೇಕು. ದೇವರೇ, ನನಗೆ ಆಲಯಕ್ಕೆ ಹೋಗುವುದಕ್ಕೆ ತಡೆ ಬರುವುದು ಬಾರದು. ಯಾಕಂತಂದ್ರೆ ನಿನ್ನ ಮಹಾ ಕೃಪೆಯಿಂದಲೇ ಆಲಯದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೇನೆ. ಅನೇಕರಿಗೆ ಆಲಯಕ್ಕೆ ಬರುವುದು ಬಿಡಿ ಪರವಾಗಿಲ್ಲ ಅಂತ. ನೋ ನೋ ನೋ, ತಡವಾಗಿ ಲೇಟಾಗಿ ಬರಬೇಡ, ಬರದೇ ನಿಂತ್ಕೊಳ್ಳು ಬೇಡ. ಇಲ್ಲಿ ನೀನು ಬರುವುದು ದೇವರು ನಿನ್ನ ಮೇಲೆ ಇಟ್ಟಿರುವಂಥ ಕೃಪೆಯಿಂದಲೇ. ಹಲ್ಲೆಲೂಯಾ. ಆಮೇಲೆ ಅಲಕ್ಷ್ಯ ಪಡಿಸಿದ್ರೆ ಬೇಡ, ಅಲಕ್ಷ್ಯ ಪಡಿಸಬೇಡ. ಸರಿ,
ಈ ಆಲಯದಲ್ಲಿ ದೇವರ ಹೃದಯ ಇದೆ, ದೇವರ ಕಣ್ಣು ಇದೆ. ಇನ್ನು ಏನೇನಿದೆ ಓದಿಕೊಳ್ಳುವ. ಕೀರ್ತನೆ 36:8 ಓದಿಕೊಳ್ಳುವ. ಕೀರ್ತನೆ 36:8. ನಿನ್ನ ಮಂದಿರದ ಸಮೃದ್ಧಿಯಿಂದ, ಗಮನಿಸಿಕೊಳ್ಳಿ, ನಿನ್ನ ಮಂದಿರದ ಸಮೃದ್ಧಿಯಿಂದ, ಹೇಳ್ರಿ ಎಲ್ಲರೂ, ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುತ್ತಿ. ಅವರನ್ನು ಸಂತೃಪ್ತಿಪಡಿಸುತ್ತಿ. ಕರಗಳ ತಟ್ಟಿ ದೇವರ ನಾಮಗೆ ಮಹಿಮೆ. ಹಲ್ಲೆಲೂಯ. ಏನಲ್ಲಿ ನೋಡಿ ಸತಿ ಓದಿ. ನಿನ್ನ ಮಂದಿರದ ಸಮೃದ್ಧಿಯಿಂದ. ಸಮೃದ್ಧಿ. ಮಂದಿರದಲ್ಲಿ ಏನಿದೆ? 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 ಶಬ್ದವಾಗಿ ಹೇಳಿ. ಮಂದಿರದಲ್ಲಿ ಏನಿದೆ? ಸಮೃದ್ಧಿ ಇದೆ. ದೇವರ ಆಲಯದಲ್ಲಿ ಸಮೃದ್ಧಿ ಇದೆ. ಆಮೇಲೆ ಈ ಸಮೃದ್ಧಿಯಿಂದ ನಿನ್ನ ಸಂತೃಪ್ತಿ ಪಡಿಸ್ತಾನೆ. ಹಲ್ಲೆಲೂಯ. ಆಮೇಲೆ ಯಾಕೆ ನಾವು ಆರಾಧನೆಯಲ್ಲಿರಬೇಕು, ವಾಕ್ಯದಲ್ಲಿ ಇರಬೇಕು? ಯಾಕೆ ಗೊತ್ತಾ? ಈ ಆಲಯದಲ್ಲಿ ಸಂಪೂರ್ಣತೆ ಇದೆ, ಸಮೃದ್ಧಿ ಇದೆ. ಹಲ್ಲೆಲೂಯ. ಒಂದು ಸಾಕ್ಷಿ ಹೇಳ್ಬೋದಾ? ಒಂದು ಸಾಕ್ಷಿ ಹೇಳ್ಬೋದಾ? ಸ್ಟಮಕ್ ಬರ್ನಿಂಗ್ ಆಗಲ್ಲ ತಾನೆ? ಆಗಲ್ಲ. ಹಲ್ಲೆಲೂಯ. ನನ್ನ ಫೋನ್ ತಗೊಂಡು ಒಂದು 4 ವರ್ಷ ಇರಬೇಕೇನೋ, 3 ವರ್ಷ ಮೇಲೆ ಇರಬೇಕೇನೋ. ಅಲ್ಲೋ 3 years, 3 ವರ್ಷ ಆಯಿತು. ನಾನು ಸೈಮನ್ಗೆ ಫೋನ್ ಮಾಡಿದ್ರೆ ಸಂದೀಪಿಗೆ ಹೋಗೋದು. ಆಮೇಲೆ ನನಗೆ ಫೋನ್ ಮಾಡಿ ಮಾತಾಡ್ತಿದ್ರೆ 1 ನಿಮಿಷ ಮಾತಾಡಿದ್ರೆ ಕಟ್ ಆಗ್ಬಿಡುವುದು. ಶ್ವೇತ ಒಂದಿನ, ಅಪ್ಪ ಬೆಸ್ಟ್ ಐಡಿಯಾ ಹೇಳಪ್ಪ. ಹೇಳು ಮಗಳು, ಕುಕ್ಕರ್ ಒಳಗೆ ಇಟ್ಬಿಡಿಯಪ್ಪ, 5 ಬಿಸಿಲು ಬಿಟ್ಬಿಡಿಯಪ್ಪ, ಮೊಬೈಲ್ ರೆಡಿ ಆಗ್ಬಿಡ್ತದೆ. ಅದು ಏನೇನೋ ಮಾಡಿದ್ರು ಕೂಡ ಅದು ಆಯ್ತಲ್ಲ, ಅದು ರಿಪೇರ್. ಆಮೇಲೆ ಅವಾಗ ಏನಾಯ್ತು, ಒಂದು ಹೊಸ ಮೊಬೈಲ್ ತಗೋಬೇಕು ಅಂತ ಯೋಚನೆ ಮಾಡಿದೆ. ಈಗ ಮೊಬೈಲ್ ತಗೋಬೇಕಂತಂದ್ರೆ ಏನು ಮಾಡೋದು? ಪ್ರೇಯರ್ ಮಾಡೋಣ. ಇವಾಗ ಯಾವ ದುಡ್ಡಿಂದ ತೆಗಿಯೋದಲ್ವೇ? ಇವಾಗ ನಾವೆಲ್ಲ ಯಾರು ಇಲ್ಲಿರುವರು ಯಾರು ಟಾಟಾ, ಬಿರ್ಲಾ ಸಿಮೆಂಟ್ ಏನಿಲ್ಲ, ಇಲ್ಲ ತಾನೆ? ನಮಗೆ ಒಂದಿಂದ ತೆಗೆದ್ರೆ ಮತ್ತೆ ಇನ್ನೊಂದಲ್ಲಿ ಏನಾಗುತ್ತೆ? ಕೊರತೆ ಆಗುತ್ತೆ ಅಲ್ವೇ? ಅದಕ್ಕೆ ಜೋಸ್ವ ಇಸ್ರೇಲ್ ಇಬ್ಬರು, ಅಪ್ಪ ಬನ್ನಿಯಪ್ಪ, ಆ ಎಮ್ಮೈ ಹತ್ರ ಹೋಗಿ ಏನು ಮಾಡಿಬಿಡೋಣ, ತಗೊಂಬಂದ್ಬಿಡೋಣ. ನಾನು ಹೇಳಿದೆ, ಅಪ್ಪ ಸುಮ್ಮನೆ ರೀ, ಇವ್ರು ತಗೊಂಡು ಹೋಗಿ ಎಮ್ಮೈಯಲ್ಲಿ ಕೊಟ್ಬಿಡ್ತಾರೆ. ಮಾರನೇ ದಿವಸ ಅಪ್ಪ ಫೀಸ್ ಕಟ್ಟಬೇಕಂತ, ಒನ್ಲಿ 40,000 ಅಂತಾರೆ. ನಾನು ನೀರಪ್ಪ ಯೋಚನೆ ಮಾಡೋಣ, ಪ್ರೇಯರ್ ಮಾಡಿದೆ. ದೇವರ ಆತ್ಮನ ನನಗೆ ಒಂದು ಕನಸು. ನಾನು ಮೊಬೈಲ್ ಬೇಕಂತ ಪ್ರೇಯರ್ ಮಾಡಿದೆ. ಸತ್ಯವಾಗಲು ಹೇಳ್ತೀನಿ, ಇದರಲ್ಲಿ ನಮಗೆ ಹುಚ್ಚಿಗಿಚ್ಚಿಲ್ಲ ಇಲ್ಲ ಅಂತ. ಈ ವಸ್ತುಗಳ ಮೇಲಿರುವ ಮನಸ್ಸೆಲ್ಲ ಹೋಗಿ ತುಂಬ ವರ್ಷಗಳಾಗೋಯ್ತು. ಆದರೆ ಇವಾಗ ಚೆನ್ನಾಗಿ ಕೆಲಸ ಮಾಡಬೇಕಲ್ಲ ಫೋನು. ಪ್ರೇಯರ್ ಮಾಡಿದೆ, ಒಂದು ಕನಸು ಕಂಡೆ. ಏನಂದರೆ ಆ ಕನಸಲ್ಲಿ ಯಾರೊಬ್ಬರು ಬಂದು ನನಗೆ ಮೊಬೈಲ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಆ ಮೊಬೈಲ್ ಏನಂತಂದರೆ ಆ್ಯಪಲ್ ಫೋನ್. ಸೀದೋಗಿರೋ ಸ್ಮೆಲ್ ಬರ್ತಾ ಇತ್ತಲ್ಲ, ಆ್ಯಪಲ್ ಫೋನು. ಅದು ಲೇಟೆಸ್ಟ್. ಅವಾಗ ಏನು ಫೋನ್ ಇದೆಯಲ್ಲ ಆ ಫೋನ್, ಆ ಲೇಟೆಸ್ಟ್ ಐಫೋನ್ ನನಗೆ ಯಾರೋ ಗಿಫ್ಟ್ ಕೊಡುವ ಥರ ನಾನು ಕನಸು ಕಂಡೆ. ನಾನು ಕನಸು ಕಂಡಾಗ ಈ ಮೊಬೈಲ್ ತಗೋಬೇಕನ್ನೋ ಒಂದು ಆಸೆ ಬಿಟ್ಬಿಟ್ಟೆ. ನಾನು ಕನಸು ಕಂಡು ಆಯಿತು, ಒಂದು 2 ತಿಂಗಳ 1.5 ತಿಂಗಳ ಮೇಲೆ 2 ತಿಂಗಳಾಗೋಯ್ತು. ಒಂದು ದಿನ ಸೈಮನು ಜಾಸ್ತಿ ಹೋಗಿ ಅಪ್ಪನ ಹೆಂಗಾದ್ರು ಕನ್ವಿನ್ಸ್ ಮಾಡಿ ಮೊಬೈಲ್ ಕೊಡಿಸ್ಬಿಡೋಣ ಡ್ಯಾಡಿಗೆ ಅಂತ ಹೇಳಿ ಇವರಿಬ್ಬರು ಹೋಗಿ ಕೊಟೇಶನ್ ಎಲ್ಲ ಹಾಕೊಂಡ್ಬಂದು ಅದರಲ್ಲಿ 0 ಡೌನ್ ಪೇಮೆಂಟ್ ಅಂತೆ. ಏನು ಡೌನ್ ಪೇಮೆಂಟ್ಲ ಬೇಡ, ತಿಂಗಳು MIಯಲ್ಲಿ ಏನು ಮಾಡ್ಬೋದ ತಗೊಂಬಿಡೋಣ ಅಂತ ಹೇಳಿ ಇದಕ್ಕೆ ರೆಕಮೆಂಡೇಶನ್ಗೆ ನಮ್ಮ ಮಿಸ್ಸಸ್ ಹತ್ರ ಜೋಸ್ವಾ ಡ್ಯಾಡಿಗೆ ಹೇಳಿ, ಈ ಫೋನ್ ನೋಡಿ ಹೆಂಗೆ ಚೆನ್ನಾಗಿಲ್ಲ, ಅದು ಹಿಂದೆ ಎಲ್ಲ ಒಡೆದೋಗಿದೆ, ಪೌಚು ಅದು ಮೇಲೆಗಡೆ ಇರುವುದೆಲ್ಲ ಒಡೆದೋಗಿದೆ, ಕವರ್ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ.
ನಾನು ಒಂದೇ ಮಾತು ಹೇಳಿದೆ, ನನಗೆ ದೇವರು ಹೇಳಿದ್ದಾರೆ ಕೊಡ್ತೀನಿ ಅಂತ. ಯೆಹೋವನ ನಿರೀಕ್ಷಿಸುವವರು ಹೊಸ ಮೊಬೈಲ್ ಹೊಂದುವವರು. ಹಲ್ಲೆಲೂಯಾ, ಆಮೇಲೆ ನಾನು ಹೇಳಿದೆ, ದೇವರನ್ನು ತೋರಿಸ್ಬಿಟ್ಟವ್ರೆ, ಯಾವ ಕಾರಣಕ್ಕೆ ಏನು ಮಾಡಲ್ಲ, ತಗೊಂಬರ. ಆದರೂ ಇವರು ಇಲ್ಲಪ್ಪ ಆ ಮೊಬೈಲ್ ನೋಡುವಾಗೆಲ್ಲ ಅದು ಇವರು ಫೋನ್ ಮಾಡುವಾಗ ಹೇಳು ಜೋಶುವ ಅಂತ ಢಮಾರದ ಗಡ್ಡ ಆಗೋದು. ಹೆಂಗಾದರೂ ತಕ್ಕೊಟ್ಬಿಡ್ಬೇಕಂತ ಪ್ರಯತ್ನ ಮಾಡಿದ್ರು. ನಾನು ಬಗ್ಗಲೇ ಇಲ್ಲ. ದೇವರು ಹೇಳಿದ್ದಾರೆ ಕೊಡಿಸ್ತೀನಿ ಅಂತ ಹೇಳಿ, ದೇವರು ಹೇಳದೇ ಇದ್ದರೆ ತಗೋಬೋದು. ದೇವರು ಕೊಡುವುದೇ ಶಾಶ್ವತ. ಯಾವತ್ತೂ ಚೆನ್ನಾಗಿ ತಿಳ್ಕೊಳ್ಳಿ. ದೇವರು ಕೊಡುವ ತನಕ ತಾಳ್ಕೊಂಡಿರಬೇಕು. ಹಲ್ಲೆಲೂಯಾ. ತಾಳಿದವನೇ ಬಾಳೆಯನ್ನು ತಿನ್ನುವುದು. ಆಮೇಲೆ ಅಲ್ವೇ, ಕಾಯ್ಕೊಂಡಿರ ಬೇಡ ಬಿಟ್ಟೆ. ಎಲ್ಲರೂ ಹೇಳಿದ್ರು ತಗೊಳ್ಳಿ ಅಣ್ಣ ಅಂತ. ತಗೊಳ್ಳಿಲ್ಲ. ಆದರೆ ಏನಾಯ್ತು ಗೊತ್ತಾ, ಮೊನ್ನೆ ಶುಕ್ರವಾರ ಮೈಸೂರಲ್ಲಿ ಅದೊಂದು ಪ್ರೇಯರ್ ಮೀಟಿಂಗ್ ಹೋಗಬೇಕಿತ್ತು. ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಊಟ ಮಾಡೋಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಕೂತಿದಾಗ ಸುಮಾರು 2 ಲಕ್ಷ ರೂಪಾಯಿಗೆ ಹೊಸ ಫೋನ್ ಅವರು ನನಗೆ ಗಿಫ್ಟ್ ಮಾಡಿದ್ರು. ಇದು ಏನೋ iPhone 15 Pro Max, ಬಟ್ ನೋ ಕಾಸ್ಟ್. ಹಲ್ಲೆಲೂಯಾ. ಯವನಸ್ಥ ಹುಡುಗರುಗಳು ಬಂದು, ಅದು ಮೈಸೂರು ಹುಡುಗರುಗಳು ಬಂದು, ಅಣ್ಣ ಇದನ್ನು ತಗೊಳ್ಳಿ ಅಣ್ಣ ಅಂತ ಕೊಟ್ಟರು. ಪ್ರಿಯ ದೇವ ಮಕ್ಕಳೇ, ಒಂದು ವಿಷಯ ಹೇಳ್ತೇನೆ ಕೇಳಿ. ನಿನಗೆ ಏನು ಬೇಕೋ ಎಲ್ಲ ಕೇಳ್ಬೋದು. ಯಾಕಂದರೆ ಈ ಆಲಯದಲ್ಲಿ ಸಮೃದ್ಧಿ ಇದೆ. ಈ ಸಮೃದ್ಧಿಯಿಂದ ನಿನ್ನನ್ನು ಸಂತೃಪ್ತಿ ಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ನಾನು ಕಲಿತಿರುವಂಥ ಒಂದು ಪಾಠ ಏನು ಗೊತ್ತಾ? ತಾಳ್ಬೇಕು. ನನ್ನ ಲೈಫಲ್ಲಿ ನಾನು ಕಲ್ತಿರುವಂಥ ಒಂದೇ ಒಂದು ಪಾಠ, ನನ್ನ ಯೌವನ ವಯಸ್ಸಿಂದ ದೇವರು ಮಾಡುವ ತನಕ ಕಾದಿರಬೇಕು. 1 ತಿಂಗಳು ಲೇಟಾಗಿ ಬರುತ್ತದೆ. ಲೇಟಾಗಿ ಬಂದ್ರೆ ಲೇಟೆಸ್ಟ್ ಬರುವುದು. ಇಲ್ಲದ್ರೆ ಕಾಲಾವಧಿ ಆಗಿರುವುದು ಬಂದ್ಬಿಡ್ತದೆ. ಆಮೇಲೆ ನೀನು ಆಲಯದಲ್ಲಿ ಬರುವಾಗ ಆತನ ದೃಷ್ಟಿಸಿ ನೋಡುವಾಗ, ಹೆಚ್ಚು ಸಲ ಆಮೇಲೆ ಹೇಳ್ತಾ ಇದ್ದೀರಿ. ಯಾವುದೋ ಒಂದು ಪಾಸ್ಟರ್ ಸಮೀಪದಲ್ಲಿ ಹೇಳಿದ್ರು, ಪಾಸ್ಟರ್ ನಮ್ಮ ಚರ್ಚಲ್ಲಿ 5 ಆರಾಧನೆ ನಡೀತಾ ಇತ್ತಂದ್ರು. ನಾನಂದೆ, ಹೆಂಗಯ್ಯ ಮಾಡ್ತೀರಾ? ಒಂದು ಆರಾಧನೆಗೆ ನಾಳೆಗೆ ಎಲ್ಲ ಆಚೆ ಬರ್ತಾ ಇದ್ದೆ. ಸ್ವಲ್ಪ 4 ತಳ್ಳುದನ್ನು ಸೊಲ್ಲುವಾಂಗಳ ಅதான். ಒಂದು ಆರಾಧನೆಗೆ ನಮಗೆ ನೀವು ಹೋಗ್ಬಿಡ್ತದೆ. 5 ಆರಾಧನೆ ಹೆಂಗ್ರಿ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಎಲ್ಲ ಆರಾಧನೆಯೂ 45 ನಿಮಿಷ, 3/4 ಗಂಟೆ ಸ್ಟಾರ್ಟ್ ಮಾಡ್ತೀವಿ, ಮುಗಿಸ್ಬಿಡ್ತೀವಿ. ಬಿರಿಯಾನಿನ ಎತ್ತಿ ಮೂಸಿ ನೋಡ್ಬಿಟ್ಟು ಇಟ್ಬಿಡ್ಬೇಕ. ನಾನಂತೆ ಒಂದು ಮಾಡಿದ್ರೂ ಉತ್ತಮವಾಗಿ ಮಾಡಬೇಕು. ಯಾಕಂತಂದರೆ ಇಲ್ಲಿಂದ ಹೋಗುವಾಗ ಏನು ಬಿಟ್ಬಿಟ್ಟು ಹೋಗಬಾರ್ದು. ನನಗೆ, ನಮ್ಮ ಕುಟುಂಬಕ್ಕೆ, ನನ್ನ ಭವಿಷ್ಯಕ್ಕೆ, ನನ್ನ ಸೇವೆಗೆ, ಮಕ್ಕಳ ಭವಿಷ್ಯಕ್ಕೆ, ನನ್ನ ಹೊಟ್ಟೆಗೆ, ಎಲ್ಲಕ್ಕೂ ಬೇಕಾಗಿರುವ ಎಲ್ಲವನ್ನ ಎಲ್ಲ ಇಲ್ಲೇ ಇದ್ದೆ ಎತ್ಕೊಂಡು ಹೋಗ್ಬೇಕು. ಹೋಗುವ ಚೇರ್ ಎತ್ಕೊಂಡು ಹೋಗ್ಬಿಡ್ಬೇಡಿ. ಅದೆಲ್ಲ ನಾನು ಹೇಳ್ತಾ ಇರೋದು. ಇಲ್ಲಿ ಸಮೃದ್ಧಿ ಇದೆ. ಆ ಸಮೃದ್ಧಿ ಎಲ್ಲಿದೆ ಗೊತ್ತಾ? ಇವಾಗ ಕರೆಂಟ್ ಬರ್ತಾ ಇತ್ತಲ್ಲ, ಕರೆಂಟ್ ಎಲ್ಲಿದೆ? ವೈರ್ ಒಳಗೆ ಇರ್ತೀಯಲ್ಲ. ಸಮೃದ್ಧಿ ದೇವರ ಆತ್ಮನ ಚಲಿಸಬೇಕೇ ಒಳಗಡೆ ಇದೆ. ನಿಮಗೆ ಯಾರಿಗಾದ್ರೂ 3/4 ಗಂಟೆ ಆರಾಧನೆ ಬೇಕಾ? 3/4 ಗಂಟೆ ಆರಾಧನೆ ಬೇಕಾ? ಬರೀ 3/4 ಗಂಟೆ ಆರಾಧನೆ ಸಾಕಾ? ಜಾಸ್ತಿ ಬೇಕು. ನಿನ್ನ ಪಾತ್ರೆ ತೆರೆಯಿದೆ ಬಿಡಿ. ಹಿಂಗೆ ಬಂದು
ಬಂದು ಹಿಂಗ ಹೋಗುವ ತರ ಅದೆಲ್ಲ ಆರಾಧನೆ. ಆರಾಧನೆ ಅಂದ್ರೆ ಏನ್ ಗೊತ್ತಾ? ದಾವೀದನ ಹೇಳ್ತಾ ನೋಡಿ, ನನ್ನ ಪಾತ್ರೆ ತುಂಬಿ ಹೊರಸೊರಿಸಾಯ್ತೆ. ಪಾತ್ರೆ ತುಂಬಿ ಹೊರಸೊರಿಸಾಯ್ತೆ. ನನ್ನ ತಲೆಗೆ ತೈಲವನ್ನ ಹಚ್ಚುತ್ತಿ. ಹಲ್ಲೆಲೂಯ. ಮುಕ್ಕಾಲು ಗಂಟೆ ಆರಾಧನೆ, ಕುಪ್ಪಿ ಓಪನ್ ಮಾಡುವುದಕ್ಕೆ ಒಳಗೆ ಆರಾಧನೆ. ಎಲ್ಲೋ ಅಂದ್ರೆ ಬಸದಿ ಹೋಯ್ತಾ ಇರ್ತಾನೆ ಅವನು. ಸಮೃದ್ಧಿ ಇದೆ. ಇಲ್ಲಿ ಇಲ್ಲದೆ ಇರುವುದು ಏನೂ ಇಲ್ಲ ಸಾರ್. ಇಲ್ಲಿ ಇಲ್ಲದೆ ಇರುವುದು ಏನೂ ಇಲ್ಲ. ನಿನಗೆ ಬೇಕಾದದೆಲ್ಲವೂ ಹೇರಾಳವಾಗಿ ಇಲ್ಲಿ ಇದೆ. ಆಮೇಲೆ ಸಮೃದ್ಧಿ ಇದೆ. ಆಮೇಲೆ ಓದಿಕೊಳ್ಳೋ 84ನೇ ಕೀರ್ತನೆ 10ನೇ ವಚನ. ಕೀರ್ತನೆ 84 10ನೇ ವಚನ. ನಿನ್ನ ಆಲಯದ ಅಂಗಳಗಳಲ್ಲಿ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಬೇರೆ ಸಹಸ್ರ ದಿನಗಳಕ್ಕಿಂತ ಉತ್ತಮವಾಗಿದೆ. ಅರ್ಥ ಗೊತ್ತಾ? ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನ ನಾನು ಮಾಡಿದ ಸಾಧನೆಗಳ ಮುಂದೆ ಏನು ಇಲ್ಲ ಅಂತ ಅರ್ಥ. ಆಮೇಲೆ ನಾವು ಸಾಧನೆ ಮಾಡಿದ್ದೀವ ಇಲ್ವಾ? ಮಾಡಿರ್ತೀವಲ್ಲ. ನಮ್ಮ ಮಂಜನ್ನ ಮನೆ ಕಟ್ತಾನಲ್ಲ, ಅದು ಒಂದು ಸಾಧನೆ. ನೀವು ಟೀಚಿಂಗ್ ಮಾಡ್ತೀರಲ್ಲ, ಅದು ಒಂದು ಸಾಧನೆ. ನೀವು ಅಕೌಂಟಿಂಗ್ ಮಾಡ್ತಿಲ್ಲ, ಅದು ಒಂದು ಸಾಧನೆ. ಆಮೇಲೆ ನೀವು ಗಾಡಿ ಓಡಿಸಿರಲ್ಲ, ಅದು ಒಂದು ಸಾಧನೆ. ನಮ್ಮ ಅಣ್ಣ ಅವರು ಕಾರ್ಪೆಂಟಿಂಗ್ ಮಾಡಿ, ಅದು ಒಂದು ಸಾಧನೆ. ನೀವೇನೇನು ಸಾಧನೆ ಮಾಡ್ತೀರೋ ಗೊತ್ತಿಲ್ಲ, ಎಲ್ಲರೂ ಸಾಧನೆ ಮಾಡ್ತೀವಲ್ಲ. ಆದರೆ ವಾಕ್ಯ ಹೇಳುತ್ತೆ, ನಿನ್ನ 1000 ಸಾಧನೆಕ್ಕಿಂತಲೂ ಆತನ ಆಲಯದ ಅಂಗಳದಲ್ಲಿ ಕಳೆಯುವಂಥ ಒಂದು ದಿನ ಎಷ್ಟೋ ಲೆಸ್. ಆಮೇಲೆ ಹೇಳುವ ಹಲ್ಲೆಲೂಯ. ಭಾನುವಾರ ಯಾರಾದರೂ ಸಾಧಿಸ್ಕೊಂಬರ್ತೀನಿ ಅಂತಂದ್ರೆ, ನೀನು ಸಾಧಿಸಿದಲ್ಲ ಸಾಕು, ಇಲ್ಲಿ ಬಾ ಅಂತ ಕರ್ಕೊಂಬನ್ನಿ. ಯಾಕಂದ್ರೆ ಆತನ ಆಲಯದ ಅಂಗಳಗಳಲ್ಲಿ ಕಳೆಯುವ ಒಂದು ದಿನ, ದುಷ್ಟರ ಗುಡಾರಗಳಲ್ಲಿ ವಾಸಿಸುವ 1000 ದಿನಕ್ಕಿಂತಲೂ ನಿನ್ನ ಆಲಯದ ಅಂಗಳವನ್ನ ಕಾಯುವ ಒಂದೇ ದಿನ ಲೇಸು. ಅಂದ್ರೆ 1000 ದಿನ ನೀನು ಲೋಕದಲ್ಲಿ ಜೀವಿಸೋದು ಒಂದೇ, ಒಂದು ದಿನ ಆತನ ಆಲಯದಲ್ಲಿ ಕಳೆಯುವುದು ಒಂದೇ. ಆಮೇಲೆ ನನಗೆ ಒಂದೊಂದು ಪಾಯಿಂಟ್ಗೆ ಒಂದೊಂದು ಹಾಡು ಹಾಡಬೇಕಂತ ಆಸೆ. ಅದರ ಸಮಯ ಸಾಕಾಗಲ್ಲ. ಸ್ವಲ್ಪ ಬೇಗ ಬರ್ತೀರಾ? ಸ್ವಲ್ಪ ಬೇಗ ಬನ್ನಿ. ಇವತ್ತು ಕೆಲವರು ಮೆಸೇಜ್ ಸ್ಟಾರ್ಟ್ ಆದಮೇಲೆ ಬಂದ್ರಿ, ಸ್ವಲ್ಪ ಬೇಗ ಬಂದ್ಬಿಡಿ. ಆರಾಧನೆ ಒಳಗೇನೆ ಬಂದ್ಬಿಡ್ರಿ. ಹಲ್ಲೆಲೂಯ. 1000 ದಿನಗಳಕ್ಕಿಂತ, ಸಹಸ್ರ ದಿನಗಳಕ್ಕಿಂತಲೂ ಆಲಯದ ಅಂಗಳವನ್ನು ಕಾಯಿ ಒಂದು ದಿನ ಲೆಸ್. ಆಮೇಲೆ ಈ ಸ್ಕೂಲ್ ಮಕ್ಕಳು ಬೆಲ್ಲು ಹೊಡಿದ ತಕ್ಷಣ ಬ್ಯಾಗ್ ಎತ್ಕೊಂಡು ಓಡೋಕ್ಕೆ ರೆಡಿಯಾಗಿರ್ತಾರಲ್ಲ, ಹಂಗೆ ಕೂತಿರ್ತಾರೆ. ಕೆಲವರು ಡೋರ್ ಇತ್ರ ಕೂತಿರ್ತಾರೆ. ಆಮೇಲೆ ಸ್ವಲ್ಪ ಇದ್ದು ಹೋಗೋದು, ಸ್ವಲ್ಪ ಹೊತ್ತು ಇದ್ದು ಹೋಗುವುದು. ಇಲ್ಲಿ ದೇವರ ಆತ್ಮನು ಒದಗಿಸಿಕೊಟ್ಟಿರುವಂಥ ಆಹಾರವನ್ನು ತಿಂದುಬಿಟ್ಟು ಹೋಗೋದು. ಇಲ್ಲ ಬರ್ದ ಮಾಜಿ ಇಜ್ಜಿ ಬಂದಿದ್ದೇವೆ. ನೀವು 1000 ಅಡುಗೆಗಿಂತಲೂ ಈ ಸಾಂಬಾರು ಬೆಸ್ಟು. ಅಂದರೆ ತಿನ್ನಕ್ಕೋಸ್ಕರವಾಗಿ ಹೇಳ್ತಾ ಇಲ್ಲ, ಇದು ಬಿಟ್ಟು ಹೋಗು. ಸಹಸ್ರ ದಿನಗಳಕ್ಕಿಂತಲೂ ಒಂದಿನ ಇದ್ದುಬಿಟ್ಟು ಹೋಗು. ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೇ ಕದ ಅಂತ ಇರೋದು. ಆಮೇಲೆ ಎಲ್ಲ ಶಾಂತಿ ಆಗ್ಬಿಡುತ್ತೆ. ಅಲ್ಲೆಲ್ಲ ಕೂತ್ಕೊಳ್ಳಿ, ಬೈಬಲ್ ಓದಿ. ಅಲ್ಲೆಲ್ಲ ಕೂತ್ಕೊಳ್ಳಿ, ಬೈಬಲ್ ಓದಿ, ಪ್ರೇಯರ್ ಮಾಡಿಬಿಟ್ಟು ಹೋಗಿ. ಸಿಟ್ ಸಮ್ವೇರ್.
ಟಾಕ್, ದೇವರ ಬಗ್ಗೆ ಮಾತಾಡಿ. ಯಾಕಂತಂದರೆ 1000 ದಿನಕ್ಕೆ ನೀನು ಲೋಕದಲ್ಲಿ ಏನು ಸಾಧಿಸ್ತೀಯೋ ಆ 1000 ದಿನದ ಸಾಧನೆಯನ್ನು ಒಂದೇ ದಿವಸದಲ್ಲಿ ಇಲ್ಲಿ ಸಾಧಿಸಬಹುದು. ಅಂದ್ರೆ ಅರ್ಥ ಏನು ಗೊತ್ತಾ? ನಮ್ಮಪ್ಪ ಮೊಣಕಾಲು ಹಾಕಿದ್ರು, ಇವತ್ತು ನಾವು ಚೆನ್ನಾಗಿದ್ದೀವಿ. ನಾವು ಆಳಿದೆಲ್ಲ ಮೊಣಕಾಲು ಹಾಕಿದ್ರು, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಅವರು ಮೊಣಕಾಲು ಹಾಕಿದ್ರೆ ಅವರ ಮಕ್ಕಳು ಚೆನ್ನಾಗಿರ್ತಾರೆ. ಆಮೇಲೆ ದಾವೀದನು ದೇವರ ಮಂದಿರಕ್ಕೋಸ್ಕರವಾಗಿ ದೇವರ ಆಲಯಕ್ಕೆ ಹೋಗೋಣ ಅಂತ ಹೇಳಿದಾಗ ಬಹಳ ಖುಷಿಯಲ್ಲಿ ಬಂದ. ದೇವರ ಆಲಯದಲ್ಲಿ ಮೊಣಕಾಲು ಹಾಕಿದ. ಅವನ ಸಂತತಿನ ದೇವರು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ನೀನು ಹೋಗಿ ಸಂಪಾದನೆ ಮಾಡುವುದಕ್ಕೆ 1000 ದಿನ ದುಡಿಯುವುದಕ್ಕಿಂತ ದುಡಿಯುವುದು ಆ ಸಾಧನೆಕ್ಕಿಂತ ಇಲ್ಲಿ ನೀನು ಉತ್ತಮವಾಗಿ ಭಯಭಕ್ತಿಯಿಂದ ಕಳೆಯುವಂಥ ಒಂದು ದಿನ ಎಷ್ಟೋ ಅದು ನಿನ್ನ ತಲೆಮಾರಿಗೂ ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯಾ. ಸದ್ಯ ನನಗಿನ್ನೂ ನನ್ನ ಈಗ 3ನೇ ಪಾಯಿಂಟ್ ಒಂದು 12 ಪಾಯಿಂಟ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟಾಗುತ್ತೋ ಅಷ್ಟು. ಹಲ್ಲೆಲೂಯಾ. 92ನೇ ಕೀರ್ತನೆ ಓದಿಕೊಳ್ಳುವ. 13ನೇ ವಚನ 14ನೇ ವಚನ. ಕೀರ್ತನೆ 93, 92, 13 ಮತ್ತು 14ನೇ ವಚನ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ. ಹೇಳ್ರಿ ಎಲ್ಲರೂ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು. ಅಮ್ಮ, ನೀವೆಲ್ಲ ದೇವರ ಆಲಯದ ಸಸಿಗಳು. ನೀವೆಲ್ಲ ಯಾರು? ದೇವರ ಆಲಯದ ಸಸಿಗಳು. ದೇವರ ಆಲಯದಲ್ಲಿ ನಡಲ್ಪಟ್ಟ ಸಸಿಗಳು. ಎಷ್ಟು ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ದೇವರ ಆಲಯದಲ್ಲಿ ಸಸಿಗಳಂತೆ ನಡಲ್ಪಟ್ಟವರು ದೇವರ ಅಂಗಳದಲ್ಲಿ, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೀವು ಯಾರು? ದೇವರ ಆಲಯದಲ್ಲಿ ನಡಲ್ಪಟ್ಟ ಸಸಿಗಳು. ಆಮೇಲೆ ಯು ಆರ್ ದ ಪ್ಲಾಂಟ್ ಇನ್ ದ ಟೆಂಪಲ್ ಆಫ್ ದ ಲಾರ್ಡ್. You are the plant. You are the plant planted in the temple of God. ದೇವರ ಆಲಯದಲ್ಲಿ ನಡಲ್ಪಟ್ಟ ಸಸಿಗಳು. ಗಮನಿಸ್ತಾ ಇದ್ದೀರಾ? ಹಿಂದೆ ಇರುವವರು ಗಮನಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ನೀವು ಬಂದಿಲ್ಲ. ಯಾವುದಾದ್ರೂ ಸಸಿ ನಾನು ಇವತ್ತು ಹೋಗಿ ಇಲ್ಲಿ ಯಾವುದಾದ್ರು ಸಸಿ ತಾನೇ ಗುಂಡಿ ಅಗುದು ಕೂತ್ಕೊಂಡು ಮಣ್ಣಲ್ಲಿ ಹಾಕ್ಬಿಟ್ಟು ನೀರು ಕುಡ್ಕೊಳ್ತದ? ನೀನು ಇಲ್ಲಿ ಬರಲಿಲ್ಲ. ಕರ್ತನು ನಿನ್ನನ್ನು ನಾಟಿದಾನೆ. ಆಮೇಲೆ ಯು ಆರ್ ದ ಪ್ಲಾಂಟೆಡ್ ಇನ್ ದ ಟೆಂಪಲ್ ಆಫ್ ಗಾಡ್. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನಡಲ್ಪಟ್ಟಂಥವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಅಮ್ಮ, ಈ ಆಲಯದ ಒಳಗಡೆ ಬರುವಾಗ ನೀನು ಚೆನ್ನಾಗಿ ಬೆಳೆಯುವುದಕ್ಕೆ ದೇವರು ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಒಂದು ದಿನ ತುಂಬ ವರ್ಷಗಳ ಹಿಂದೆ, ತುಂಬ ವರ್ಷ ಅಂತಂದರೆ ಮೇ ಬಿ ಒಂದು 10 ವರ್ಷ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಮ್ಮ ಸಭೆಯಲ್ಲಿರುವಂಥ ಒಂದು ಮಗಳು ಮದುವೆ ಆಗಿ ತುಂಬ ತೀರಾ ಕಷ್ಟದಲ್ಲಿದ್ದಂಥ ಒಂದು ಕಾಲ. ಆವಾಗ ತುಂಬ ಒಂದು 2 ತಿಂಗಳ ಮೇಲೆ ಡೆಲ್ಲಿಗೆ ಹೋಗ್ಬಿಟ್ಲು ಅವಳು ಗಂಡನು. ನಾನು ಡೆಲ್ಲಿಗೆ ಹೋಗಿ ಆಕೆಯನ್ನು ನೋಡಕ್ಕೆ ಹೋಗಿದೆ ಒಂದು ಎಕ್ಸಿಬಿಷನಲ್ಲಿ. ನಾನು ಅವ್ರು ನೋಡಿದಾಗ ಓಡು ಬಂದು ಗಂಡ ಹೆಂಡತಿ ಇಬ್ಬರು ತಪ್ಪಿಕೊಂಡು ಅಪ್ಪ ಅಂತ ತಪ್ಪಿಕೊಂಡು ಹತ್ತರು. ಮಗಳೇ, ಹೆಂಗಿದೆ ವ್ಯಾಪಾರ ಸರಿ ಇಲ್ಲಪ್ಪ, ಕಷ್ಟದಲ್ಲಿ ಇದ್ದೀನಪ್ಪ. ನಾನು ಅವರಿಗೆ ಒಂದೇ ಮಾತು ಹೇಳಿದೆ, ಮಗಳೇ, ನೀನು ದೇವರ ಮಗು,
ಕರ್ತ ನಿನ್ನನ್ನು ಕೈ ಬಿಡುವುದೇ ಇಲ್ಲ. ಕರ್ತ ನಿನ್ನನ್ನು ಕೈ ಬಿಡುವುದಿಲ್ಲ. ಕಳೆದ ವಾರ 3 ಅಪ್ಸ್ಟೇರ್ ಬಿಲ್ಡಿಂಗ್ಗೆ ಫೌಂಡೇಶನ್ ಹಾಕುವುದಕ್ಕೆ ಅದೇ ಕುಟುಂಬ 3 ಅಪ್ಸ್ಟೇರ್ ಬಿಲ್ಡಿಂಗ್ಗೆ ಫೌಂಡೇಶನ್ ಹಾಕಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯ. ಇದು ಯಾಕೆ ಅಂತಂದ್ರೆ ದೇವರ ಆಲಯದಲ್ಲಿ ನಡಲ್ಪಟ್ಟ ಸಸಿಗಳು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ನೀನು ಸಭೆಯಲ್ಲಿ ಎಷ್ಟು ಗ್ರೂಪ್ ಆಗಿರುತ್ತೀಯೋ, ಅಂದರೆ ಸಭೆಗೆ ಬರುವುದು ಹೋಗುವುದಲ್ಲ, ಇಲ್ಲಿ ಬರುವುದು, ಇಲ್ಲಿ ಆರಾಧನೆ ಮಾಡುವುದು, ಸಭೆಯಲ್ಲಿ ಅನ್ಯೋನ್ಯತೆಯಲ್ಲಿ ಬೆಳೆಯುವುದು, ಸಭೆಯಲ್ಲಿ ಸೇವೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು, ದೇವರ ಸೇವೆಗಾಗಿ ಸಭೆಗಾಗಿ ಕೊಡುವುದು, ಸೇವಕರುಗಳ ಜೊತೆ ಸೇರಿ ಸೇವೆಗೆ ಹೋಗುವುದು. ಈ ರೀತಿಯಾಗಿ ಸಭೆಯಲ್ಲಿ ಎಷ್ಟು ಗ್ರಿಪ್ ಆಗಿರುತ್ತೀಯೋ ನೀನು ಚೆನ್ನಾಗಿ ಬೆಳೆಯುವ ರೀತಿಯಲ್ಲಿ ಕರ್ತನನ್ನು ಆಶೀರ್ವದಿಸುವಾತನಾಗಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಕಂಡಂತ ಸತ್ಯ ಹೇಳ್ತಾ ಇದ್ದೇನೆ, ನಾನು ಕಂಡ ಸತ್ಯ ಹೇಳ್ತಾ ಇದ್ದೇನೆ. ಕೊಡುವವರೆಗೂ ಕೊಡದೇ ಇರುವವರೆಗೂ ವ್ಯತ್ಯಾಸ ನಾನು ನೋಡಿದ್ದೀನಿ. ಸಭೆಯಲ್ಲಿ ಗ್ರಿಪ್ ಆಗಿರುವವರೆಗೂ ಗ್ರಿಪ್ಪೇ ಇಲ್ಲದೆ ಇರುವವರೆಗೂ ವ್ಯತ್ಯಾಸ ನಾನು ನೋಡಿದ್ದೀನಿ. ದೇವರವರನ್ನು ಕೈ ಬಿಡಲ್ಲ, ಬಟ್ ಆದರೆ ಬೆಳವಣಿಗೆ ಕಮ್ಮಿ, ಬೆಳವಣಿಗೆ ಕಮ್ಮಿ. ಹಲ್ಲೆಲೂಯ. ನಮ್ಮ ಗ್ರಾಮದಲ್ಲಿ ಇರುವಂಥ ಸಭೆ ಮನೆ, ಅದರಲ್ಲಿ 2 ತೆಂಗಿನ ಮರ ಹಾಕಿದ್ವಿ, ತೆಂಗಿನ ಸಸಿ 2 ಹಾಕಿದ್ವಿ ಅಲ್ವಾ, ಅಲ್ವ ತಾನೆ? ಒಂದೇ ದಿನದಲ್ಲಿ ಹಾಕಿದ್ವಿ. ನಮ್ಮ ಸರ್ದಾರನೇ ಹಾಕಿದ್ರು. ಈ ಕಡೆ ಒಂದು ಹಾಕಿದೆ, ಆ ಕಡೆ ಒಂದು ಹಾಕಿದ್ವಿ. ಆದರೆ ಈ ಕಡೆ ಚೆನ್ನಾಗಿ ನೀರಿದೆ, ಈ ಕಡೆ ಚೆನ್ನಾಗಿ ನೀರಿದೆ, ಆ ಕಡೆ ಸ್ವಲ್ಪ ನೆರಳು ಜಾಸ್ತಿ, ಪಕ್ಕದಲ್ಲಿ ದೊಡ್ಡ ಮರ, ನೆರಳು ಜಾಸ್ತಿ. ಈ ಕಡೆ ಇರುವಂಥ ತೆಂಗಿನ ಆ ಗಿಡ ಇಷ್ಟು ಉದ್ದ ಬೆಳೆದಿದೆ, ನನಗಿಂತ ಎತ್ತರವಾಗಿ ಬೆಳೆದಿದೆ. ಆದರೆ ಅದೇ ದಿನದಲ್ಲಿ ಹಾಕಿದಂಥ ಈ ತೆಂಗಿನ ಗಿಡ ಇಷ್ಟೇ ಬೆಳೆದಿದೆ, ಇಷ್ಟೇ, ಇನ್ನೂ ತುಂಡಾನೆ, ಇಷ್ಟೇ ಬೆಳೆದಿದೆ. ಪ್ರಿಯ ದೇವ ಮಕ್ಕಳೇ, ಕಾರಣ ಅದಕ್ಕೆ ಬೀಳಬೇಕಾದ ಬಿಸಿಲು ಬೀಳ್ತಾ ಇಲ್ಲ, ಕುಡಿಯಬೇಕಾದ ನೀರು ಅದು ಕುಡಿತಾ ಇಲ್ಲ. ಅರ್ಥ ಆಗ್ತದಾ? ದೇವರ ಆಲಯದಲ್ಲಿ ಆರಾಧನೆಯೊಂದಿಗೆ ಸಭೆ ಮುಗಿದು ಹೋಗುವುದಿಲ್ಲ. ಅನುದಿನ ಬರ್ಬೋದು, ರಾತ್ರಿ ಪ್ರಾರ್ಥನೆಗೆ ಬರ್ಬೋದು, ಉಪವಾಸ ಪ್ರಾರ್ಥನೆಗೆ ಬರ್ಬೋದು, ಸೇವೆಯಲ್ಲಿ ಪಾಲುಗಾರರಾಗಬಹುದು. ಎಷ್ಟು ನಿನ್ನನ್ನು ಸೇರಿಸಿಕೊಳ್ಳುತ್ತೀಯೋ ಅಷ್ಟು ಚೆನ್ನಾಗಿ ಬೆಳೆಯುವುದಕ್ಕೆ ದೇವರು ಸಹಾಯ ಮಾಡುವ ಆತನಾಗಿರುತ್ತಾನೆ. ಹಲ್ಲೆಲೂಯ. 2 ಗಂಟೆ ಆಗೋಯ್ತಾ? 1 ಆಮೇಲೆ ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿನ್ನ ಮೇಲೆ ಕೃಪೆ ಇಟ್ಟಾಗ ಮೊದಲನೇದಾಗಿ ಏನು ಮಾಡ್ತಾನೆ ಗೊತ್ತಾ? ನಿನ್ನನ್ನು ಆತನ ಆಲಯಕ್ಕೆ ತೆಗೆದುಕೊಂಡು ಬರುತ್ತಾನೆ. ಆಮೇಲೆ ಇಲ್ಲಿ ಆತನ ಆರಾಧಿಸುವಂತೆ ಮಾಡ್ತಾನೆ. ಆಲಯದಲ್ಲಿ ಅನ್ಯೋನ್ಯತೆ ತುಂಬ ಮುಖ್ಯ. ಆಲಯದಲ್ಲಿ ಫೆಲೋಶಿಪ್ ತುಂಬ ಮುಖ್ಯ. ಹಲ್ಲೆಲೂಯ, ಆಮೆನ್. ಈ ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯುವುದು ತುಂಬ 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 ಮುಖ್ಯ. ಹೀಗೆ ನೀವು ಒಂದ ಮೇಲೆ ಒಂದು ಬೆಳೀತಾ 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 ಆತನ ಆಲಯದಲ್ಲಿ ನಡಲ್ಪಟ್ಟ ಸಸಿಗಳು ದೇವರ ಅಂಗಳದ ಒಳಗೆ ಚೆನ್ನಾಗಿ ಬೆಳೆಯುತ್ತದೆ. ನೀವು ಚೆನ್ನಾಗಿ ಬೆಳೆಯಬೇಕಾ? ಆತನ ಆಲಯದ ಒಳಗಡೆ ಬೆಳೆಯಿರಿ. ಆಮೇಲೆ 2 ಪಾಯಿಂಟ್ ಮಾತಾಡೋಕ್ಕೆ ಟೈಮ್ ಇಲ್ಲ, ಅದರ ಪಾಯಿಂಟ್ಸ್ ಹೇಳ್ತೀನಿ ಕೇಳಿ. ದೇವರ ಕೃಪೆ ನಿನ್ನ ಮೇಲೆ ಇರುವಾಗ, ಮೊದಲು ಆತನ ಆಲಯದ ಒಳಗಡೆ ತಗೊಂಡ್ಬರ್ತಾನೆ. ದೇವ ಮಕ್ಕಳೊಂದಿಗೆ ಅನ್ಯೋನ್ಯತೆಯನ್ನು ಉಂಟು ಮಾಡ್ತಾನೆ. ಪ್ರಾರ್ಥಿಸುವರ ಜೊತೆಗೆ ಅನ್ಯೋನ್ಯತೆಯನ್ನು ಉಂಟು ಮಾಡುತ್ತಾನೆ. ಹಲ್ಲೆಲೂಯ, ಆಮೇಲೆ
ಸೇವೆ ಮಾಡುವರ ಜೊತೆಗೆ ಅನ್ಯೂನತೆಯನ್ನು ಉಂಟು ಮಾಡುತ್ತಾನೆ. ದಟ್ ಫೆಲೋಶಿಪ್, ಸಭೆಯಲ್ಲಿ ಐಕ್ಯತೆ ತುಂಬ ಇದೆ. ಬಟ್ ಏನಂದ್ರೆ ಎಲ್ಲರೂ ಸರಿಯಾದ ಐಕ್ಯತೆಯಲ್ಲಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಸಭೆಯಲ್ಲಿ ವಿಶ್ವಾಸಿಗಳ ಜೊತೆ ಸೇರ್ಬಿಟ್ರೆ ಅದು ಐಕ್ಯತೆ ಇಲ್ಲ. ಇಲ್ಲ ಇಲ್ಲ ಅಲ್ಲ, ಬೆಳೀಬೇಕು, ಬೆಳೆಸಬೇಕು, ಅದೇ ಐಕ್ಯತೆ. ಸಭೆಯ ಐಕ್ಯತೆ ಏನಂದ್ರೆ ಬೆಳೀಬೇಕು, ಬೆಳೆಸಬೇಕು. ಸುಮ್ಮನೆ ಕತೆ ಹೊಡೆಯುವುದು, ಹರಟೆ ಹೊಡೆಯುವುದು ಐಕ್ಯತೆ ಅಲ್ಲ. ಕತೆ ಹೊಡೆಯುವುದು ಐಕ್ಯತೆ ಅಲ್ಲ, ಅದು ಲೈಂಗಿಕತೆ. ಐಕ್ಯತೆ ಅಲ್ಲ. ಐಕ್ಯತೆ ಯಾವುದು ಗೊತ್ತಾ? ನಾವು ಬೆಳೆಯುವುದಕ್ಕಾಗಿ ಇನ್ನೊಬ್ಬರ ಜೊತೆ ಸೇರಬೇಕು, ಇನ್ನೊಬ್ಬರನ್ನ ಬೆಳೆಸುವುದಕ್ಕಾಗಿ ಅವರ ಜೊತೆ ನಾವು ಸೇರಬೇಕು. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಅದು ನಿಜವಾದಂಥ ಐಕ್ಯತೆ. ಹಲ್ಲೆಲೂಯಾ. ಕೆಲವರು ಅದು ಐಕ್ಯತೆ ಅಲ್ಲ. ನೀವು ಯಾರ ಜೊತೆ ಸಭೆಯಲ್ಲಿ ಸೇರಿದ್ರೆ ನೀವು ಬೆಳಿಬೇಕು, ಇನ್ನೊಬ್ಬರನ್ನ ಬೆಳೆಸಬೇಕು. ಆಮೇಲೆ ಸ್ವಲ್ಪ ಶಬ್ದವಾಗಿ ಹಲ್ಲೆಲೂಯಾ. ಎರಡನೇದೇನು ಗೊತ್ತಾ? ಓದಿಕಲ್ವಾ ಅದನ್ನ? ಕೀರ್ತನೆ 66ನೇ ಕೀರ್ತನೆ 19-20. ದೇವರ ಕೃಪೆ ನಮ್ಮ ಮೇಲೆ ಇರುವಾಗ ಎರಡನೇದಾಗಿ ನಮ್ಮ ಮೇಲೆ ಏನು ನಡೀತದೆ ಅಂತಂದ್ರೆ 66, 19, 20. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದಾನಲ್ಲ. ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ. ಆತನು ನನ್ನ ಬಿನ್ನಹವನ್ನ ತಿರಸ್ಕರಿಸಲಿಲ್ಲ. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಸಿಸ್ಟರ್, ಬ್ರದರ್, ದೇವರ ಕೃಪೆ ನಿನ್ನ ಮೇಲೆ ಇರುವಾಗ ಏನಾಗುತ್ತೆ ಗೊತ್ತಾ? your prayer will never be denied. ನಿನ್ನ ಪ್ರಾರ್ಥನೆಯನ್ನು ಆತನು ತಿರಸ್ಕಾರನೆ ಮಾಡಲ್ಲ. ನೀನು ಪ್ರಾರ್ಥಿಸುವಾಗ ದೇವರು ಕೇಳ್ತಾನೆ. ನಿನ್ನೆ ರಾತ್ರಿ ನನಗೊಂದು ಕರೆವಿಕೆ ಬಂದು, ಫೋನ್ ಬಂತು. ನೈಟಲ್ಲಿ ಮಿಡ್ ಒಂದು ತುಂಬ ಲೇಟ್ ಆಗೋಯ್ತು. ಫೋನ್ ಬಂತು. ಏನಂತ ಕೇಳಿದೆ? ಒಂದು ಮಗುವಿಗೆ ಹಾರ್ಟ್ ಬೀಟ್ ಕಮ್ಮಿ ಆಗ್ತಾ ಐತೆ ಅಂತ. ಅಣ್ಣ, ಹಾರ್ಟ್ ಬೀಟ್ಸ್ ಕಮ್ಮಿ ಆಗ್ತಾ ಇತ್ತು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಫೋನಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾನೆ. ನಾನು ಹೇಳಿದೆ, ಏಯ್ ಮಗು ಎಲ್ಲಿದೆ? ನನ್ನ ತೊಡೆ ಮೇಲೆ ಇದ್ದೆ. ಕೈ ಇಡು ಮಗು ಮೇಲೆ. ಕೈ ಇಟ್ಟು ಪ್ರಾರ್ಥಿಸಿದೆ. ಯೇಸು ಕ್ರಿಸ್ತನ ರಕ್ತವನ್ನು ಪ್ರೋಕ್ಷಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ಗುಣವಾಗಲಿ ಪ್ರಾರ್ಥಿಸಿದೆ. ಪ್ರಾರ್ಥಿಸ್ಬಿಟ್ಟು ಏನಾಗಲ್ಲ ಕಣೋ, ಧೈರ್ಯವಾಗಿರು, ದೇವ್ರು ನೋಡ್ಕೊಳ್ತಾರೆ ಅಂತ ಹೇಳಿ ಕಟ್ ಮಾಡಿದೆ. ಮೆಸೇಜ್ ಪ್ರಿಪೇರ್ ಮಾಡ್ತಿದ್ದೆ. ಬೆಳಗ್ಗೆ 5 ಗಂಟೆ ಆಗೋಯ್ತು. ಮೆಸೇಜ್ ಪ್ರಿಪೇರ್ ಮಾಡಿ ಮುಗಿಸೋಕ್ಕೆ 5 ಗಂಟೆ ಮುಂಚೆನೇ ಆಗೋಯ್ತು. 5 ಗಂಟೆಗೆ ನಾನು ಮೊಬೈಲ್ನ ತೆಗೆದು ನೋಡ್ತಾ ಇದ್ದೀನಿ. ವಿಡಿಯೋ ಕಳಿಸಿದಾನೆ. ಹಾರ್ಟ್ ಬೀಟ್ಸ್ ಕಮ್ಮಿ ಆಗಿತ್ತಂತ ಮಗು ಅವನ ತೊಡೆ ಮೇಲೆ ಕೂತ್ಕೊಂಡು ನಗ್ನಗ್ತಾ ಆಟ ಆಡ್ತಾ ಇದ್ದ. ಇದು ನೀನೇನೋ ದೊಡ್ಡ ವ್ಯಕ್ತಿ ಆಗಿರುವುದರಿಂದ, ನಾನೇನೋ ದೊಡ್ಡ ವ್ಯಕ್ತಿ ಆಗಿರುವುದರಿಂದ ನಡೆಯುವುದಲ್ಲ. ನಿನ್ನ ಮೇಲೆ ದೇವರ ಕೃಪೆ ಇಟ್ಟರೆ ನಿನ್ನ ಪ್ರಾರ್ಥನೆಯನ್ನು ಆತನ ತಳ್ಳುವುದೇ ಇಲ್ಲ. ಎಷ್ಟು ಜನ ಆಮೆನ್ ಹೇಳ್ತಾ ಇದ್ದೀರಿ? ಎಷ್ಟು ಜನ ಆಮೆನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮೇಲೆ ದೇವರು ತನ್ನ ಕೃಪೆಯನ್ನು ಇಟ್ಟರೆ ನಿನ್ನ ಪ್ರಾರ್ಥನೆ. ಸಭೆಗೆ ಕೆಲವರು ಬರದೆ, ಕೆಲವರಿಗೆ ದರ್ಶನ ಇಲ್ಲದೆ ಹೋಗ್ತಾರೆ, ಅದು ಬೇರೆ. ಆದರೆ ಈ ಸಭೆಗಂತಲೇ ದೇವರು ಕೊಟ್ಟಿರುವಂಥ ಆತ್ಮಗಳು ದಿಢೀರಂತ ಸಭೆಗೆ ಬರದೆ ಹೋಗ್ಬಿಡ್ತದೆ. ಈಗ ಅವರ ಹತ್ರ ಹೋಗಿ ನಿಂತ್ಕೊಂಡ್ರೆ ಅವರು ಊರಲ್ಲಿರುವ ಕಥೆಯೆಲ್ಲ ಹೇಳ್ತಾರೆ. ನಾನು ಏನು ಮಾಡ್ತೀನಿ ಗೊತ್ತಾ? 24 ವರ್ಷದ ಅನುಭವ ಹೇಳ್ತೀನಿ ಕೇಳಿ. ನಾನು ಯಾರ ಹತ್ರನೂ ಮಾತಾಡಲ್ಲ. ನಾನು ಮೊಣಕಾಲಾಗ್ತೀನಿ. ದೇವರೇ, ನೀ ನನಗೆ ತಂದ ನನ್ನ ಮಕ್ಕಳು, ನನ್ನ ಜೀವನದಲ್ಲಿ ನಾನು ಎಂದಿಗೂ ಅದನ್ನು ಕಳಕೊಳ್ಳಬಾರದಪ್ಪ. ಮುಂದಿನ ವಾರ ಆಲಯದಲ್ಲಿ ಇರ್ತಾರೆ. ನಾನು ಹೇಳಲ್ಲ ನಿಮಗೋಸ್ಕರ ಪ್ರೇಯರ್ ಮಾಡಿದೆ ಅದೆಲ್ಲ ಹೇಳಲ್ಲ. ಕೆಲವರು ಪ್ರೇಯರೇ ಮಾಡಲ್ಲ, ಸುಮ್ಮನೆ ಹೇಳ್ತಾರೆ ನಾನು ಪ್ರೇಯರ್ ಮಾಡಿದೆ. ನಾನು ಯಾರಿಗೆ ಹೇಳಲ್ಲ. ಬಟ್ ಐ ಡು ಪ್ರೇ.
ಕರ್ಕಂಬ ಸ್ವಾಮಿ, ಆ ಯವನಸ ಮಕ್ಕಳನ್ನ ಕರ್ಕಂಬ ಸ್ವಾಮಿ, ಯವನಸನ್ನ ಕರ್ಕಂಬ ಸ್ವಾಮಿ. ಪ್ರೇಯರ್. ನಿನ್ನ ಪ್ರಾರ್ಥನೆಗೆ ಶಕ್ತಿ ಇದೆಯಲ್ಲೋ, ನಿನ್ನ ಪ್ರಾರ್ಥನೆಗೆ ಉತ್ತರ ಇದೆ. ಅದನ್ನು ಮರಿಬೇಡ. ನನ್ನ ಪ್ರಾರ್ಥನೆಗೆ ಶಕ್ತಿ ಇದೆ ಅಂತ ನಾನು ಯಾವತ್ತೂ ನಂಬಲ್ಲ, ಆದರೆ ನನ್ನ ಪ್ರಾರ್ಥನೆಗೆ ಉತ್ತರ ಇದೆ. ದೇವರು ಉತ್ತರ ಕೊಡುವ ಆತನಾಗಿರುತ್ತಾನೆ. ಈ ಮಾತು ನಾನು ಹೇಳುವುದು ತಪ್ಪಾಗಿದ್ದರೆ ದೇವರನ್ನು ಕ್ಷಮಿಸಲಿ, ಆದರೆ ಸರಿಯಾಗಿದ್ದರೆ ಅದು ಸತ್ಯದ ಮಾತು. ಎಷ್ಟು ಜನ ಕೂತಿದ್ದೀರಿ ಇಲ್ಲಿ? ನೀವೆಷ್ಟು ಜನ ಕೂತಿದ್ದೀರಿ? ನಿಮ್ಗೆ ಗೊತ್ತಾ, ನಿಮಗೆ ನಾಗುವಂಥ ಎಲ್ಲ ಒಳ್ಳೆಯದುಗಳ ಹಿಂದೆ ಈ ಅಭಿಷೇಕ್ ದೇವ ಕಣ್ಣೀರು ಇದೆ. ನಿಮ್ಗೆ ಗೊತ್ತಾ ಅದು? ನಿಮ್ಗೆ ಗೊತ್ತಾ? ನಾನು ಯಾವತ್ತ ಬಂದು ನಿಮ್ಮ ಹತ್ರ ಹೇಳಿದ್ದೀನ? ಯಾವತ್ತಾದ್ರೂ ಬಂದು ನಿಮ್ಮ ಹತ್ರ ಹೇಳಿದ್ದೀನ? ನೀವು ನನಗೆ ಹೇಳಲ್ಲ, ಆದ್ರೂ ಕೂಡ ದೇವರನ್ನು ಸಾಕ್ಷಿಯಾಗಿಟ್ಟು ಹೇಳ್ತೇನೆ, ಇಲ್ಲಿ ಕೂತಿರುವಂಥ ಒಬ್ಬೊಬ್ಬರ ಜೀವಿತ, ನೀವು ನನ್ನನ್ನು ಕಾಣ್ರಿ, ಕಾಣದೆ ಹೋಗ್ರಿ, ನನ್ನ ಜೊತೆ ಮಾತಾಡದೆ ಹೋಗ್ರಿ, ಅದು ವಿಷಯ ಅಲ್ಲ. ಆದರೆ ನಿಮಗೆ ಆಗುವಂಥ ಎಲ್ಲ ಹಿತದ ಹಿಂದೆ ನನ್ನ ಕಣ್ಣೀರು ಇದೆ, ನನ್ನ ಪ್ರಾರ್ಥನೆ ಇದೆ ಅನ್ನುವುದಕ್ಕೆ ನಾನು ಆರಾಧಿಸುವಂಥ ನನ್ನ ದೇವರಿಗೆ ಸಾಕ್ಷಿಯಾಗಿದ್ದಾನೆ. ನಾನು ನಿಮಗೋಸ್ಕರ ಪ್ರೇಯರ್ ಮಾಡಿದೆ, ನೀನು ಎಕ್ಸಾಮ್ಗಾಗಿ ನಾನು ಪ್ರೇಯರ್ ಮಾಡಿದೆ, ನಿಮ್ಗೆ ಒಳ್ಳೇದಾಗಬೇಕಂತ ನಾನು ಪ್ರೇಯರ್ ಮಾಡಿದೆ. ಏನು ತಟ್ಟೆ ಎತ್ಕೊಂಡು ಭಿಕ್ಷೆ ಬೇಡಲ್ಲ? ಇಲ್ಲ 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 ಇಲ್ಲ. ಪ್ರತಿ ಒಂದು ವ್ಯಕ್ತಿ ಇಲ್ಲಿ ಯಾರು ಕುಳಿತಿದ್ದೀರಲ್ಲ, ನಿಮ್ಮನ್ನ ದೇವರ ಕರ ತಂದಿದ್ದಾನೆ. ಒಂದು ಮರೆಯಬೇಡಿ, ನಿಮ್ಮನ್ನ ಮೇಯಿಸುವುದಕ್ಕೆ ದೇವರು ನನ್ನನ್ನು ನೇಮಿಸಿದ್ದಾನೆ. ಆಮೇಲೆ ನಿಮಗೆ ಅದು ಕೃತಜ್ಞತೆ ಇದೆಯೋ ಇಲ್ವೋ ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಆದರೆ ಒಂದು, ನೀವು ಕೃತಜ್ಞತೆಯಾಗಿರ್ಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ. ನೀವು ನನ್ನ ಕೈಯಲ್ಲಿ ದೇವರು ಕೊಟ್ಟಂಥ ಕುರಿಗಳು, ಇದನ್ನು ನಡೆಸುವುದು, ಇದನ್ನು ಮೇಯಿಸುವುದು, ಇದಕ್ಕೋಸ್ಕರ ಪ್ರಾರ್ಥಿಸುವುದು, ಇದಕ್ಕೋಸ್ಕರವಾಗಿ ದೇವರ ದೃಷ್ಟಿಯಲ್ಲಿ ಕೈ ಎತ್ತಿ ನಿಂತುಕೊಳ್ಳುವುದು ನನಗೆ ದೇವರು ಕೊಟ್ಟಂಥ ಸೇವೆ, ಅದು ನನ್ನ ಧರ್ಮ. ಆಮೇಲೆ ಹಲ್ಲೆಲೂಯಾ. That's a power of prayer. ಇಸಾಕನ ಹೆಂಡತಿ ಬಂಜೆಯಾಗಿದ್ದಳು. ಇಸಾಕನು ಪ್ರಾರ್ಥನೆ ಮಾಡಿದ, ದೇವರು ಆಕೆಯನ್ನ ಬಸ್ಸಲಾಗಿ ಮಾಡಿದನು. ಆಮೇಲೆ your prayer will be answered. ನೀವು ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ? ನೀವು ಪ್ರಾರ್ಥನೆ ಮಾಡಿರ್ರಿ. ನೀವು ದೇವರ ಆಲಯಕ್ಕೆ ಬರ್ತಾ ಇದ್ದೀರಲ್ಲ, ನಿಮ್ಮ ಮೇಲೆ ದೇವರ ಕೃಪೆ ಇದೆ, ನಿಮ್ಮ ಮೇಲೆ ದೇವರ ಕೃಪೆ ಇದೆ. ನೀವು ಪ್ರಾರ್ಥಿಸಿರಿ. ನೀವು ಯಾಕೆ ಪ್ರಾರ್ಥನೆ ಮಾಡದೇ ಇದ್ದೀರಾ? ನಿಮ್ಮ ಜೀವನದಲ್ಲಿ ಆಶೀರ್ವಾದಕ್ಕಾಗಿ ಯಾಕೆ ಪ್ರೇಯರ್ ಮಾಡ್ತಾ ಇಲ್ಲ? ನಿನ್ನ ವರಮಾನಕ್ಕಾಗಿ ಯಾಕೆ ನೀನು ಪ್ರಾರ್ಥಿಸ್ತಾ ಇಲ್ಲ? ನಿನ್ನ ಮಕ್ಕಳಿಗಾಗಿ ಯಾಕೆ ಪ್ರಾರ್ಥಿಸ್ತಾ ಇಲ್ಲ? ಚೆನ್ನಾಗಿ ತಿಳಿದುಕೋ, ನೀನು ಪ್ರಾರ್ಥಿಸಿದ್ರೆ ನೀನು ಬೇಡುವುದಕ್ಕೂ ಬಯಸುವುದಕ್ಕಿಂತ ಹೆಚ್ಚಾಗಿ ಕೊಟ್ಟು ದೇವರು ನಿನ್ನ ಆಶೀರ್ವಾದ ಮಾಡುವ ಆತನಾಗಿರುತ್ತಾನೆ. ಪ್ರೇಯರ್ will bring the answer. ನಾನು ಎಲ್ಲಿಗೆ ಹೋಗೋದಾದರೂ ಸರಿ, ನಿನ್ನೆ ದಿವಸ ಒಬ್ಬ ಗಂಡ ಹೆಂಡತಿಗೆ ನಾನು ಪ್ರೇಯರ್ ಮಾಡಿದೆ. ಅವರು ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿವಾಗ ಮೋಲ್ಡ್ಗೆ ಬಂದಿದೆ. 52 ಚದರದಲ್ಲಿ ಮನೆ ಕಟ್ತಾ ಇದ್ದಾರೆ. 52 ಚದರದಲ್ಲಿ. ಇಲ್ಲಿ ಕೆಲವರು ಏನು ಗೊತ್ತಾ, ಅಕ್ಕಿಪಿಕ್ಕಿ ಅಂತ ಹೇಳಿ ಒಂದು ಕಾಲದಲ್ಲಿ ಕೆಲವರು ಅವ್ರನ್ನ ಅಕ್ಕಿಪಿಕ್ಕಿ ಅಂತ ಒಂದು ಗೊತ್ತಾ, ನಾವು ಬಾಡಿಗೆ ಮನೇಲಿ ಇದ್ದೀವಿ, ಅವರು ಡಬಲ್ ಲಕ್ಷ 4 ಲಕ್ಷ ಎಲ್ಲ ಕಟ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಮ್ಮ ದೇವರು ಯಾರು ಗೊತ್ತಾ? ದೀನರನ್ನ ಉದ್ಧರಿಸುವಾತನ, ದಿಕ್ಕಿಲ್ಲದವರನ್ನ, ಬಡವರನ್ನ ಧೂಳಿನಿಂದ ಮೇಲೆ ಕೆತ್ತಿ ಸಿಂಹಾಸನದಲ್ಲಿ ಕುಳ್ಳಿರಿಸುವಾತನ. ಹಲ್ಲೆಲೂಯಾ. ಒಂದು ತಿಂಗಳಲ್ಲಿ ನಾನು 4 ಮನೆಗೆ ಹೋಗಿ ಪ್ರೇಯರ್ ಮಾಡ್ಕೊಂಡು ಬಂದಿದ್ದೀನಿ.
ಎಲ್ಲ ಡ್ರುಬ್ಲಕ್ಸ್ ಮನೆಯೇ, ಎಲ್ಲ 35 ಚದರ 50 ಚದರ ಎಲ್ಲ. ಈ ಎಲ್ಲ ಯಾರು ಗೊತ್ತಾ? 4 ಅಕ್ಕಿ ಬಿಕ್ಕಿ ಜನಾಂಗಗಳೇ. ಕಾರಣ ಏನು ಗೊತ್ತಾ? ಅವರಷ್ಟು ಸಭೆಯನ್ನ ಸೇವಕರನ್ನ ಪ್ರೀತಿಸುವವರು, ಕೊಡುವವರು ನಾನು ಎಲ್ಲೂ ನೋಡಿಲ್ಲ. ನಾನು ಸಾಕ್ಷಿ ಅದಕ್ಕೆ. ಅವರಷ್ಟು ಸೇವಕರನ್ನ ಎಲ್ಲರೂ ಪ್ರೀತಿಸ್ತಾರೆ, ಬಟ್ ಆದರೆ ಅವರ ಪ್ರೀತಿ ವಿಶೇಷವಾದಂಥ ಪ್ರೀತಿ. ಎಲ್ಲರೂ ಕೊಡ್ತಾರೆ, ಆದರೆ ಅವರು ಕೊಡುವುದು ವಿಶೇಷವಾದಂಥದ್ದು. ಅದಕ್ಕೆ ದೇವರು ಅವ್ರನ್ನ ಮೇಲಕ್ಕೆತ್ತಿ ಇಟ್ಟಿದ್ದಾನೆ. ನೀನು ಪ್ರಾರ್ಥಿಸು, ನಿನ್ನ ಮೇಲೆ ದಯೆ ಇದೆ. ಎಲ್ಲರೂ ಹೇಳಿ, ನನ್ನ ಮೇಲೆ ದೇವರ ಕೃಪೆ ಇದೆ, ನನ್ನ ಪ್ರಾರ್ಥನೆಗೆ ಉತ್ತರ ಇದೆ, ನನ್ನ ಪ್ರಾರ್ಥನೆಯನ್ನು ಆತನ ಎಂದಿಗೂ ತಳ್ಳುವುದಿಲ್ಲ. ಕೆಲವು ಮನೆಯಲ್ಲಿ ಬರ್ಬಿಟ್ಟ, ಕೆಲವ್ರ ಮನೆಯಲ್ಲಿ ಒಬ್ಬರು ನೋಡಿ ಒಬ್ಬರು ಅಳುವುದು. ಹಿಂಗೆ ನಾನು ನೋಡೋ ಒಬ್ಬರು ಅಳುವುದು. ಏನಂದ್ರೆ ದುಡ್ಡಿಲ್ವಂತೆ, ಬಾಡೆ ಕಟ್ಟೆಗೆ ದುಡ್ಡಿಲ್ವಂತೆ, ಕರೆಂಟ್ ಬಿಲ್ಗೆ ದುಡ್ಡಿಲ್ವಂತೆ. ಗಾಡಿ ರೋಡಲ್ಲಿ ಓಡಿಸುವಾಗ ಹಿಂಗೆ ಹೋಯ್ತಾ ಇತ್ತಂತೆ. ಕಾರಣ ಟೈರಲ್ಲಿ ಬಟನ್ ಇಲ್ವಂತೆ. ಹೊಟ್ಟೆಗೆ ಮಟನ್ ಇಲ್ಲ, ಟೈರಿಗೆ ಬಟನ್ ಇಲ್ಲ, ಹಿಂಗೆ ಆಡ್ತಾ ಇದ್ದಂತೆ. ಅದಕ್ಕೆ ಒಬ್ಬರು ಅಂತ ಆಳ್ತಾರೆ. ಆಳುವುದೆಲ್ಲ ಬಿಡು, ನಿನ್ನ ಮೇಲಿರುವಂಥ ಕೃಪೆಯನ್ನು ತೆಗೆದು ಉಪಯೋಗ ಮಾಡಿ ಪ್ರಾರ್ಥಿಸು. ಗಂಡ ಹೆಂಡತಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಕೈ ಜೋಡಿಸಿರಿ. ಕೈಯೇ ಜೋಡಿಸ್ತಾ ಇಲ್ಲ ಕೆಲವರು. ಯಾಕಂದ್ರೆ ಬೇಡ, ಕೈ ಜೋಡಿಸಿ ಪ್ರೇಯರ್ ಮಾಡಿ. ಆಮೇಲೆ ಮದುವೆ ಆದ್ಮೇಲೆ ಹಲ್ಲೆಲೂಯಾ. ಆಮೇಲೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂತನಾಗಿರುತ್ತಾನೆ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಪ್ರೇಯರ್ ನಾನು ನಿಮಗೆ ತೋರಿಸ್ತೀನಿ, ಕೇಳಿ. ಇದು ಕೂಡ ನಾವು ತಿಳ್ಕೋಬೇಕು. ಕೀರ್ತನೆ 34:6. ಈ ಬಡವನು ಪ್ರಾರ್ಥನೆ ಮಾಡಿದ್ರು, ಯೆಹೋವನು ಅದನ್ನು ಕೇಳಿ ಅವನೆಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿದನು. ಓಕೆನಾ? ನೀವು ಪ್ರಾರ್ಥನೆ ಮಾಡಿ, ಇಕ್ಕಟ್ಟಲ್ಲಿ ಇರುವಾಗ ಪ್ರಾರ್ಥನೆ ಮಾಡಿ, ಎಲ್ಲ ಇಕ್ಕಟ್ಟುಗಳಿಂದ ದೇವರು ಬಿಡಿಸ್ತಾನೆ. ಅದು ಇನ್ನೊಂದು ಪ್ರಾರ್ಥನೆ ಇವತ್ತು ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 4 ಮತ್ತು 8 2 ವಚನಗಳು ಮಾತ್ರ ಓದಿಕೊಳ್ಳುವ. ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 4 ಮತ್ತು 8ನೇ ವಚನ ಓದಿಕೊಳ್ಳುವ. ಆಗ ಅರಸನು ನನ್ನನ್ನು, ಸ್ವಲ್ಪ ಜೋರಾಗಿ, ಆಗ ಅರಸನು ನನ್ನನ್ನು, ಕೇಳಿಸ್ಕೊಂಡ್ರ? ಆಗ ಅರಸನು ನನ್ನನ್ನ, ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ, ಹಲ್ಲೆಲೂಯಾ. ನಮ್ಮ ಸ್ಯಾಮ್ ಬ್ರದರ್ ಬನ್ನಿ, ವಿನೋದ್ ಬ್ರದರ್ ಬನ್ನಿ. ಈ ನೋಡ್ರಿ, ಇಲ್ಲಿ ಈ ಘಟನೆ ಹೆಂಗ್ ನಡೆದಿತ್ತು ಅಂತ ನಾನು ಇಮ್ಯಾಜಿನ್ ಮಾಡಿ ನೋಡಿದ್ರೆ ಭಯಂಕರ. ಇವರು ಅರಸರು. ಇವ್ರು ಯಾರು? ಅರಸರು. ಹಂಗೆ ಕಾಣ್ಸಾರ ಬಿಡ್ರಿ. ಇವ್ರು ಅರಸರು, ಇವ್ರು ನೆಹೆಮ್ಯ. ಹಂಗೆ ಕಾಣ್ಸಾರ? ಜುಬಾಕ್ ಅವ್ರು ನೋಡ್ರಿ. ನೆಹೆಮ್ಯ ಇಲ್ಲಿ ನೋಡ್ರಿ. ಅರಸನ ಮುಂದೆ ಹಿಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಗೊತ್ತಲ್ಲ? ಅರಸನ್ ಡೈರೆಕ್ಟ್ ಆಗಿ ನಿಂತ್ಕೋಬೇಕು. ಅರಸ ಕೇಳ್ತಾ ಇದ್ದಾನೆ, ಯಾಕೋ ನೀನು ಮುಖ ಇಲ್ಲ ಒಂಥರ ಸಪ್ಪಗಿದೆಯಲ್ಲ? ಅವನು ಹೇಳ್ತಾ ಇದ್ದಾನೆ, ಅಯ್ಯೋ ನಮ್ಮ ಪಟ್ಟಣ, ನಮ್ಮ ದೇಶದ ಜನ, ನಮ್ಮ ಪಟ್ಟಣಗಳ ಆಳು ಬಿದ್ದಿದೆ, ನಾನು ಹೆಂಗೆ ಸಂತೋಷವಾಗಿರಲಿ? ಅವಾಗ ರಾಜ ಕೇಳ್ತಾ ಇದ್ದಾನೆ, ನಿನ್ನ ಅಪೇಕ್ಷೆ ಏನು ಕೇಳು. ಕೇಳ್ತಾ ಇದ್ದಾರೆ ಇವ್ರು ಕೇಳ್ತಾ ಇದ್ದಾರೆ, ವಾಟ್ ಯು ವಾಂಟ್ ಕೇಳಿ, ವಾಟ್ ಯು ವಾಂಟ್ ಅಂತ ಕೇಳಿ ಅಷ್ಟೇ. ನಿನ್ನ ಅಪೇಕ್ಷೆ ಏನು? ಅರಸ ಕೇಳಿದ್ರೆ ಅರಸನಿಗೆ ಹೆಂಗೆ ಉತ್ತರ ಕೊಡ್ಬೋದು? ಪುರುಷನಿಗೆ ಉತ್ತರ ಕೊಟ್ಟಂಗೆ ಅರಸನಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಲ್ವೇ? ಕೆಲವರು ಉತ್ತು ಕೇಳಿದ್ರೆ ಅದು ರಾಜ ಅಂದರೆ ಕತ್ತಿ ತಗೊಂಡು ಹೊಡೆದು ಬಿಡ್ತಾನೆ. ಅರಸನಿಗೆ ಹೆಂಗೆ ಉತ್ತರ ಕೊಡಬೇಕು? ಕೇಳಿದ ತಕ್ಷಣ ಉತ್ತರ ಕೊಡಬೇಕಲ್ಲ. ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದಾಗ ಅಪೇಕ್ಷೆ ಹೇಳೋಕ್ಕೆ ಮುಂಚೆ 1 ಸೆಕೆಂಡಲ್ಲಿ ನೆಹೆಮ್ಯ
ತನ್ನ ಅಂತರಾಳದಲ್ಲಿ ಪರಲೋಕದ ದೇವರನ್ನ ಪ್ರಾರ್ಥಿಸಿ. ಯಜಮಾನ ಹೇಳ್ತಾ ಇದ್ದೀರ, ನಿಂತ್ಕೊಳ್ಳಿ. ಲೆಸ್ ದೆನ್ 1 ಸೆಕೆಂಡ್ ಪ್ರೇಯರ್. ರಪ್ಪೆ ಬಡಿಯುವುದರೊಳಗಡೆ ಒಂದು ಪ್ರೇಯರ್. ದೇವರೇ, ನಮ್ಮ ಅರಸನಿಗೆ ನಾನು ಉತ್ತರ ಕೊಡಬೇಕು. ನಾನು ಏನು ಕೇಳ್ತೀನಿ ಅದನ್ನು ಅವನು ದಯ ಮಾಡಬೇಕು. ನಿನ್ನನ್ನು ದೃಷ್ಟಿಸುತ್ತೇನೆ. ಆಮೇಲೆ ಮಾಡ್ತೀರಾ? ಈ ಪ್ರೇಯರ್ ಮಾಡ್ತೀರಾ? ಮಾಡಿದ್ದೀರಾ? ಈ ಪ್ರೇಯರ್ ಮಾಡಿದ್ದೀರಾ ಸರ್? ಈ ಪ್ರೇಯರ್ ಮಾಡ್ತೀರಾ? ಕೆಲಸಕ್ಕೆ ಹೋಗುವಾಗ, ವ್ಯಾಪಾರಕ್ಕೆ ಹೋಗುವಾಗ 1 ಮಿನಿಟ್ 1 ಸೆಕೆಂಡ್ ಪ್ರೇಯರ್. ಅದು ಯಾರೊಬ್ಬರನ್ನ ನೋಡ್ತಾ ಇದ್ದೀರಿ, ಅವರು ನಿಮಗೆ ಉತ್ತರ ಕೊಡಕ್ಕೆ ಮುಂಚೆ ಕೇಳುವಾಗ ಏನು ಬೇಕು ನಿನಗೆ ಅಂದಾಗ ಅವ್ರಿಗೆ ಉತ್ತರ ಹೇಳುವುದರ ಒಳಗೆ ಸ್ಮಾಲ್ ಪ್ರೇಯರ್ ಇನ್ ದ ಡೆಪ್ತ್ ಆಫ್ ದ ಹಾರ್ಟ್, ಹೃದಯದ ಅಂತರಾಳದಿಂದ ಪರಲೋಕ ದೇವರ ಒಂದು ಪ್ರಾರ್ಥನೆ ಮಾಡಿ, ದೇವರೇ ಅಂದ್ಬಿಟ್ಟು ಅವನು ಕೇಳಿದ. ಏನಾಯ್ತು ಗೊತ್ತಾ? ಇವನು ಕೇಳಿದ ಎಲ್ಲಕ್ಕೂ ಅರಸನ ಎಸ್ ಅಂತ ಹೇಳ್ದ. ನೀನು ಕೇಳಿದ ಎಲ್ಲಕ್ಕೂ ಎಸ್. ಹಲ್ಲೆಲೂಯಾ. ಏನು ಕಾರಣ ಗೊತ್ತಾ? ನೆಹೆಮನ ಮೇಲೆ ದೇವರ ದಯವಿಲಾಸ ಇತ್ತು. ಯಾರು ಪ್ರಾರ್ಥಿಸುತ್ತೀರೋ ಅವರ ಮೇಲೆ ದೇವರ ದಯವಿಲಾಸ ಇರುತ್ತದೆ. ಹಲ್ಲೆಲೂಯಾ. ಆಮೇನ್. ಪ್ರಾರ್ಥಿಸಬೇಕು. ಏನು ಮಾಡಬೇಕು? ಪ್ರಾರ್ಥಿಸಬೇಕು. ತಿಂದುಬಿಟ್ಟು ಮಲ್ಕೋಬಾರ್ದು. ತಿಂದುಬಿಟ್ಟು ಏನು ಮಾಡಬಾರ್ದು? ಮಲ್ಕೋಬಾರದು. ಪ್ರೇಯರ್ ಮಾಡಬೇಕು. ನಾನು ಹೇಳ್ವೇನು, ಪ್ರೇಯರ್ ಮಾಡೋಕ್ಕಾಗಲ್ವ ನಿನಗೆ? ಮದುವೆ ಮಾಡಬಾರ್ದು. ನೀನು ಪ್ರೇಯರ್ ಇಲ್ಲ, ನಿನಗೇಂತ ಮದುವೆ ಬೇಕು, ಮಕ್ಕಳು ಬೇಕು, ದರಿದ್ರ. ಪ್ರೇಯರ್ ಮಾಡೋಕ್ಕೆ ಯೋಗ್ಯತೆ ಇದ್ದರೆ ಮದುವೆ ಮಾಡಬೇಕು. ಯಾಕೆ ಗೊತ್ತಾ? ಕೆಲಸ ಮಾಡಿ ಹೊಟ್ಟೆಗೆ ಊಟ ತಂದು ಕೊಡ್ಬೋದು, ಹೋರಾಟಕ್ಕೆ ಜಯ ಎಲ್ಲಿಂದ ತಂದು ಕೊಡ್ಬೋದು? ಪ್ರಾರ್ಥನೆ. ಒಂದು ಆಫೀಸ್ಗೆ ಹೋಗ್ತಾ ಇದ್ದೀರಿ, ಆ ಬಾಗಿಲಲ್ಲಿ ಅವರು ಬನ್ನಿ ಅಂತ ಕರ್ಕೊಂಡು ಹೋಗ, ನಡೀರಿ, ನೀವು ನಡೀರಿ, ಮುಂದೆ ನಡೀರಿ, ನಾನು ಬರ್ತೀನಿ ಅಂತ. ನೀವು ಹೋಗುವಾಗಲೇ ದೇವರೇ, ನಾನು ಹೋಗುವಂಥ ಕಾರ್ಯ ನನ್ನ ಜೊತೆ ಇದ್ದು ನನಗೆ ಆಶೀರ್ವಾದ ಮಾಡಿಕೊಡು. ಆ ಪ್ರೇಯರ್ ಮಾಡು. ಅಲ್ಲಿ ಸೆಂಟ್ರ್ ರೋಡಲ್ಲಿ ಹಂಗೆ ಹೋಗಿ ಮೊಣಕಾಲು ಹಾಕ್ಕೊಂಡು ಸೋತ್ರ 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 ಅದೆಲ್ಲ ಏನು ಬೇಕಾಗಿಲ್ಲ. ನಡ್ಕೊಂಡು ಹೋಗುವಾಗಲೇ ಪ್ರೇಯರ್ ಮಾಡು. ಕಾರಲ್ಲಿ ಓಡಿಸ್ಕೊಂಡು ಹೋಗುವಾಗ ಕಣ್ಣು ತೆರ್ಕೊಂಡು ಪ್ರೇಯರ್ ಮಾಡು. ಕಣ್ಣು ಮುಚ್ಚಿಕೊಂಡು ದೇವ್ರ ಹತ್ರ ಡೈರೆಕ್ಟಾಗಿ ಹೋಗ್ಬಿಡ್ತೀಯ. ಕಣ್ಣು ಓಪನೇ ಇರಲಿ, ಪ್ರೇಯರ್ ಮಾಡು. ನಿಂತಿರುವಾಗ ಪ್ರೇಯರ್ ಮಾಡು, ಕೂತಿರುವಾಗ ಪ್ರೇಯರ್ ಮಾಡು, ಯಾರ ಹತ್ರ ಮಾತಾಡೋಕ್ಕೆ ಮುಂಚೆ ಪ್ರೇಯರ್ ಮಾಡು, ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗ ಪ್ರೇಯರ್ ಮಾಡು, ಅಡುಗೆ ಮಾಡುವಾಗ ಪ್ರೇಯರ್ ಮಾಡು, ತಾಳಿ ಕಟ್ಟುವಾಗ ಪ್ರೇಯರ್ ಮಾಡು. ದಯವಿಟ್ಟು ಮಾಡು. ಕೆಲವರು ನಗ್ನಗ್ತಾ ತಾಳಿ ಕಟ್ತಾರೆ ಅಂತ. ನಾನು ಪ್ರೇಯರ್ ಮಾಡಿಕೊಂಡೇ ಕಟ್ಟಿದೆ. ಸ್ವಾಮಿ, ನಾನು ಕಟ್ತಾ ಇದ್ದೀನ ಇಲ್ಲ ಅವ್ರು ನನ್ನನ್ನು ಕಟ್ತಾ ಇದ್ದಾರ ಗೊತ್ತಾಗ್ತಾ ಇಲ್ಲ. ದೇವರೇ ಕಾಪಾಡು ಅಂತ ಸ್ವಾಮಿ ಕಾಪಾಡಿದ್ರು. ಹಲ್ಲೆಲೂಯಾ. ಒಮ್ಮೆ 21 ವರ್ಷ ಕಾಪಾಡಿದ್ರು. ಪ್ರೇಯರ್. ನಿನ್ನ ಮೇಲೆ ದಯೆ ಇರುವಾಗ ನಿನ್ನ ಪ್ರಾರ್ಥನೆಯನ್ನು ದೇವರು ತಲ್ಲುವುದೇ ಇಲ್ಲ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ಅರಸ ಕೇಳಿದು, ಅರಸನಿಗೆ ಅರಸ ಎಲ್ಲ ಕೊಟ್ಬಿಡ, ಉತ್ತರ ಕೊಟ್ಬಿಡ. ಓಕೆ, ರೆಡಿ ಅಂದ್ಬಿಟ್ಟು ಚೆನ್ನಾಗಿ ತಿಳ್ಕೊ. ಯಾರ ಮೇಲೆ ದಯೆ ಇದೆಯೋ ಪ್ರೇಯರ್ ಮಾಡಿ. ಆಮೇಲೆ ನಿಮ್ಮ ಪ್ರೇಯರ್ ವಿಲ್ ಬಿ ಆನ್ಸರ್ಡ್. ಪ್ರಾರ್ಥನೆ ಮಾಡದೇ ಇದ್ದರೆ ದಬ್ಬಳಿಯಲ್ಲಿ ಏನಿರಲ್ಲ. ಪ್ರಾರ್ಥನೆ ಮಾಡಿದ್ರೆ ತುಂಬಿರ್ತದೆ, ಕಣಜಗಳು ತುಂಬುತ್ತದೆ. ಆಮೇಲೆ ಏನು ಗೊತ್ತಾ? ಇದು ತುಂಬ ಸೂಪರ್. ಇದನ್ನು ಹೇಳ್ಬಿಡ್ತೀನಿ, ಓಕೆನಾ? ಲಾಸ್ಟು, ದೇವರ ದಯೆ ನಿನ್ನ ಮೇಲೆ ಇದ್ದರೆ ಏನಾಗುತ್ತೆ ಗೊತ್ತಾ? ನಿನಗೆ ನಡೆಯುವ ಎಲ್ಲ ಕೆಟ್ಟದು ದೇವರು ಅದನ್ನು ಒಳ್ಳೆಯದಾಗಿ ಬದಲಾಯಿಸ್ತಾನೆ. ತಟ್ಟಬೇಕು ಸ್ವಾಮಿ, ಕೈ ತಟ್ಟಬೇಕಯ್ಯ, ಕೈಗಳು ತಟ್ಟಬೇಕಯ್ಯ. ನಿನಗೆ ನಡೆಯುವಂತ ಎಲ್ಲ ಕೆಟ್ಟದು ಒಳ್ಳೆಯದಾಗುತ್ತೆ. ದಿಸ್ ಈಸ್ ಅವರ್ ಗಾಡ್. ಇದು ನಮ್ಮ ದೇವರ ಕೆಲಸ. ಆಮೇನ್. ಎಲ್ಲ ಕೇಡು ಒಳ್ಳೆಯದಿಗಾಗಿ ಓದಿಕೊಳ್ಳೋ. ಆದಿಕಾಂಡ 42ನೇ ಅಧ್ಯಾಯ 8ನೇ ವಚನ, ಇಲ್ಲ ಸಾರಿ 50ನೇ ಅಧ್ಯಾಯ 20ನೇ ವಚನ.
ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ ಓದಿಕೊಳ್ಳುವ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ಏನ್ ಮಾಡಿದಿರಿ? ಎಣಿಸಿದ್ದೀರಿ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದರು. ಯೋ ತಟ್ಟ್ರಿ, ಕೈಗಳ ತಟ್ಟ್ರಿ ಸ್ವಾಮಿ. ಹಲ್ಲೆಲೂಯಾ. ಜೊತೆಗೆ ಕೈಗಳನ್ನ ತಟ್ಟು. ಸಾಕಾಗಲ್ಲ, ಸಾಕಾಗಲ್ಲ. ಓ ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವಂತೂ ನನಗೆ ಕೇಡಾಗಬೇಕಂತ ನೆನೆಸಿದ್ದೀರಿ, ಆದರೆ ದೇವರು ನನಗೆ ಮೇಲಾಗಬೇಕೆಂದು ನೆನೆಸಿದ್ದಾನೆ. ಹಲ್ಲೆಲೂಯಾ. ಯೋಸೇಫನ ಜೊತೆ ಹುಟ್ಟಿದವರು ಒಟ್ಟು 12 ಮಂದಿ. ಅವರು ಅಣ್ಣ ತಮ್ಮಂದಿಯರು, ಹೆಣ್ಣು ಮಕ್ಕಳು ಜಾಸ್ತಿ. ಅಣ್ಣ ತಮ್ಮಂದಿಯರು 12 ಜನ. ಈ ಅಣ್ಣಂದಿಯರೆಲ್ಲ ಸೇರಿ ಯೋಸೇಫನ ಮೇಲೆ ಹೊಟ್ಟೆ ಉರಿ. ಅವರ ಅಪ್ಪನಿಗೆ ಯೋಸೇಫ ಅಂದ್ರೆ ತುಂಬ ಇಷ್ಟ. ಅದಕ್ಕೆ ಅವನಿಗೆಲ್ಲ ಒಳ್ಳೆ ಒಳ್ಳೆ ಡ್ರೆಸ್ ಎಲ್ಲ ಕೊಡ್ತಾರೆ. ಇವನಿಗೆ ದೇವರು ಅವನ ಜೊತೆ ಮಾತಾಡ್ತಿದ್ರು. ಒಳ್ಳೆ ಅಭಿಷಕ್ತ. ಹೊಟ್ಟೆ ಉರಿಯಲ್ಲಿ ತಗೊಂಡು ಹೋಗಿ ಏನು ಮಾಡಿಬಿಟ್ರು, ಯೋಸೇಫನ್ನ ಗುಂಡಿ ಒಳಗೆ ಹಾಕ್ಬಿಟ್ರು. ಅವ್ರ ಅಪ್ಪನ ಹತ್ರ ಹೋಗಿ ಯೋಸೇಫ ಎಲ್ಲಿ ಅಂತ ಅವ್ರ ಅಪ್ಪ ಕೇಳಿದ್ರೆ, ಅಯ್ಯೋ ಕಾಡಲ್ಲಿ ಬರುವಾಗ ಇವನ್ ಡ್ರೆಸ್ ಮಾತ್ರ ಸಿಕ್ತಿತ್ತು, ರಕ್ತ ಎಲ್ಲ ಇತ್ತು, ಯಾವುದೋ ಕಾಡು ಪ್ರಾಣಿ ಸಾಯಿಸ್ಬಿಟ್ಟಿದೆ, ದೇಹ ಎಲ್ಲ ತಿಂದ್ಕೊಂಡ್ಬಿಟ್ಟಿದೆ, ಏನಿಲ್ಲ ಅಂತ ಹೇಳಿ ಅವ್ರ ಅಪ್ಪನಿಗೆ ಸುಳ್ಳು ಹೇಳ್ಬಿಟ್ರು. ಗುಂಡಿಯಲ್ಲಿ ಹಾಕ್ಬಿಟ್ರು. ಅವನ ಗುಂಡಿ ಒಳಗೆ ಅಣ್ಣ 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 ಅಂತ ಬೆಳಗ್ಗೆಯಿಂದ ಸಂಜೆ ತನಕ ಬಡ್ಕೊಳ್ತಾವನೆ, ನೀರಿಲ್ಲ. ಹೇಳ್ಬೋದ ಗೊತ್ತಿಲ್ಲ. ಎರಡನೇ ಲಾಕ್ಡೌನ್ ಬಂತಲ್ಲ, ಅವಾಗ ನಮ್ಮ ಆನಂದ್ ರೂಪಿಣಿ ಇದಾರಲ್ಲ, ಅವ್ರು ನಿನ್ನೆ ಒಂದು ಸಾಕ್ಷಿ ಹೇಳಿದರು. ಆ ಸಾಕ್ಷಿ ಏನಂತಂದ್ರೆ, ಎರಡನೇ ಲಾಕ್ಡೌನ್ ಬಂದಾಗ ತಿನ್ನಕ್ಕೆ ಊಟ ಇರಲಿಲ್ವಂತೆ. ಪಕ್ಕದ ಮನೆಯಲ್ಲಿ, ಪಕ್ಕದ ಅಂಗಡಿಯಲ್ಲಿ ದಿನ ಬಿಸ್ಕಟ್ಟು ಹಾಲು ಮಾತ್ರ ಈಸ್ಕೊಳ್ಳೋರಂತೆ. ಬರೀ ಬಿಸ್ಕಟ್ಟು ಟೀ ಕುಡ್ಕೊಂಡೆ ಜೀವನ ಮಾಡಿದ್ರಂತೆ ಎರಡನೇ ಲಾಕ್ಡೌನಲ್ಲಿ. ಅದನ್ನ ಬೇರೆ ಯಾರೋ ಹೋಗಿ ಅಂಗಡಿಗೆ, ಇವರು ದಿವಾಲಾಗ್ಬಿಟ್ಟವ್ರೆ, ಇವರ ಹತ್ರ ಏನಿಲ್ಲ, ಅವ್ರಿಗೆ ಸಾಲ ಎಲ್ಲ ಕೊಡಬೇಡ್ರಿ ಅಂತ ಹೇಳಿ ಸಾಲ ಕೊಡಬಾರ್ದು ಅಂದ್ಬಿಟ್ರಂತ. ಹೋಗಿ ಟೀ ಮಾಡೋಕ್ಕೆ ಹಾಲು ಕೇಳಿದ್ರೆ, ಟೀನೇ ಕೇಳಿದಲ್ಲ ಮಗಳೇ, ಅಂಗಡಿಯಲ್ಲಿ ಹೋಗಿ ಒಂದು ಟೀ ಕೊಡಿ ಅಣ್ಣ ಅಂತ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂದ್ಬಿಟ್ರಂತೆ. ಮಗ ಕುರ್ಕರೆ ಕೇಳಿದನಂತೆ, ಅಳ್ತಾವನಂತೆ. ಇವಳಿಗೆ ಮಗನಿಗೆ ಕುರ್ಕರೆ ಕೊಡಕ್ಕೆ ದುಡ್ಡಿಲ್ವಲ್ಲ ಅಂದ್ಬಿಟ್ಟು ಮನೆಯೆಲ್ಲ ಹುಡುಕಿ ಕುರ್ಕುರೆ ಕೇಳಿದ್ರೆ ಕುರ್ಕುರೆ ಕೊಟ್ಟಿಲ್ವಂತೆ. 5 ರೂಪಾಯಿ ಪ್ಯಾಕೆಟ್ ಕುರ್ಕುರೆ ಕೊಟ್ಟಿಲ್ವಂತೆ. ಅಂತ ಪರಿಸ್ಥಿತಿ ನಾವೇನಂತೀವಿ, ದೇವರೇ ನಿನ್ನ ನಂಬಿ ಏನು ಪ್ರಯೋಜನ, ನನಗೆ ಯಾಕೆ ಪರಿಸ್ಥಿತಿ, ನಾನು ದೇವರ ನಂಬಿ ನನಗೆ ಏನಾಯಿತು ಅಂತ ಬಡ್ಕೊಳ್ತೀವಲ್ಲ ನಾವು. ಬಡ್ಕೊಂಡಿದ್ದೀರಾ ಇಲ್ವಾ ಹೇಳಿ? ಮನೆಯೆಲ್ಲ ಹುಡುಕಿ ಅಲ್ಲಲ್ಲಿ ಬಿದ್ದಿರೋ 1 ರೂಪಾಯಿಲಿ ಎತ್ಕೊಂಡು ಹೋಗಿ 5 ರೂಪಾಯಿಗೆ ಕುರ್ಕುರೆ ತಗೊಂಬಂದು ಅವ್ರ ಮಗನಿಗೆ, ಚಿಕ್ಕ ಮಗನಿಗೆ ಕೊಟ್ಬಿಟ್ಟು ಗೊಳೋ ಅಂತ ಹತ್ಕೊಂಡು ಕೂತಿದ್ರಂತೆ. ಇವತ್ತು 1 ಕೋಟಿಗೆ ಮನೆ ಕಟ್ಟುವುದಕ್ಕೆ ದೇವರು ಸಹಾಯ ಮಾಡಿದ. ನಂಬ್ತೀರಾ ಸಾರ್? ನಂಬುತ್ತೀರಾ ಸಾರ್? ಕೇಡಾಗಬೇಕಂತ ನೀವು ಬಯಸಿದಿರಿ, ದೇವರು ನನಗೆ ಮೇಲಾಗಬೇಕಂತ ಬಯಸಿದ.